ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ವಿಧಿ ಪ್ರಜ್ಞಾ ಕರ್ನಾಟಕ ಲಾ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತಿನ ದಿನ ಕಾನ್ಸ್ಟಿಟ್ಯೂಷನಲ್ ಲಾ ಅನ್ನೋ ವಿಚಾರ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನ ಶಿಲ್ಪಾ ಮೇಡಮ್ ಅವರು ಇವತ್ತು ನಮ್ಗೆ ಉಪನ್ಯಾಸ ಕೊಡಲಿದ್ದಾರೆ. ಸೊ ಶಿಲ್ಪಾ ಮೇಡಮ್ ಅವರು SJRC ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಬಹಳ ಒಂದು ಸಬ್ಜೆಕ್ಟಿನಲ್ಲಿ ಅಥಾರಿಟಿಯನ್ನ ಒಂದು ಪಾಂಡಿತ್ಯವನ್ನ ಸಾಧಿಸಿದ್ದು ಇವತ್ತು ಸಿವಿಲ್ ನ್ಯಾಯಾಧೀಶರು ಮುಖ್ಯ ಪರೀಕ್ಷೆಯ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ತುಂಬು ಹೃದಯದಿಂದ ಇವತ್ತು ಬಂದಿದ್ದಾರೆ. ಅವ್ರನ್ನ ನಾವು ಬರಮಾಡ್ಕೊಂಡು ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಗಳನ್ನ ಮತ್ತು ಈ ಉಪನ್ಯಾಸದಿಂದ ಪ್ರಯೋಜನವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ತಮ್ಮನ್ನ ಸ್ವಾಗತಿಸ್ತಾ ಈ ಒಂದು ವೇದಿಕೆಗೆ ಬರಮಾಡ್ಕೊಡ್ತಾ ಇದ್ದೀನಿ. ಶಿಲ್ಪಾ ಮೇಡಮ್ ಅವರು ಬಹಳ ನನಗೆ ತಿಳಿದಿರೋ ಹಾಗೆ ಈಗಾಗ್ಲೇ ಇದು 2ನೇ ಸತಿ ನಾವು ಮೀಟಿಂಗ್ ಮಾಡ್ತಾ ಇರೋದು ಮೇಡಮ್ ಜೊತೆಗೆ. ಫಸ್ಟ್ ಟೈಮು ಡಾಕ್ಟರ್ ಕಲ್ಪೇಶ್ ಗುಪ್ತಾ ಪ್ರೋಬೋನೋ ಇಂಡಿಯಾ ಅಂತ ಹೇಳಿ ಅವರು ಇದರಲ್ಲಿ ನಾವು ಲೀಗಲ್ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮನೂ ಸಹ ಮಾಡಿದ್ವಿ, ಲೀಗಲ್ ಏಡ್ ಪ್ರೋಗ್ರಾಮ್ ವಿಚಾರವಾಗಿ. ಸೊ ಇದು 2ನೇ ಪ್ರೋಗ್ರಾಮ್ ಅಂತ ನಾವು ಹೇಳ್ಬೋದು. ಸೊ ಮೇಡಮ್ ಅವರು ಈ ಲೀಗಲ್ ಏಡ್ ವಿಚಾರವಾಗಿ PhD ಸಹ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಎಷ್ಟು ಜನ ಈ ಕಾನೂನು ಸೇವೆ ಪ್ರಾಧಿಕಾರದಲ್ಲಿ ಕೇಸಸ್ ಡಿಸ್ಪೋಸಲ್ ಎಷ್ಟು ಆಗಿದಾವೆ, ಇದ್ರದ್ದು ಪ್ರಮಾಣತೆ ಎಷ್ಟಿರ್ತದೆ, ರೇಷಿಯೋ, ಅದ್ರ ಬಗ್ಗೆ ಎಲ್ಲ ಸಹ ರಿಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ತುಂಬ ಹೃದಯದಿಂದ ಅವ್ರನ್ನ ವಂದಿಸುತ್ತಾ ಇವತ್ತಿನ ಶಿಕ್ಷಕರ ದಿನಾಚರಣೆಗೂ ಅವ್ರಿಗೆ ನಾವು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಶುರು ಮಾಡೋಣ. ಸೊ ಎಲ್ರಿಗೂ ನಮಸ್ಕಾರ. ಮೇಡಮ್, ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. Thank you, sir. Can I off video? Yes, ma'am. Okay. Thank you, sir. Okay. Good evening, everyone. Can I audible? Yes, madam. Yes, madam. You are audible. Yes, madam. Sir, You are audible, madam. Okay. Alla sir, ಎರಡು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾ ಒಂದೇ ಲ್ಯಾಂಗ್ವೇಜ್? ಎರಡು ಲ್ಯಾಂಗ್ವೇಜ್ ಅಲ್ಲಿ ಹೇಳಿ ಮೇಡಮ್. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಹೇಳಿ. ಇಂಗ್ಲಿಷ್ ಇಬ್ರು ಇದ್ದಾರಲ್ವಾ? ಇಬ್ರು ಇದ್ದಾರೆ. Okay. Good evening, everyone. Sir has sent many questions paper which already asked. Yeah. Sir, clear ಇದೆ ಅಲ್ವಾ ನನ್ನ ವಾಯ್ಸ್? ಈ ಕ್ಲಿಯರ್ ಇದೆ ಮೇಡಮ್, ಕ್ಲಾರಿಟಿ ಇದೆ. Okay. Thank you, sir. Good evening, everyone. Sir has sent many questions which are asked in the previous year question papers. So I have with me up to 2013 to till today. So what are all the questions asked in the main paper? So going to the first, with respect to the constitution, what I have observed, the many questions asked under the fundamental rights, directive principles, state emergencies, and the public service commissions. So many questions along with fundamental duties also 2 times they are asked with respect to High Court and the Supreme Court judgment along with the writ provisions of the Constitution. So these provisions mainly they are focused very well by giving some of the aspects of the Constitution. So ನಾನು ಸರ್ ಕೊಟ್ಟಿದಂತ ಕ್ವಶನ್ ಅನ್ನ ನೋಡಿದಾಗ ಮೇನ್ ಆಗಿ ನಿಮಗೆ ಕೇಳಿರುವಂತಹ ಕ್ವಶನ್ಸ್ ಗಳು ಭಾಗ 3 ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗಳ ಮೇಲೆ, ಭಾಗ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮೇಲೆ, ಹಾಗೆ ಭಾಗ 4A ಫಂಡಮೆಂಟಲ್ ಡ್ಯೂಟೀಸ್. ಇದು ಮೇನ್ ಫಸ್ಟ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೇಳಿದ್ರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಮೇನ್ ಆಗಿ ಸರ್ವಿಸ್ ಕಮಿಷನ್ಸ್ ಅಂದ್ರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೇಗೆ ಫಂಕ್ಷನ್ಸ್ ಮಾಡುತ್ತೆ, ಹೇಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಜುಡಿಷಿಯಲ್ ಸರ್ವಿಸ್ ಅದರ್ ದ್ಯಾನ್ ಡಿಸ್ಟ್ರಿಕ್ಟ್ ಜಡ್ಜಸ್ ನ ಹೇಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಸೊ ಹೇಗೆ ಅವರಿಗೆ ಕೊಡುವಂತಹ ಸ್ಯಾಲರೀಸ್ ಗಳೇನು ಅಥವಾ ಸೌಲಭ್ಯಗಳೇನು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಜೊತೆಗೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ನ ಕೇಳಿದ್ದಾರೆ. ಫೇಲ್ಯೂರ್ ಆಫ್ ಯಾವಾಗ 352 ಕೇಳಿಲ್ಲ, 356 ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಫೇಲ್ಯೂರ್ ಆಫ್ ಸ್ಟೇಟ್ಸ್ ಅಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಮೇನ್ ಆಗಿ ನೀವು ಇಷ್ಟು 2013 ಇಂದನೂ ಇದುವರೆಗೂ ನೋಡ್ತೀರಾ ಅಂತ ಹೇಳಿದ್ರೆ ಮೇನ್ ಆಗಿ ಕ್ವಶನ್ಸ್ ನ ಕೇಳಿರೋದು ಇದ್ರ ಮೇಲೆ. ಪ್ರೆಸಿಡೆಂಟ್ ಅಧಿಕಾರ ಏನು ಎಮರ್ಜೆನ್ಸಿ ಮೇಲೆ ಬರುತ್ತೆ. ಸೊ ಎಮರ್ಜೆನ್ಸಿ ಇಷ್ಟು ನೀವು ಟಾಪಿಕ್ ಅನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಮರಿಬೇಡಿ,
ಓದ್ಕೊಳ್ಳಿ. ಫಂಡಮೆಂಟಲ್ ಪಾರ್ಟ್ 4 DPSP ಅಲ್ಲಿ ಸೋಷಿಯಲ್ ಆರ್ಡರ್ ಆದ್ರೂ ಕೇಳ್ಬೋದು, ಎಕನಾಮಿಕಲ್ ಆರ್ಡರ್ ಆದ್ರೂ ಕೇಳ್ಬೋದು, ಅಥವಾ ಗಾಂಧಿಯನ್ ಸ್ಕ್ರಿಪ್ಟ್ ಅಂತ ಅದರಾದ್ರೂ ಕೇಳ್ಬೋದು, ಆರ್ ಲೀಗಲ್ ಏಡ್, ಈಕ್ವಲ್ ಜಸ್ಟಿಸ್ ಆರ್ ಲೀಗಲ್ ಏಡ್. ಮೇನ್ ಈ 4 ವಿಭಾಗನ ತಗೊಂಡಿದ್ದಾರೆ. ಇನ್ನು ಆರ್ಟಿಕಲ್ 21 ಮತ್ತೆ ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿ 21A ಏನ್ ಆಡ್ ಮಾಡಿದ್ದಾರೆ, ರೈಟ್ ಟು ಎಜುಕೇಶನ್, ಅದ್ರ ಮೇಲೆ ಫೋಕಸ್ ಮಾಡಿದ್ದಾರೆ. ಸೊ ಜೊತೆಯಲ್ಲಿ ಅಮೆಂಡ್ಮೆಂಟ್ ಪ್ರಾವಿಷನ್ಸ್ ನ, ಅಂದ್ರೆ ಅಮೆಂಡ್ಮೆಂಟ್ ಅಲ್ಲಿ ಹೇಗೆ ಪ್ರೊಸೀಜರ್ ಕ್ಯಾನ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡ್ಮೆಂಟ್. ಸೊ ತಿದ್ದುಪಡಿಯನ್ನ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಹೇಗ್ ಮಾಡ್ತಾರೆ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ನ ತಿದ್ದುಪಡಿ ಮಾಡ್ತಾರ, ಇದ್ರ ಬಗ್ಗೆ ತಗೊಂಡಿದ್ದಾರೆ. ಆಮೇಲೆ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ, ಪ್ರೊಕ್ಲಮೇಶನ್ ಆಫ್ ಎಮರ್ಜೆನ್ಸಿ ಇರೋ ರೈಟ್ಸ್ ಯಾರಿಗೆ, ಪ್ರೆಸಿಡೆಂಟ್ ಗೆ, ಅಂಡರ್ ಆರ್ಟಿಕಲ್ 352, 356 ಅಂಡ್ 360. 352 ನ್ಯಾಷನಲ್ ಎಮರ್ಜೆನ್ಸಿ, 356 ಸ್ಟೇಟ್ ಎಮರ್ಜೆನ್ಸಿ, ಸೊ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಟಿಲ್ ಟುಡೇ ಇಂಡಿಯಾ ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ ಹೋಗಿಲ್ಲ, ಬಟ್ ಏನು ಕಾನ್ಸೆಪ್ಟ್ ಅಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೊಡಬಹುದನ್ನ ಹೇಳಿದ್ದಾರೆ. ಸೊ ಜೊತೆಗೆ ಫಂಡಮೆಂಟಲ್ ರೈಟ್ಸಿಗೂ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸಿಗೂ ಹೇಗೆ ಎನ್ಲೈಟ್ ಆಗುತ್ತೆ, ಎರಡು ನಡುವಿನ ಸಂಬಂಧ ಏನು, ಆ ಕೇಸ್ ಲಾಸ್ ಗಳನ್ನ ಈ ಒಂದು ಟಾಪಿಕ್ಸ್ ಮೇಲೆನೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಹಾಗಾಗಿ ನೀವು ಮೇನ್ ಆಗಿ ಈ ಟಾಪಿಕ್ಸ್ ಅನ್ನ ನೋಡ್ಕೊಳ್ಳಿ, ಓಕೆನಾ. ಫಸ್ಟ್ ಬರೋದಾದ್ರೆ, so the first question they are asked in 2030, that is protection against self incrimination. What do you mean by self incrimination? ಯಾರಾದ್ರೂ ಹೇಳ್ತೀರಾ? what you can understand self incrimination? Self incrimination ಅಂದ್ರೆ ಏನು? ಚಂದ್ರಿಕಾ ಮೇಡಮ್, can you try? ಚಂದ್ರಿಕಾ ಮೇಡಮ್, anybody can try. What is self incrimination? Self incrimination ಸ್ವಯಂ ದೋಷಾರೋಪಣೆ ಅಂತ ಹೇಳ್ತಾರೆ. ಆರ್ಟಿಕಲ್ 20 ನಾನು ಕ್ಲೂ ಕೊಡ್ತೀನಿ, ಇದು ಆರ್ಟಿಕಲ್ 20 ಅಲ್ಲಿ ಬರುತ್ತೆ, 20 ಸಬ್ ಕ್ಲಾಸ್ 3 ಅಲ್ಲಿ ಸ್ವಯಂ ದೋಷಾರೋಪಣೆ ಅಂತ. ಮೇಡಮ್, ತನ್ನ ವಿರುದ್ಧ ತಾನೇ ಸಾಕ್ಷ್ಯ ನೀಡುವುದರಿಂದ ರಕ್ಷಣೆ, ಆರ್ಟಿಕಲ್ 20 ಕ್ಲಾಸ್ 3. ಅದರ ನಂತರ ಅಲ್ಲಿ ಮುಂದೆ ಮೇಡಮ್ ಅದರಲ್ಲಿ ಏನಂದ್ರೆ ನಂದಿನಿ ಸತ್ಪತಿ ವರ್ಸಸ್ PL ದಾನಿ ಕೇಸ್ ಮೇಡಮ್. ಹೌದು, ಏನಾಗಿತ್ತು ಆ ಕೇಸಲ್ಲಿ? ನಂದಿನಿ ಸತ್ಪತಿ ಈ ಕೇಸಲ್ಲಿ ಮೇಡಮ್ ಒಂದ್ ಪೊಲೀಸರು ಒಂದ್ ತನಿಖೆಯನ್ನ ಮಾಡುತ್ತಿರುವಾಗ, ಖಂಡಿತ ಅವಳನ್ನ ಅರೆಸ್ಟ್ ಇದ್ ಮಾಡಿದಾಗ, ತನಿಖೆಯನ್ನ ಮಾಡುತ್ತಿರುವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕೇಳ್ತಾರೆ ಮೇಡಮ್, ಅವ್ರು ಸಾಕ್ಷ್ಯವನ್ನು ಕೊಡೋದಕ್ಕೆ ಫೋರ್ಸ್ ಮಾಡ್ತಾರೆ. ಫೋರ್ಸ್ ಮಾಡಿದ ನಂತರ ಅವ್ರು ಅದನ್ನ ಚಾಲೆಂಜ್ ಮಾಡ್ತಾರೆ ಮೇಡಮ್. ರಿಟ್ ಅರ್ಜಿ ಮುಖಾಂತರ ಚಾಲೆಂಜ್ ಮಾಡಿದ ನಂತರ ಅದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ವಿರುದ್ಧ ತಾನೇ ಸಾಕ್ಷ್ಯವನ್ನ ಹೇಳಬಾರದು, ಅದರಿಂದ ಆರೋಪಿತನಿಗೆ ರಕ್ಷಣೆ ಇದೆ ಅಂತ ಜಜ್ಮೆಂಟ್ ಪಾಸ್ ಮಾಡ್ತಾರೆ. ಹೌದು. So where Nandiನಿ ಸತ್ಪತಿಯಲ್ಲಿ Supreme Court has considered wider scope of Article 20 subclass 3. That is, the court has held that prohibitive scope of Article 20 subclass 3 goes back to the stage of police interrogation, not commencing in court only. It extends to that the protects the accused in regard to other offences, that is pending of imminent, which may deter him for voluntary disclosures. ಅವ್ರನ್ನ ಯಾವುದೇ ಕಾರಣಕ್ಕೂ ವಾಲಂಟರಿ ಡಿಸ್ಕ್ಲೋಜರ್ಸ್ಗೆ ಅವರಾಗೆ ಹೇಳಿದ್ರೆ ಓಕೆ, ಬಟ್ ಯು ಕೆನಾಟ್ ಫೋರ್ಸ್ ದೆಮ್ ಆರ್ ಯು ಕೆನಾಟ್ ಥ್ರೆಟ್, ಫಿಸಿಕಲ್ ಥ್ರೆಟ್ ಆರ್ ವೈಲೆನ್ಸ್ ಬೈ any type of mentally torture, atmospheric pressure, environmental coercion, tiring, interrogative, proximity, overbearing, and intimidatory methods cannot be proceed with the person when he has to be arrested by giving self-incrimination against to him. So the protection, self-incrimination and a word on Article 20 subclass 3 ಅಲ್ಲಿ ಹಾಕಿದ್ದಾರೆ. The Article 20 subclass 3 itself is explaining that protection in respect of conviction for offenses.
meant by that? Protection in respect of conviction. Person is arrested with respect to any offense done by him, but Constitution never loses his right, even though he has culprit. By knowing that in the law, but law will protect some of the rights to him. 1, 2, and 3. It is very much important because the Article 20 subclass 1 explains post facto law. When the permit according to the law enforced by currently, but he cannot be convict law already enforced in earlier, or the law it has to be retro consideration. The what law is currently applicable, on that basis that person has to be treated. So according to that, the Article 20 subclass 1 says no person shall be convicted of an offense at time the commission of the act charge greater than that might have been inflicted under the law at the time of the commission by the offender. So arrested has to be charged or person has to be cannot be treated. ನಾನು ನೋಡ್ತೀರಾ ಕೊಲೆ ಮಾಡಿರೋನ ಅರೆಸ್ಟ್ ಮಾಡಿದ್ದಾರೆ. ಈಗ IPC ಹಲೋ ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮಾತಾಡಿ ಮೇಡಮ್. ನನಗೆ ಕಟ್ ಆಯ್ತು ಅದಕ್ಕೆ. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಇವಾಗ ಹೋಗ್ತಾ ಇದ್ದೀರಾ, ಯಾರೋ ಕೊಲೆ ಮಾಡಿರೋದನ್ನ ನೋಡ್ತೀರಾ. ಸೊ ಅವ್ರನ್ನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡ್ರು. ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಅವನನ್ನ ಅರೆಸ್ಟ್ ಮಾಡಿರ್ತಾರೆ, ಯಾವ ಕಾನೂನಿನ ಅಂಡರ್ ಅಲ್ಲಿ ಅರೆಸ್ಟ್ ಮಾಡಿರ್ತಾರೆ? ಎನಿಬಡಿ? ಸೆಕ್ಷನ್ 41 ಆಫ್ CRPC ಮೇಡಮ್. CRPC ಅಲ್ಲಿಂದ ಅವರನ್ನ ಅರೆಸ್ಟ್ ಮಾಡ್ಕೊಳ್ತಾರಾ? ಅರೆಸ್ಟ್ ಮಾಡೋ ಅಥಾರಿಟಿ ಅವ್ರಿಗೆ ಹೇಗ್ ಬಂದಿರುತ್ತೆ? ಯಾವ ಸೆಕ್ಷನ್ ಇಂದ? 154 ಇಂದ ಮೇಡಮ್. 154 ಇಂದ. ಅಂದ್ರೆ ಪೊಲೀಸ್ ಅವರಿಗೆ ಎನಿ ಕಾಗ್ನಿಸಬಲ್ ಅಫೆನ್ಸ್ ಬಂದಿದೆ, ಅವರಿಗೆ ಹಿಯರ್ ಆಗಿದೆ, ಅಥವಾ ಅವರಿಗೆ ಫೋನ್ ಇಂದ ಬಂತ, ಫೋನ್ ಕರೆನೂ ಕೂಡ ಅವರು ಟ್ರೀಟ್ ಮಾಡ್ತಾರೆ, ಅದನ್ನ ತಗೊಂಡು ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ. ಆ ನಂತರ ಅವರು ಪ್ರೊಸೀಡ್ ಆಗ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ FIR ಇರೋದು 154 ಅಲ್ಲಿ. ನೀವೇನ್ ಸೆಕ್ಷನ್ 41 ಆಫ್ CRPC ಹೇಳಿದ್ರಲ್ಲ, ಅದು ಅಥಾರಿಟೀಸ್ ಹೇಳುತ್ತೆ ಯಾವೆಲ್ಲ ಅಥಾರಿಟೀಸ್ ಇದಾರೆ CRPC ಅಂಡರ್ ಅಲ್ಲಿ ಅಂತ. ಸೊ ಅವ್ರಿಗೇನು ಒಂದು ಸಲ ಅವರಿಗೆ ಸಂಜ್ಞೇಯ ಅಪರಾಧಗಳ ಬಗ್ಗೆ ಅಥವಾ ಅಸಂಜ್ಞೇಯ ಅಪರಾಧಗಳ ಬಗ್ಗೆ, ಕಾಗ್ನಿಸಬಲ್ ಅಂಡ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ಮುನ್ಸೂಚನೆಗಳು ಬಂದ್ರೆ, ಅಂದ್ರೆ ವಾರೆಂಟ್ ಇಲ್ಲದ ಈ ಪ್ರಕರಣ ಏನು ವಾರೆಂಟ್ ಇಲ್ಲದ ಪ್ರಕರಣ ಬಂದ್ರೆ ತಕ್ಷಣ ಬಂದು ಆ ಸ್ಥಳದಲ್ಲಿ ಆ ವ್ಯಕ್ತಿ ಸಿಕ್ಕಿದ್ರೆ, ಅಥವಾ ಯಾರೋ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಈ ತರ ಕೊಲೆ ಮಾಡಿ ಹೋಗಿದ್ದಾನೆ ಅಂದ್ರೆ ಅವನನ್ನ ಸರ್ಚ್ ಮಾಡಿ ಅರೆಸ್ಟ್ ಮಾಡುವಂತಹ ಅಧಿಕಾರ ಪೊಲೀಸ್ ಅವರಿಗೆ ಅಕಾರ್ಡಿಂಗ್ ಟು CRPC ಪ್ರೊವಿಷನ್. ಮತ್ತೆ ಯಾವ ಕಲಂ ಮೇಲಿಂದ ಅವರಿಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಸೆಕ್ಷನ್ 300 ಅಲ್ವಾ, 300 ಅಲ್ಲಿ ಅವನು ಕೊಲೆ ಮಾಡಿರುವ ಅಪರಾಧಕ್ಕಾಗಿ. ಯಾಕಂದ್ರೆ ಐ ವಿಟ್ನೆಸ್ ಇದ್ದಾರೆ ಇದೇ ವ್ಯಕ್ತಿ ಅಂತ ಹೇಳಲಿಕ್ಕೆ, ಸೊ ಎವಿಡೆನ್ಸಸ್ ಇದೆ. ಸೊ ಐ ವಿಟ್ನೆಸ್ ಇಂದ 300 ಅಲ್ಲಿ ಅವನಿಗೆ ಇಂತ ಕೊಲೆ ಮಾಡಿದಾನೆ ಏನೋ ವ್ಯಕ್ತಿಯನ್ನ, ತನ್ನ ಮಚ್ಚಿನಿಂದನೋ ಕೊಲೆಯಿಂದನೋ, ಮಾನಸಿಕ ಹಲ್ಲೆ ಅಲ್ಲ, ಆ ವ್ಯಕ್ತಿ ಸತ್ತೋಗಿರೋದ್ರಿಂದ ಕೊಲೆ ಮಾಡಿದಾನೆ ಅಂತ ಹಾಕಿದ್ದಾರೆ. ಇವಾಗ ನಾಳೆ ಒಂದು ಏನ್ ಮಾಡ್ತಾರೆ, 300ಗೆ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡುತ್ತೆ ಸೆಂಟ್ರಲ್ ಗವರ್ನಮೆಂಟ್. ಏನಂದ್ರೆ, ಸೊ ಏನೆಲ್ಲ 300 ಒಳಗೆ ಹೇಳಿದಾರೋ ಈ ಒಂದು ಕಾಸಸ್ ಅಲ್ಲಿ ಕೆಲವೊಂದು ಇನ್ನೊಂದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡುತ್ತೆ. ಹೊಸದಾಗಿ ಕಾಸಸ್ ಗಳನ್ನ ಅಂದ್ರೆ ಕಾರಣಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಆ ಕಾರಣಗಳು ಇವನಿಗೆ ಅನ್ವಯಿಸಬಹುದು, ಇಲ್ಲ ಅಂತ ಹೇಳ.
ಆದ್ರೆ ನಾಳೆ ಮಾಡುವಂತ ಅಮೆಂಡ್ಮೆಂಟ್ ಅನ್ನ ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಪೂರ್ವಾನ್ವಯವಾಗಿ ಅನ್ವಯವಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಇದು ನಾನು 1 ಡೇ ಅಷ್ಟೇ ಹೇಳ್ದೆ, ಬಟ್ ಇದು 2 years ಆಗಿರ್ಬೋದು, 3 years ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಕಾನೂನಲ್ಲಿ ಯಾವುದೇ ಅಪರಾಧಿಯನ್ನ ಒಂದು ಸಲ ಅರೆಸ್ಟ್ ಮಾಡಿದಾಗ ಮತ್ತೊಂದು ಸಲ ಅಂದ್ರೆ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು ಆ ಕಾನೂನಿನ ಪ್ರಕಾರ ಅಮೆಂಡ್ಮೆಂಟ್ ಆಗಿದೆ, ನೀನ್ ಇವಾಗ ಇದರ ಅಡಿಯಲ್ಲಿ ಬರ್ತೀಯಾ ಅಥವಾ ನಿನ್ನ ಶಿಕ್ಷೆ ಜಾಸ್ತಿ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅದನ್ನೇ ex posto facto law ಅಂತ ಹೇಳೋದು. ಸೊ ಇಫ್ ಎ ಪರ್ಸನ್ ಹ್ಯಾಸ್ ಟು ಬಿ ಅರೆಸ್ಟೆಡ್ ಇನ್ ಎ ಕರೆಂಟ್ ಪೊಸಿಷನ್ and current law will be applicable. If anything has to be amended in the next, or the central government or the state government amending some of the provisions of the criminal laws, it cannot be held by the retrospectively applicable by the person. ಯಾಕಂದ್ರೆ ಇವತ್ 3 ವರ್ಷ ಇರುವಂತಹ ಇವಾಗ ಕೊಲೆಗೆ ಯೂಶುವಲಿ ಏನು 7 ವರ್ಷಕ್ಕಿಂತ ಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರ್ಬೋದು ಅಥವಾ ಡೆತ್ ಸೆಂಟೆನ್ಸ್ ಇರ್ಬೋದು. ಸೊ ಅದಕ್ಕಿಂತನೂ ಏನೋ ಒಂದು ಮಾರಣಾಂತಿಕ ಏನೋ ಕೊಡಬಹುದು. ಅಂದ್ರೆ ಆಲ್ರೆಡಿ ಡೆತ್ ಸೆಂಟೆನ್ಸ್ ವರೆಗಿದ್ರು ಅವ್ರು ಏನೋ ಒಂದು ಇದನ್ನ ಏನೋ ಅಮೆಂಡ್ಮೆಂಟ್ ಅನ್ನ ಮಾಡಿ ಡೆತ್ ಸೆಂಟೆನ್ಸ್ ಅನ್ನ ಇವಾಗ ಲೈಫ್ ಇಂಪ್ರಿಸನ್ಮೆಂಟ್ ಏನು ನಮ್ಮಲ್ಲಿ 14 years ಇದೆ ಅದನ್ನ ಒಂದು 20 years ಮಾಡ್ಬಿಡ್ತಾರೆ ಅನ್ಕೊಳ್ಳಿ, ಅಮೆಂಡ್ಮೆಂಟ್ ಮಾಡಿ. ಆಗ ಇದು ನಿಮಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಆಲ್ರೆಡಿ ಡಿಸೈಡ್ ಆಗಿರುವಂತಹ ಪ್ರಕರಣಕ್ಕೆ ಹೇಳುವಾಗೆ ಇಲ್ಲ. ಅದನ್ನ ಇಲ್ಲಿ ಏನಾಗುತ್ತೆ, ex posto facto laws will protecting by the offender, it cannot be applicable criminal laws in the retrospectively ಅಂತ. Next come to the next one protection, that is double jeopardy. What is that double jeopardy? Can anyone heard about double jeopardy under article 20 subclass 2? ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಒಬ್ಬ ವ್ಯಕ್ತಿನ ಶಿಕ್ಷೆಗೆ ಗುರಿ ಮಾಡುವಂತಿಲ್ಲ ಅಥವಾ ದಂಡಿಸುವಂತಿಲ್ಲ. Yes, thank you. Yes, article 20 subclass 2 ಏನ್ ಹೇಳುತ್ತೆ, ಒಬ್ಬ ವ್ಯಕ್ತಿಯನ್ನ no person shall be prosecuted and punished for the same offense more than once. Okay, so ಒಂದೇ ಅಪರಾಧ ಮಾಡಿದಾನೆ ಅವನು, ಆದ್ರೆ ಒಂದಕ್ಕಿಂತ ಹೆಚ್ಚು ಸಲ ಅವನನ್ನ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಸಲ ಅವನನ್ನ ಶಿಕ್ಷೆಗೆ ವಿಧಿಸುವಂತಿಲ್ಲ. ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ ಇಲ್ಲಿ, ದ ಪರ್ಸನ್ ಮಸ್ಟ್ ಬಿ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್. ಅಫೆನ್ಸ್ ಇಸ್ ಆಲ್ರೆಡಿ ಡಿಫೈನ್ಡ್ ಇನ್ ಜನರಲ್ ಕ್ಲಾಸಸ್ ಆಕ್ಟ್. ಸೊ ಅಫೆನ್ಸ್ ಅನ್ನೋದನ್ನ ಎಲ್ಲಿ ಡಿಫೈನ್ ಮಾಡಿದ್ದಾರೆ, ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ. ಇಟ್ ಮೀನ್ಸ್ ಎನಿ ಆಕ್ಟ್ ಆರ್ ಒಮಿಷನ್ ಮೇಡ್ ಪನಿಶ್ಡ್ ಬೈ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್, or the proceedings or the prosecution must have taken place before a court or judicial tribunal. The person must have been prosecuted and punished in the previous proceeding. The offense must be same for which he was prosecuted and punished in the previous proceedings. So already ಇದೇನ್ ಹೇಳುತ್ತೆ, ಈ 4 ingredients ಇರ್ಬೇಕು on a person double jeopardy ಅಲ್ಲಿ ಪ್ರೊಟೆಕ್ಷನ್ ಆಗುವಾಗ. ಏನು, the person, for example take it, A has arrested by the police authority and all the circumstances, charge sheet ಎಲ್ಲ ಆಗಿ the evidence has to be given and the court has to be already taken into consideration and it has to be given the decision on it. Either it's a tribunal, either it's a court. Court already given the decision on the person A. Now he already in the custody of the police authority, but some other case has to be lodged in some other area. Okay, but it is same. Along with that, this case also has to be taken into consideration. Okay, so when the person is already punished by the court in the same offenses, it cannot be heard by the other court. ಇವಾಗ ಬೆಂಗಳೂರಲ್ಲಿ ಮಾಡಿದಾನೆ, so the place of occurrence of the crime is Bangalore. ಬ್ಯಾಂಗ್ಳೂರಲ್ಲಿ ಅವನು ಅಪರಾಧವನ್ನ ಮಾಡಿದಾನೆ, ಬ್ಯಾಂಗ್ಳೂರ್ ಕೋರ್ಟ್ ಅಲ್ಲಿ ಅವನಿಗೆ ಶಿಕ್ಷೆ ಆಗಿದೆ. ಆ ಶಿಕ್ಷೆಗೆ ಸಂಬಂಧಿಸಿದಂತಹ ಕೆಲವೊಂದು ಎವಿಡೆನ್ಸ್ ಇರ್ಬೋದು ಅಥವಾ ಪಾರ್ಟ್ ಇರ್ಬೋದು ಸ್ಟಾರ್ಟ್ ಆಗಿರೋದು ತುಮಕೂರಲ್ಲಿ. ಅವನಿಗೆ ಇಲ್ಲಿ ಶಿಕ್ಷೆ ಆಗಿದೆ, ಮರ್ತ್ಬಿಟ್ಟು ತುಮಕೂರಲ್ಲೂ ಅದ್ ನಡೀತಿದೆ, ಗೊತ್ತಾಗಿಲ್ಲ ಕೋರ್ಟ್ಗಳಿಗೆ ಅನ್ಕೊಳ್ಳಿ. ಕೋರ್ಟ್ಗಳಿಗೆ ಯಾಕಂದ್ರೆ ಕೆಲವೊಂದ್ಸಲ ಲಾಯರ್ಸ್ ಗಳು ಕೂಡ ಅಲ್ಲಿ ಆಗಿರೋದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಇದೇ ತರ ಆದಾಗ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇರೋದು. ಅಲ್ಲಿ ಏನಾಗುತ್ತೆ, ತುಮಕೂರಲ್ಲಿ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಸಿಕ್ಕಿದೆ, ಅಲ್ಲೂ ಅವನ ಮೇಲೆ ಒಂದು ಕೇಸ್ ಲಾರ್ಜ್ ಆಗಿದೆ. So without known that the person already punished in the Bangalore court, ಅವ್ರು ಅವನನ್ನ ಕಾಲ್ ಮಾಡ್ತಾನೆ, ಎಲ್ಲಿ ಇದ್ರಲ್ಲಿ ಇದಾನೆ ಅಂತ ಗೊತ್ತಾಗುತ್ತೆ, ಕಾಲ್ ಮಾಡ್ತಾರೆ. ಅವಾಗ ಅವ್ನು ಹೇಳ್ಬೇಕಾಗುತ್ತೆ. ಸೊ ದಿಸ್ ಕೇಸ್ ಆಲ್ರೆಡಿ ಡಿಸೈಡೆಡ್ ಇನ್ ದ ಕೋರ್ಟ್ ಆಫ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಅಲ್ಲಿ ಡಿಸೈಡ್ ಆಗಿದೆ, ಸೇಮ್ ಅಫೆನ್ಸ್, ನನಗೆ ಮತ್ತೊಮ್ಮೆ ನೀವು ಶಿಕ್ಷೆ ಕೊಡುವಂತಿಲ್ಲ, ಇದಕ್ಕೆ ಆಲ್ರೆಡಿ ನಾನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀನಿ ಅಂತ. ಕ್ರೈಮ್ ಅಫೆನ್ಸ್ 2
ಇದ್ರಲ್ಲಾದ್ರೂ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅಲ್ಲಿ ತಗೊಂಡು ಅವನಿಗೆ ಶಿಕ್ಷೆಯನ್ನ ಕೊಟ್ಟಿರ್ತಾರೆ. ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಅದು ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ ಇರುತ್ತೋ ಅಲ್ಲಿಗೆನೆ ಟ್ರಾನ್ಸ್ಫರ್ ಮಾಡ್ಬೇಕು ಅಕಾರ್ಡಿಂಗ್ ಟು CRPC. ಫಾರ್ ಎಕ್ಸಾಂಪಲ್, ಇವಾಗ ಬೆಂಗಳೂರಲ್ಲಿ ಕಳ್ತನ ಮಾಡಿ ಅವ್ನು ತಮಿಳ್ನಾಡಿಗೆ ಓಡೋಗಿ ತಮಿಳ್ನಾಡಲ್ಲಿ ಸಿಕ್ತಾ ಅಂತ ಹೇಳಿದ್ರೆ ಅಲ್ಲಿಯ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ಬೇಕು, ಒಂದು ಲೆಟರ್, ಅಂದ್ರೆ ಇಲ್ಲಿಂದ ಪೊಲೀಸರು ಹೋಗಿರ್ತಾರೆ, ಅವನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ದ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ಯಾಕಂದ್ರೆ ಬರುವ ಸಮಯ 24 ಗಂಟೆಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅಥವಾ ಏನೋ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ ರೋಡ್ವೇ ಅಂದ್ರೆ ಅಲ್ಲಿಯ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಅವ್ರು ಕರ್ಕೊಂಡು ಹೋಗ್ಲೇಬೇಕು. ಅರೆಸ್ಟ್ ಮಾಡಿದ ತಕ್ಷಣ ಅಲ್ಲಿಂದ ಅವ್ರೊಂದ್ ಲೆಟರ್ ತಗೋಬೇಕು. ಅವ್ರು ಅವಾಗ ಕೇಳ್ತಾರೆ, ಏನು ವಾಟ್ ಪರ್ಪಸ್ ಯು ಪೀಪಲ್ ಆರ್ ಕೇಮ್ ಹಿಯರ್, ಇಲ್ಲಿ ಒಂದ್ ಬ್ಯಾಂಗ್ಳೂರಲ್ಲಿ ಒಂದ್ ಕೇಸ್ ಮಾಡಿದ್ದ, ಹಾಗಾಗಿ ಅವ್ನು ಇಲ್ಲಿ ಸಿಕ್ಕಿದಾನೆ, ತಗೊಂಡಿದೀವಿ ಅಂತ. ಅವ್ರು ಹೇಳ್ತಾರೆ, ಓಕೆ ದಿಸ್ ಇಸ್ ನಾಟ್ ಕಮಿಂಗ್ ಇನ್ ಮೈ ಜೂರಿಸ್ಡಿಕ್ಷನ್, ಕನ್ಸರ್ನ್ ಜೂರಿಸ್ಡಿಕ್ಷನ್ ಎಲ್ಲಾಗಿದೆ ಅಲ್ಲಿಗೆ ಒಂದ್ ಲೆಟರ್ ಕೊಡ್ತಾರೆ. ಸೊ ಓಕೆ, ಇದು ಕರ್ನಾಟಕದ ಇಂಥ ಊರಲ್ಲಿ ಇಂಥ ಸ್ಥಳದಲ್ಲಿ ಆಗಿದೆ, ಹಾಗಾಗಿ ಅಲ್ಲಿಯ ನ್ಯಾಯಾಲಯಕ್ಕೆ ಇದನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗೆ ಕೊಟ್ಟಾಗ ಅದು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಬೈ ಮಿಸ್ಪ್ಲೇಸ್ ಆಗಿ ಏನಾಗುತ್ತೆ, ಒಂದು ಊರಿಂದ ಅಲ್ಲಿ ಅವನಿಗೆ ವ್ಯವಹರಣೆ ಆಗಿ ಅವನಿಗೆ ಶಿಕ್ಷೆ ಆಗಿರುತ್ತೆ, ಬಟ್ ಇನ್ನೊಂದ್ರಲ್ಲಿ ಅದೇ ಪ್ರಕರಣಕ್ಕೆ ಅವನನ್ನ ಕ್ಲೈಮ್ ಮಾಡಿರ್ತಾರೆ. So aga the person has to take the protection by the constitution by saying that already the same case has to be dealt in the other court and I already undergoing the punishment and the same offense, so you cannot hear me in the second time on the same offenses. ಒಂದೇ ತರನಾದ ಪ್ರಕರಣಕ್ಕೆ ಅಥವಾ ಒಂದೇ ಇತರ ನ್ಯಾಯಾಲಯಗಳಲ್ಲಿ ಅದಕ್ಕೆ ಶಿಕ್ಷೆಯನ್ನ ವಿಧಿಸುವಂತಿಲ್ಲ, ಹಾಗಾಗಿ ನನ್ಗೆ ಇದರಲ್ಲಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊಳ್ಬಹುದು. ಸೊ ಇದು ಸೆಕೆಂಡ್ ಅಲ್ಲಿ. ಸೊ ಇವಾಗ ದ ಮೇನ್ ಕ್ವಶನ್ ವಿಚ್ ಇಸ್ ಆಸ್ಕ್ಡ್ ಇನ್ ದ ಕ್ವಶನ್ ಪೇಪರ್, ದಟ್ ಇಸ್ ಸೆಲ್ಫ್ ಇನ್ಕ್ರಿಮಿನೇಷನ್. ಇದೆಲ್ಲ ಆಗಿದೆ, ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಅವರಿಗೆ ಇಂಪಾರ್ಟೆಂಟ್ ಏನ್ ಬೇಕು, ಅವರಿಗೆ ಎವಿಡೆನ್ಸ್ ಬೇಕು. ಅರೆಸ್ಟ್ ಮಾಡಿದಾರಲ್ಲ ಪೊಲೀಸ್ನವರು, ದ ಪೊಲೀಸ್ ಡ್ಯೂಟಿ ಹ್ಯಾಸ್ ಟು ಬಿ ಕಲೆಕ್ಟ್ ದ ಎವಿಡೆನ್ಸ್. ಇನ್ ವಾಟ್ ವೇ ದೇ ವಿಲ್ ಕಲೆಕ್ಟಿಂಗ್, they have to do their duty by collecting by the ಅವ್ರೇನು ಪೀಪಲ್ಸ್ ಇರ್ಬೋದು, ಐ ವಿಟ್ನೆಸಸ್ ಈ ತರ ಇದಾರೆ ಅಂತ. But instead of that, if the person, the policers has to be torturing the person, it means that according to article 20 subclass 3, it says that if any authorities, the compulsion has to be made by the person who is arrested. Yes, Devendrappa, any questions? Any questions, sir? No, madam. Okay. So compulsion means it includes threatening, beating, or imprisoning of the wife, parent, or child of a person, or threatening himself by physically or mentally. If anything happened during the time of when the person has to be arrested and during his custody has to be kept by the police authorities, at that time he has to magistrate ಮುಂದೆ ನೀವು ನೋಡಿರ್ಬೋದು, ಇಫ್ ಯು ಆರ್ ಅವೇರ್ ಆಫ್, ನೀವೆಲ್ಲರೂ ಕೂಡ ಹೋಗ್ತಾ ಇದ್ದೀರಾ ಪ್ರಾಕ್ಟೀಸಿಗೆ ಅಂದ್ರೆ ನೋಡಿರ್ಬೋದು, ಯಾವುದೇ ವ್ಯಕ್ತಿಯನ್ನ ಇಫ್ ಎನಿ ಪರ್ಸನ್ ಹ್ಯಾಸ್ ಟು ಬಿ ಬ್ರಿಂಗ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ, ದ ಫಸ್ಟ್ ಕ್ವಶನ್ ದ ಮ್ಯಾಜಿಸ್ಟ್ರೇಟ್ ವಿಲ್ ಆಸ್ಕ್ ವೆದರ್ ಯು ಹ್ಯಾವ್ ಟ್ರೀಟೆಡ್ ಬೈ ದಿ ಪೊಲೀಸ್ ಆಫೀಸರ್ಸ್ ಇಂಡಿಜೆಂಟ್ಲಿ, ಏನಾದ್ರೂ ನಿಮಗೆ ಪೊಲೀಸ್ ಆಫೀಸರು ಬೇರೆ ರೀತಿಯಲ್ಲಿ ನೋಡ್ಕೊಂಡ್ರ ಅಂತ. ಅವನು ಎಸ್ ಅಂದ್ರೆ ಪೊಲೀಸರು ಏನು ಅಂತ ಕೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಏನು ಅಂತ ಅವ್ರು ಹೇಳ್ತಾರೆ. ಅವ್ರು ತುಂಬಾ ಟಾರ್ಚರ್ ಕೊಟ್ಟು ಏನಾದ್ರು ಇದ್ ಮಾಡಿದ್ರು ಅಥವಾ ಅವ್ರ ಲಾಯರ್ ಕಡೆಯಿಂದನಾದ್ರೂ ಅವ್ರು ಹೇಳಿಸ್ಬೋದು ಈ ತರ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಕ್ವಶನ್ ನೀವು ಕೇಳಿರ್ಬೋದು, ಲಾಯರ್ ಯಾವ ತರ ಜಡ್ಜಸ್ ಕೇಳ್ತಾರೆ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ರೆ ಓಕೆ, ನಿನಗೆ ಈ ತರ ಹಕ್ಕುಗಳಿದೆ, ನಿನ್ಗೆ ಯಾವ್ದೇ ರೀತಿಯಲ್ಲೂ ನಾವು ಇದ್ ಮಾಡೋದಿಲ್ಲ, ಸೊ ನಿನ್ಗೆ ಈ ತರ ಪ್ರೊಟೆಕ್ಷನ್ ಇದೆ ಅಂತ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ನ ಅರೆಸ್ಟ್ ಆದಾಗ ಪೊಲೀಸ್ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಅದಕ್ಕೆ ಅವನ್ ಅಪರಾಧವನ್ನ ಅವನೇ ಒಪ್ಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಪ್ರೆಷರ್ ಮಾಡೋಂಗಿಲ್ಲ. ದಟ್ ಈಸ್ the protection of self incrimination, andre against to self incrimination. What your friend said, that is Nandini Satpathy versus PL Dani. This is very important case. In this case, the Supreme Court has considerably widened the scope of article 20 subclass 3. That is, the court held that the prohibited scope of article 20 subclass 3 goes back to the stage of police interrogation, not commencing in court only. It extends to and protects the accused in regard to other offences pending or imminent, which may be deter him for voluntary disclosure. The phrase compel testimony involves that the policer never collect the evidences by giving the physical threats or violence of physic or mental torture to the accused person. If they are done, it is against to the constitution. Okay, so they cannot make like that.
ಸೊ ಇಲ್ಲೇನಾಗಿತ್ತು, ಶಿ ವಾಸ್ ರೆಫ್ಯೂಸಿಂಗ್ ಟು ಪ್ರಾಸಿಕ್ಯೂಟೆಡ್, ಅವರು ರೆಫ್ಯೂಸ್ ಮಾಡ್ತಾ ಇದ್ರು. ಬಟ್ ಸೆಕ್ಷನ್ 175 IPC ಅಲ್ಲಿ ಆನ್ಸರ್ ಮಾಡಿ, ಲಾಫುಲ್ ಅಥಾರಿಟಿ ಇದೀವಿ, ಆನ್ಸರ್ ಮಾಡಿ ಸೆಲ್ಫ್ ಇನ್ಕ್ರಿಮಿನೇಷನ್ ಮಾಡ್ತಿದ್ದು. ಬಟ್ ಕೋರ್ಟ್ ಹೆಲ್ಡ್ ದಟ್ ಸೊ ಯು ಡು ನಾಟ್ ಹ್ಯಾವ್ ದ ಅಥಾರಿಟಿ, ಇನ್ವೆಸ್ಟಿಗೇಷನ್ ಇದೆ ನಿಮಗೆ 161 ಪ್ರಕಾರ, ಬಟ್ ಇಟ್ ನಾಟ್ ಮೀನ್ ದಟ್ you have the authority to collect the evidence by making of confessional statement or making of self incrimination to the person. It is not will be granted by the constitution. ಯಾವುದೇ ಕಾರಣಕ್ಕೂ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗ್ರಾಂಟ್ ಆಗಿಲ್ಲ ಈ ತರ. ಅದು ವ್ಯಕ್ತಿಯ ಹಕ್ಕು, ಅವನು ಅಫೆಂಡೆಡ್ ಆದ್ರೂ ಕೂಡ ಕಾನ್ಸ್ಟಿಟ್ಯೂಷನಲ್ ಅವನಿಗೆ ಪ್ರೊಟೆಕ್ಷನ್ ಇದೆ. ಸೊ ಯು ಕೆನಾಟ್ ಹ್ಯಾವ್ ದ ಅಥಾರಿಟಿ ಟು ಮೇಕ್ ಲೈಕ್ ದಟ್. ಸೊ ಇದು ಸೆಲ್ಫ್ ಇನ್ಕ್ರಿಮಿನೇಷನ್ ಬಗ್ಗೆ ಹೇಳುತ್ತೆ. So any doubt on self incrimination? ಇಲ್ಲಿ ನಾನೊಂದು ಕ್ವಶನ್ ಹಾಕ್ತೀನಿ, ನಿಮಗೆಲ್ಲರಿಗೂ ಗೊತ್ತಿದೆ. ಅಬು ನಿಮ್ದು ಯಾರದು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಆದಾಗ ಚಾಪಾ ಕಾಗದದಲ್ಲಿ ನಾರ್ಕೋ ಅನಾಲಿಸಿಸ್, ಪಾಲಿಗ್ರಫಿ, ಬ್ರೈನ್ ಫಿಂಗರ್ ಪ್ರಿಂಟಿಂಗ್, ಟೆಸ್ಟ್ ಆಫ್ ಅಕ್ಯೂಸ್ಡ್, ವೆದರ್ ಇಟ್ಸ್ ವೈಲೇಟ್ಸ್ ದ ಆರ್ಟಿಕಲ್ 20 ಸಬ್ ಕ್ಲಾಸ್ 3. ನಾನು ಹೇಳ್ದೆ ಯಾವುದೇ ಕಾರಣಕ್ಕೂ ಅವನಿಗೆ ಫೋರ್ಸ್ ಮಾಡಬಾರದು. No madam, it cannot be violates the 20 class 3 madam. Okay. Because in the case of Katikalu versus state and Okay. Selvi versus Karnataka. Yes. These cases are very important cases, madam. In this case, the Honorable High Court and Supreme Court has held that it is not violates the Article 20 class 3 because in Selvi versus Karnataka state, Selvi versus Karnataka state ನಲ್ಲಿ ನಾರ್ಕೋಟಿಕ್ ಟೆಸ್ಟ್ ಅನ್ನ ಮಾಡ್ತಾರೆ. ಅದು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳೋದರಿಂದ ರಕ್ಷಣೆ ಅಂತ ಬರಲ್ಲ ಅಂತ ಹೇಳಿದಾರೆ ಮೇಡಮ್. ಇನ್ನು ಬಾಂಬೆ ವರ್ಸಸ್ ಕಾತಿಕಾಳು ಸ್ಟೇಟ್, ಈ ಕೇಸಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಆರೋಪಿ ಅದನ್ನ ತಿರಸ್ಕರಿಸಬಾರ್ದು, ಯಾಕಂದ್ರೆ ಅದು ಒಂದು ಭಾಗ ಅಂತ ಇರುತ್ತೆ, ತನಿಖೆ ಒಂದು ಭಾಗ ಅಂತ. ಎಸ್, ಸೆಲ್ವಿಯಲ್ಲಿ ಏನ್ ಹೇಳಿದ್ರು ಸ್ವಲ್ಪ ಇರಲಿ. ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಅಕ್ಯೂಸ್ಡ್ ಹ್ಯಾಸ್ ಚಾಲೆಂಜ್ ದ ವ್ಯಾಲಿಡಿಟಿ ಆಫ್ ಸರ್ಟೈನ್ ಸೈಂಟಿಫಿಕ್ ಟೆಕ್ನಿಕ್ಸ್, ನೇಮ್ಲಿ narco analysis, polygraphy, brain fingerprinting test without their consent. It is violation of Article 20 subclass 3. Yes, ಇಲ್ಲೂ ಕೂಡ ನಾರ್ಕೋ ಅನಾಲಿಸಿಸ್ ಇರ್ಬೋದು, ಅಂದ್ರೆ ಬ್ರೈನ್ ನೀವು ನೋಡಿರ್ತೀರಾ ಹೇಗೆ ಅದು ಸೈಂಟಿಫಿಕ್, ಅವರಿಗೆ ಬ್ರೈನಿಗೆಲ್ಲ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ನ ಹಾಕಿ ಅವರನ್ನ ಪ್ರಜ್ಞೆಯಲ್ಲಿ ತಪ್ಪಿಸ್ಬಿಟ್ಟು ಅವರಿಂದ ನೀವು ಮಾಡಿದೀರಾ ಅಂತ ಕ್ವಶನ್ಸ್ ಮಾಡೋದು. ಇದಕ್ಕೆ ಅಪರಾಧಿ ಒಪ್ಕೊಳ್ಬೇಕು, ಹೌದು ನನಗೆ ಇದ್ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದು ಆ ಅಪರಾಧಿ ಒಪ್ಕೊಳ್ದೆ ಆ ರೀತಿಯಾದಂತಹ ಟೆಸ್ಟ್ ಅನ್ನ ಮಾಡಿದ್ರೆ ಅದು ಅಗೇನ್ಸ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ಇಫ್ ಹಿ ಹ್ಯಾಸ್ ಗಿವನ್ ಕನ್ಸೆಂಟ್ ದೆನ್ ಇಟ್ ಇಸ್ ನೋ ಪ್ರಾಬ್ಲಮ್. ಅವನು ಕನ್ಸೆಂಟ್ ಕೊಟ್ಟ, ಅವನಾಗೆ ಇದ್ ಮಾಡಕ್ಕೆ. ಯಾಕೆ ಅವ್ರು ಇಲ್ಲಿ ಕ್ವಶನ್ ಮಾಡಿದ್ದಾರೆ ಸೆಲ್ವಿಯಲ್ಲಿ ಅಂದ್ರೆ, ಅದು ಏನು ಡ್ರಗ್ ಯೂಸ್ ಮಾಡ್ತಾ ಇದ್ರು, ದಟ್ ಈಸ್ ಸೋಡಿಕಮ್ ಪೆಂಥೋಲಾಲ್ ಅಂತ ಏನ್ ಯೂಸ್ ಮಾಡ್ತಾ ಇದ್ರು, ಅದು ಜನರಲ್ ಅನಸ್ತೇಶಿಯಾ ಸರ್ಜಿಕಲ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಟ್ ಮೇ ಬಿ ಬ್ರೈನ್ ಡ್ಯಾಮೇಜ್ ಆಗ್ಬೋದು ಕೆಲವರಿಗೆ. ಅದು ಅನಸ್ತೇಶಿಯಾ ವೇವ್ ಟೆಸ್ಟ್ ಏನ್ ತಗೊಳ್ತಾರೆ ಅದು ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಅಥವಾ ಅವರ ಬಾಡಿ ಅದಕ್ಕೆ ಪರಿವರ್ತನೆ ಮಾಡ್ಬೋದು, ಅಂದ್ರೆ ಅದು ಅವರಿಗೆ ಸೂಟಬಲ್ ಆಗದೆ ಇರ್ಬೋದು, ಅದರಿಂದ ಅವ್ರ ಬಾಡಿಗೆ ಏನಾದ್ರೂ ತೊಂದರೆ ಆಗ್ಬೋದು. ಅವಾಗ ಹೇಳುತ್ತೆ ಕೋರ್ಟ್ ಏನು, ಇಫ್ ಇಟ್ ಈಸ್ ಯು ವಾಂಟ್ ಇಟ್, ಸೊ ಯು ಕ್ಯಾನ್ ಟೇಕ್ ದ ಪರ್ಮಿಷನ್ ಬೈ ದಿ ಕೋರ್ಟ್ ಆಫ್ ಲಾ, ದಟ್ ಈಸ್ ನಾಟ್ ಬೈ ದಿ ಟಾರ್ಚರ್ ಆರ್ ಕ್ರಿಯಲ್ ರೀತಿ ಅಲ್ಲ. If it is the person has to be voluntarily approved, yes, I am coming to that test because I am not done any wrong, then you can go ahead with, or else it is not given by the permission to the persons to make a lie detector test or polygraph test or anything. ಆ ವ್ಯಕ್ತಿ ತಾನಾಗೆ ಒಪ್ಕೊಳ್ಬೇಕು, ಯಾಕಂದ್ರೆ ಅವನಿಗೆ ವಿವರಿಸಿ ಹೇಳ್ಬೇಕು ಏನ್ ಮಾಡ್ತೀರಾ ನೀವು ಇಂತಹ ಟೆಸ್ಟ್ ಅಲ್ಲಿ, ಅದು ಅವನಿಗೆ ಆಗುತ್ತಾ ಇಲ್ವಾ, ಆ ಇಂಜೆಕ್ಷನ್ ಕೊಟ್ಟಿ ನೋಡ್ಬೇಕು. ಅವನಿಗೆ ಏನಾದ್ರು ಅದು ಆಗಿ ಬರ್ತಿಲ್ಲ ಅಂದ್ರೆ ಅವ್ರು ಕೊಡೋಂಗಿರಲ್ಲ. ಸೊ ಹಾಗಾಗಿ ಇನ್ಹ್ಯೂಮನ್, ಯಾಕೆ ಕನ್ವೆನ್ಷನ್ ಅಗೇನ್ಸ್ಟ್ ರಿಗಾರ್ಡಿಂಗ್ ದ ಕಂಟೆನ್ಷನ್ ರೈಸ್ಡ್ ಕ್ರಿಯಲ್, ಇನ್ಹ್ಯೂಮನ್ ಆರ್ ಡಿಗ್ರೇಡಿಂಗ್ ಟ್ರೀಟ್ಮೆಂಟ್ ಆಫ್ ಪನಿಷ್ಮೆಂಟ್ ಅಂತ 1984 ಅಲ್ಲಿ ಏನ್ ಕನ್ವೆನ್ಷನ್ ಗೆ ನಾವು ಸೈನ್ ಮಾಡ್ತಿದೀವಿ ಇಂಟರ್ನ್ಯಾಷನಲ್ ಆದಲ್ಲೂ ಕೂಡ, ಹ್ಯೂಮನ್ ರೈಟ್ಸ್ ಪ್ರಾಸ್ಪೆಕ್ಟಿವ್ ಅನ್ನ ನಾವ್ ಏನ್ ಅಳವಡಿಸ್ಕೊಂಡಿದೀವಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹಾಗಾಗಿ ಅಪರಾಧಿಯನ್ನು ಕೂಡ ನಾವು ಮನುಷ್ಯ ಅಂತಾನೆ ಟ್ರೀಟ್ ಮಾಡ್ತೀವಿ.
ಅವನು ಮಾಡಿರುವ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡಬೇಕು, ಆದ್ರೆ ಅವನ ಮನುಷ್ಯತ್ವಕ್ಕೆ ಅಥವಾ ಅವನ ಜೀವನಕ್ಕೆ ಹಾನಿ ಮಾಡೋದನ್ನ ಕೋರ್ಟ್ ಯಾವತ್ತೂ ಒಪ್ಕೊಳ್ಳಲ್ಲ. ಅದನ್ನ ಈ ಸೆಲ್ವಿ ಕೇಸಲ್ಲಿ ಹೇಳ್ತಾರೆ. ವಾಲಂಟರಿಲಿ ದ ಪರ್ಸನ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಟು ಕಮಿಂಗ್ ಟು ದ ಟೆಸ್ಟ್. ಅದು ಕೋರ್ಟ್ ಮುಂದೆ ಬೇಕಾದ್ರೆ ಅವ್ನು ಬಂದ್ ಹೇಳಿ, ಯಾವ್ದು ಕೋಯರ್ಷನ್ ಇಲ್ದಲೆ, then you can, or else it is violation of article 20 subclass 3. 20 subclass 3 never give the any authority to go ahead for these test. ಯಾರಿಗೂ ಡೈರೆಕ್ಟ್ ಆಗಿ ಈ ಟೆಸ್ಟ್ ಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. This is with respect to protection against self incrimination. Next come to the fundamental duty to strive towards excellence. Right to education ಇದೆ, after that fundamental duties. ಯಾಕಂದ್ರೆ ಒಂದೊಂದಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ಬಾರ್ದು, ಅದಕ್ಕೆ fundamental duty to strive towards excellence. Why this word has to be used? What is meant by strive towards excellence? ಮೂಲಭೂತ ಹಕ್ಕುಗಳು ಉತ್ತಮ ಆಡಳಿತಕ್ಕಾಗಿ ಇರುವಂತಹ ವೇದಿಕೆಗಳು ಅಥವಾ ಮಹತ್ವ. ಯಾಕೆ ಈ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ? Why this word has to be used? After the present government, when it is came into picture, earlier mostly ನಿಮ್ಗೆಲ್ಲ ಗೊತ್ತಿದೆ, when you are studying also, at the time there is no such rules that we have to be take a pledge in every year, right? Fundamental duties na pledge ತಗೊಳ್ಳಿ ಅಂತ ಎಲ್ಲಾದ್ರೂ ಹೇಳ್ತಾ ಇರ್ಲಿಲ್ಲ. So ಇವಾಗ they have made a compulsion to the every schools and every authority. They need to take a pledge of fundamental duties before starting up of their official functions. Official functions na ಅಥವಾ constitutional day ದಿನ ಅಥವಾ legal service day ದಿನ November 9, November 26. ಪ್ರಿಯಾಂಬಲ್ ಅನ್ನ ಹೇಗೆ ಪ್ಲೆಡ್ಜ್ ತಗೊಳ್ತೀರಾ? ಎವ್ರಿ ಪರ್ಸನ್ ಹ್ಯಾಸ್ ಟು ಟೇಕ್ ದ ಪ್ಲೆಡ್ಜ್. ನೀವ್ ಇವಾಗ್ಲೂ ಸೆಂಟ್ರಲ್ ಗವರ್ನಮೆಂಟ್ ಬ್ಲಾಗ್ ಅಲ್ಲಿ ಹೋದ್ರೆ ಪ್ಲೆಡ್ಜ್ ತಗೊಂಡ್ರೆ ಯು ಕ್ಯಾನ್ ಗೆಟ್ ದ ಸರ್ಟಿಫಿಕೇಟ್. Why? So because as we know that we have a fundamental right. We have a fundamental rights. If the fundamental rights has to be violated, we can get the relief by the court of law by applying writ provisions directly by High Court or in the Supreme Court, right? Under Article 226 and the Article 32 of the Constitution. So that violation has to be occurred by the state government. If the person, two persons can be violated, if any person has to be violated my right, it means it is come to the civil nature. When the fundamental rights have to be violated, the authority has to be the state government as the state concern, who are all coming under Article 12. If they are not giving the good environment, good education, good life, good personal liberties, or they are restricting us to do the freedom of trade and commerce or anything, then we have a right to claim for our remedies because it is our fundamental rights. Then what is the preferences given by the fundamental duties for the excellence? Nowadays, what are all the decisions given by the Supreme Court and the what measures taken by the government? It has to be made it clear that if you have a fundamental rights, at least the person you can think to protect the nation. So to protecting the nation, you have to do your duty. How many duties we have under fundamental rights? It is coming under Part 4A of the Constitution under Article 51A. So please write on. So fundamental duties has to be explained in the Part 4A of the Constitution and Article 51A. ಸಂವಿಧಾನದ ಭಾಗ 4A ಮತ್ತು 51A ಯಲ್ಲಿ ಡ್ಯೂಟೀಸ್ ಅನ್ನ ಹೇಳಿದ್ದಾರೆ. ಮೊದಲು 10 ಇತ್ತು, ಇವಾಗ 11 ಆಗಿದೆ. 42nd Amendment 1976 ಅಲ್ಲಿ 10 ಅಮೆಂಡ್ ಇದನ್ನ ಸೇರಿಸಿದ್ರು. 86th Amendment 2002 ಅಲ್ಲಿ 11th one ಅನ್ನ ಸೇರಿಸಿದ್ರು. ಸೊ ಏನ್ ಈ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ? What is exactly the fundamental duties says? How the excellence? ಯಾಕೆ ಬೇಕು ನಮಗೆ fundamental duties? Because the fundamental duties are correlative to the fundamental rights. If we have the right, everyone, we ourselves have to be pledged with that. Yes, I will serve to the society. I will serve to the nation. It means the first one, it says that we respect the ideal institution and national flag and national anthem. So never, this is the 75th year. I know that the government has to be made it clear that everyone has to be flag in your houses. After that, the government has to be think that, okay, flag and ಆರಿಸ್ಬಿಟ್ರು
ಇನ್ನು ಆರ್ಸಿದೆಲ್ಲ ಫ್ಲಾಗ್ ಹೆಂಗ್ ಕಲೆಕ್ಟ್ ಮಾಡ್ಬೇಕು? ಆಮೇಲೆ ನಿಯರೆಸ್ಟ್ ಯಾವ್ದಕ್ಕೆ ಪೆಟ್ರೋಲ್ ಬಂಕ್ ಕೊಡಿ. ಯಾಕೆ? ಎಷ್ಟು ಜನ ಕೊಟ್ಟಿದ್ದಾರೆ? ವೆದರ್ ಎವ್ರಿ ಒನ್ ಹ್ಯಾಸ್ ಡಿಡ್ ದೇರ್ ಡ್ಯೂಟೀಸ್ ಟು ರಿಟರ್ನಿಂಗ್ ಬ್ಯಾಕ್ ಟು ದ ಫ್ಲಾಗ್. ಅದು ಫ್ಲಾಗ್ ಅಲ್ಲಿ ಏನ್ ಹೇಳಿದ್ರು, ಕಾಟನ್ ಅಲ್ಲಿ ಮಾಡಿರುವ ಫ್ಲಾಗ್ ಅನ್ನ ಹಾಕಿದ್ರು. ಎಷ್ಟೋ ಜನ ಶೈನಿಂಗ್ ಫ್ಲಾಗ್ ಅನ್ನ ಮಾಡ್ಸಿದ್ರು. ಬೇಕಾಬಿಟ್ಟಿ ಕಾರ್ ಅಲ್ಲಿ ಆಗಿರ್ಬೋದು ಅಥವಾ ಆಟೋದಲ್ಲಿ ಆಗಿರ್ಬೋದು, ಬೈಕಲ್ಲಿ ಆಗಿರ್ಬೋದು, ಜಾಥಾಗಳನ್ನ ನಡೆಸಿದ್ರು. ನೀವು ಫ್ಲಾಗ್ ಅನ್ನ ಅದ್ರ ಮುಂದೆ ಹಾಕೊಳ್ಬಾರ್ದಂತ ರೂಲ್ಸ್ ತಂದ್ರು. ಆದ್ರೂ ಕೂಡ ಎಲ್ರು ಅದನ್ನೇ ಮಾಡಿದ್ರು. ಬಿಕಾಸ್ ದೇ ನೋ ದಟ್ ದ ಲಾ ಈಸ್ ದೇರ್. ಎಲ್ರಿಗೂ ಗೊತ್ತು ಲಾ ಇದೆ ಅಂತ, ಬಟ್ ದೇ ಆರ್ ವೈಲೇಟೆಡ್. ಇಟ್ ಮೀನ್ಸ್ ದಟ್ ಎಕ್ಸಲೆನ್ಸಿಗೋಸ್ಕರ ನಿಮಗೆ ಡ್ಯೂಟಿ ಕೊಟ್ಟಿದ್ದಾರೆ, ಟು ಪ್ರೊಟೆಕ್ಟ್ ದ ಫ್ಲಾಗ್, ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಅಂತೆ, ಬಟ್ ಯು ಆರ್ ವೈಲೇಟಿಂಗ್. ದಟ್ಸ್ ವೈ ಟು ಮೇಕ್ ಎಕ್ಸಲೆನ್ಸ್, ಟು ಇನ್ಬಿಲ್ಟ್, ನಿಮ್ಮಲ್ಲೇ ಇದೆ ಇನ್ಬಿಲ್ಟ್, ನೇಷನ್ ಗೆ ನಾನು ಇಂಟಿಗ್ರಿಟಿಯನ್ನ ಕೊಡ್ಬೇಕು, ನೇಷನ್ ಗೆ ನಾನು ಸರ್ವ್ ಮಾಡ್ಬೇಕು ಅಂತ. ಅದಕ್ಕೆ ಇದನ್ನ ಎಕ್ಸಲೆನ್ಸ್ ವರ್ಡ್ ಅಂತ ಹೇಳ್ತಾರೆ. ವೆನ್ ದ ಪರ್ಸನ್ ಹ್ಯಾಸ್ ಟು treat himself to protect the nation, then automatically he have the authority to abide by the fundamental duties which are given by the constitution. Today onwards, what you people are going next, ಎಷ್ಟು ಜನ ನೀವು ಇವಾಗ ಜಾಯ್ನ್ ಆಗಿದ್ದೀರಾ, you becoming as a judge in future, you need to aware of that. At least if you know that ನಿಮ್ಮ ಪ್ರಿಮೈಸಸ್ ಅಲ್ಲಿ ಅಥವಾ ನಿಮ್ಮ ಲಾಯರ್ಸ್ ಯಾರು ನೋಡ್ತಿದ್ದಾರೆ ಅಂದ್ರೆ, please stand them and tell them that you have the duty towards your nation. Do it, not because of mine. ಜಡ್ಜ್ ಆಗಿ ನನ್ಗಲ್ಲ, ಫಾರ್ ನೇಷನ್ ಗೆ ನೀನ್ ಇದನ್ನ ಮಾಡು. ಸೊ ಯಾವಾಗ ನಾವ್ ಅದನ್ನ ಕ್ವಶನ್ ಮಾಡ್ತಾ ಹೋಗ್ತೀವಿ, ಫಂಡಮೆಂಟಲ್ ರೈಟ್ಸ್ ತರನೇ ಇದಕ್ಕೂ ಕೂಡ ಎಕ್ಸಲೆನ್ಸ್ ಬರ್ತಾ ಹೋಗುತ್ತೆ. ಯಾಕೆ? ಇದು ಇಂಡಿವಿಜುವಲಿಗೆ ನಾವು, ಇಫ್ ವಿ ಆರ್ ಪ್ರೊಟೆಕ್ಟಿಂಗ್ ಬೈ ಅವರ್ ಕಾನ್ಸ್ಟಿಟ್ಯೂಷನ್ ಬೈ ವೇ ಆಫ್ ರೈಟ್ಸ್, then we have to do our duty to the nation. So first is the protect the institution, and we abide by protection of the national flag and national anthem. The second is to cherish, follow the noble ideals which inspired by the national struggle of freedom. Yes, many ideas we have, noble ideals. ಏನೆಲ್ಲ ಐಡಿಯಲ್ಸ್ ಇದೆ ಅದನ್ನೆಲ್ಲ ನಾವು ಏನ್ ಮಾಡ್ಬೇಕು, ನ್ಯಾಷನಲ್ ಸ್ಟ್ರಗಲ್ ಗೆ ಯಾರು ಇದ್ ಮಾಡಿದ್ದಾರೆ ಅವನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ಸ್, ಗಾಂಧೀಜಿ ಮೂರ್ತಿ ಇರುತ್ತೆ, ಅಂಬೇಡ್ಕರ್ ಮೂರ್ತಿ ಇರುತ್ತೆ, ಹೋಗೋದು ಜನಾಂಗದ ದ್ವೇಷಕ್ಕೆ ಹೊಡೆದು ಹಾಕೋದು, ಬಟ್ ಅವ್ರು ಏನ್ ಪ್ರೊಟೆಕ್ಟ್ ಮಾಡಿದ್ದಾರೆ? ಸೊ ಐಡಿಯಲ್ಸ್ ಏನ್ ಕೊಟ್ಟಿದ್ದಾರೆ, ಅವರ ಹೇಳಿಕೆಗಳಿರ್ಬೋದು ಅಥವಾ ಮೂರ್ತಿಗಳಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ಅವುಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಯಾಕೆ? ಒಂದಲ್ಲ ಒಂದು ಕಥೆನ ಅದು ಹೇಳುತ್ತೆ. ಇಫ್ ವಿ ಆರ್ ಲಿವಿಂಗ್ ಸೆಕ್ಯೂರ್ಲಿ today's environment because of their effort, so we have to protect their ideals. Next, to uphold and protect the sovereignty, unity and integrity of India. It is very much important. Sovereignty andre ಸಾರ್ವಭೌಮತೆ, unity andre ಏಕತೆ, integrity andre ವೈವಿಧ್ಯತೆ. Sovereignty, when it comes, when we treated that we are secure by our nation, because we ourselves has to be elect the representative. We ourselves has to be abide by the constitution. We ourselves has to be giving the duties to the representative. Representative na elect ಮಾಡಿ ನೀವು ನಮಗಾಗಿ ವರ್ಕ್ ಮಾಡಿ ಅಂತ ಹೇಳಿದೀವಿ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ. ಅವ್ರು ನಮಗಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವರಿಗೆ ವರ್ಕ್ ಮಾಡಕ್ ಅವಕಾಶ ಕೊಡಿ ಲೆಗಿಸ್ಲೇಟರ್ಸ್ ಅಲ್ಲಿ. ಆಗ ಸಾರ್ವಭೌಮತೆಯನ್ನ ಕಾಣ್ಬೋದು. ಅವ್ರು ವರ್ಕ್ ಮಾಡ್ತಿರೋದ್ ತಪ್ಪ, then you can ask them, this is not correct, because constitution has given you that you can protect us. We are sent you that you have to be do your duty. ಅಲ್ಲಿ ಇರುವಂತಹ, ಯಾಕೆ ಕಾರ್ಯಾಂಗದ ಹೆಡ್ ಸೆಂಟ್ರಲ್ ಅಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲ, ಹಾಗೆ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಪ್ರೆಸಿಡೆಂಟ್ ಏನಿದ್ದಾರೆ, ಅವರಿಗೆ ಸಹಾಯಕರಾಗಿ ಏನ್ ಈ ಲೆಗಿಸ್ಲೇಟರ್ ಆಗಿ ನಾವು ಯಾರನ್ನ ಕಳ್ಸಿರ್ತೀವಿ, ಅವ್ರು ಏನಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅಥವಾ ಮಂತ್ರಿಮಂಡಲ, ಇಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ, ದೇ ಹ್ಯಾವ್ ಟು ವರ್ಕ್ ವಿತ್ ಅ ಕೋಆರ್ಡಿನೇಷನ್. ಯಾಕೆ? ನಮ್ದು ಫೆಡರಲ್ ಸ್ಟ್ರಕ್ಚರ್. ದೆನ್ ಓನ್ಲಿ ದಿಸ್ ಸಾವರ್ನಿಟಿ we can have to analyze. Without that cooperation we cannot analyze. Unity not only for the persons who are ruling us. ಯುನಿಟಿ ಅನ್ನೋದು ನಮ್ಮನ್ನ ರೂಲ್ ಮಾಡುವಂತಹ ವ್ಯಕ್ತಿಗಳ, ಬಿಡಿ ರೂಲ್ ಮಾಡೋ ವ್ಯಕ್ತಿಗಳಲ್ಲಿ ಪಕ್ಷಾಂತರಗಳು ಜಾಸ್ತಿ, ಪಕ್ಷಗಳ ನಡುವೆ ಭೇದಗಳು ಜಾಸ್ತಿ. ಆಗ ನಾವ್ ಯೋಚನೆ ಮಾಡ್ಬೇಕು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಟು ಹೂಮ್ ವಿ ನೀಡ್ ಟು ಸೆಲೆಕ್ಟ್ ಅಂತ. ಯುನಿಟಿ ಇಟ್ ವಿಲ್ ಎಕ್ಸ್ಪ್ಲೈನ್ ನಾಟ್ ಓನ್ಲಿ ಟು ದ ಇಂಡಿವಿಜುವಲ್ ಯುನಿಟಿ ವಿತ್ ದ ಆಲ್ ಪೀಪಲ್, ಬಟ್ ಆಲ್ಸೋ ಯುನಿಟಿ ವಿತ್ ದ ಪರ್ಸನ್ಸ್ ಹೂ ಆರ್ ವರ್ಕಿಂಗ್ ವಿತ್ ಅಸ್. ಯಾರು ನಮಗೋಸ್ಕರ ಕಾರ್ಯ ಮಾಡ್ತಿದ್ದಾರೆ, ನಿಮ್ಮ ಆಡಳಿತದಲ್ಲೂ ಯುನಿಟಿ ಇರ್ಬೇಕು, ನಮ್ಮಲ್ಲೂ ಯುನಿಟಿ ಇರ್ಬೇಕು. ಆಗ ಮಾತ್ರ ವಿ ಕ್ಯಾನ್ ಸ್ಟ್ರೈವ್ ಟುವರ್ಡ್ಸ್ ದ
ಬಿಲ್ಡಪ್ ಆಫ್ ಅವರ್ ನೇಷನ್. ಆಗ ಮಾತ್ರ ನಮ್ಮ ದೇಶವನ್ನ ನಾವು ಮೇಲಕ್ಕೆ ತರಬಹುದು. ನೆಕ್ಸ್ಟ್ ಇಸ್ ಇಂಟಿಗ್ರಿಟಿ, ವೈವಿಧ್ಯತೆ. as you all know that ಶುಭ so integrity of India. ಇಂಟಿಗ್ರಿಟಿ, ವೈವಿಧ್ಯತೆ. ಸೊ ಆಸ್ ವಿ ಆಲ್ ನೋ ದಟ್ ನಮ್ಮ ಕರ್ನಾಟಕದಲ್ಲೇ ನಾವೆಲ್ಲರೂ ಒಂದೇ ವರ್ಗದವರಲ್ಲ. ಇಲ್ಲಿ ನಿಂತವರೆಲ್ಲರೂ ನಾವು ಒಂದೇ ವರ್ಗದ, ಜಾತ್ಯತೀತತೆ ಇರ್ಬೋದು ಅಥವಾ ನಮ್ಮಲ್ಲಿರುವ ಕಲ್ಚರ್ ಇರ್ಬೋದು. ಮೆನಿ ಸ್ಟೇಟ್ಸ್ ಹೇಗಾಗಿದೆ ನಮ್ಮ ರಾಜ್ಯಗಳು, ನಮ್ಮ ರಾಜ್ಯಗಳನ್ನ ಉದಯಿಸಿರೋದು ಅಥವಾ ನಮ್ಮ ರಾಜ್ಯಗಳಿಗೆ ಹೆಸರು ಕೊಟ್ಟಿರೋದು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಎನಿವನ್? ಹೌ ಮೆನಿ ಸ್ಟೇಟ್ಸ್ ವಿ ಹ್ಯಾವ್? Anyone? 29. 29. On what basis the names of states are given? ಯಾವ ಆಧಾರದ ಮೇಲೆ ಈ ರಾಜ್ಯಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ? ನಾವು ಹೇಗೆ ಭಾಷಾವಾರು ಮೇಡಮ್, ಭಾಷಾವಾರು ಆಧಾರದ ಮೇಲೆ ಅಲ್ವಾ? ಭಾಷಾವಾರು ಜೊತೆಯಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲೂ ತನ್ನದೇ ಆದ ವೈವಿಧ್ಯತೆ ಇದೆ ಅಲ್ವಾ? ಒಂದೊಂದು ರಾಜ್ಯಕ್ಕೆ. ನಮ್ಮ ಕರ್ನಾಟಕದ ವೈವಿಧ್ಯತೆ ಏನು? ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ, ಅದ್ರ ಜೊತೆಗೆ ನಮ್ಮ ವೈವಿಧ್ಯತೆ ಅಂತ ಹೇಳ್ಕೊಳ್ಳುವಾಗ ನಾವ್ ಏನನ್ನ ವೈವಿಧ್ಯತೆ ಅಂತ ಹೇಳ್ಕೊಳ್ತೀವಿ? ಆರ್ಟಿಕಲ್ 1 ಮೇಡಮ್, ಭಾರತವು ಒಕ್ಕೂಟಗಳ ರಾಜ್ಯವಾಗಿದೆ. ಅಲ್ಲ, ಒಕ್ಕೂಟ ರಾಜ್ಯ ಹೌದು, ಭಾರತವು ಒಕ್ಕೂಟವ ರಾಜ್ಯ. ಭಾಷಾವಾರು ಪ್ರಾಂತ್ಯದಲ್ಲಿ ಆರ್ಟಿಕಲ್ 1 and 2 ಅಲ್ಲಿ ಹೇಳಿದ್ದಾರೆ ಹೇಗೆ ಇಷ್ಟು ರಾಜ್ಯಗಳಿದೆ ಭಾರತದಲ್ಲಿ ಅಂತ. ನಾನು ಇವಾಗ ಕರ್ನಾಟಕ, ನಿಮಗೆ ಕರ್ನಾಟಕ ಅಂದ್ರೆ ಏನು ಬೇಗ ನೆನ್ಪು ಬರುತ್ತೆ? ಕನ್ನಡ ಭಾಷೆ ಜೊತೆ ಭಾಷೆಗಾಗಿ ಕರ್ನಾಟಕ ಅಂತ ಹೆಸರಿಟ್ಟಿದ್ದಾರೆ. ಏನ್ ನೆನ್ಪು ಬರುತ್ತೆ ನಿಮಗೆ? ಕರ್ನಾಟಕದಲ್ಲಿ ಏನು ವೈವಿಧ್ಯತೆ ಇದೆ? ಯಾವ್ದಪ್ಪ? ಕಲ್ಚರ್. ಅದೇ ಆ ಕಲ್ಚರಲ್ ವೈವಿಧ್ಯತೆ ಏನು? ಯಾವ ಕಲ್ಚರ್? ವಾಟ್ ಕಲ್ಚರ್ ವಿ ಆರ್ ಅಡಾಪ್ಟೆಡ್? ವಿಶ್ವವಿಖ್ಯಾತ ಏನಿದೆ ನಮ್ಮಲ್ಲಿ? ಮೆನಿ ಥಿಂಗ್ಸ್. ದಸರಾ ಬಂದ್ರೆ ಮೈಸೂರು ದಸರಾ ಆಯ್ತಾ? ಕರ್ನಾಟಕದಲ್ಲಿ ರಾಜ ಮನೆತನಗಳ ಬಗ್ಗೆ ತಿಳ್ಕೊಳ್ಬಹುದು. ಜೊತೆಗೆ ಶಿಲ್ಪಕಲೆಗಳು ಬಂದ್ರೆ ಹಳೆಬೀಡು, ಬೇಲೂರಲ್ಲಿ ಯಾವ ತರ ಇತ್ತು ಶಾಸನಗಳು, ಹೇಗೆ ಶಿಲ್ಪಕಲೆ ಇದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಹಾಗೆ ಈಗ IPR ಅಥವಾ ನಾವು ಟ್ರೇಡ್ ಇದಂತ ಬಂದ್ರೆ ನಮ್ಮದೇ ಆದಂತ ಅರಿಶಿಣಕ್ಕೆ ಹೆಚ್ಚಿನ ಮಹತ್ವ ಇದೆ ಅಲ್ವಾ? ಸೊ ಇದೆಲ್ಲ ನೋಡಿದಾಗ ಏನು, ಇದು ಕರ್ನಾಟಕದಲ್ಲಿ ಅದಕ್ಕೊಂದು ಹೆಸರನ್ನ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಆಲ್ ನಾಟ್ ಓನ್ಲಿ ಇನ್ ಕರ್ನಾಟಕ. ಇವಾಗ ತಮಿಳ್ನಾಡಿಗೆ ಹೋಗಿ, ಅಸ್ಸಾಮಿಗೆ ಹೋಗಿ, ಅಲ್ಲಿ ಕರಕುಶಲ ವಸ್ತುಗಳು ಅಲ್ಲಿ ಸಿಗುವಂತ ತಮ್ಮಲ್ಲಿಲ್ಲ. ಈಗ ಚನ್ನಪಟ್ಟಣ ಹೋಗಿ ಅಲ್ಲಿ ಸಿಗುವ ಗೊಂಬೆ ಬೇರೆ ಕಡೆ ಸಿಗಲ್ಲ. ಸೊ ಒಂದೊಂದು ಏರಿಯಾದಲ್ಲೂ ಒಂದೊಂದು ವೈವಿಧ್ಯತೆ ಇದೆ. ಸೊ ಹಾಗೆ ನಮ್ಮ ಒಕ್ಕೂಟ ರಾಷ್ಟ್ರದಲ್ಲಿ, ಸೊ ವಿ ಆರ್ ಯುನಿಟಿ ವಿತ್ ಟುಗೆದರ್, ಬಟ್ ವಿ ಹ್ಯಾವ್ ಮೆನಿ ಕಲ್ಚರ್, ಬಟ್ ಆಲ್ ದ ಕಲ್ಚರ್ ವಿ ಆರ್ ಪ್ರೊಟೆಕ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್. ದಟ್ ಮೀನ್ಸ್ ಇಂಡಿಯಾ ಇನ್ ಡೈವರ್ಸಿಟಿ. ಮೋಸ್ಟ್ಲಿ ನೀವು ಸಣ್ಣವರಾಗಿದ್ರಿ ಅಥವಾ ನನ್ಕಿಂತ ಚಿಕ್ಕವರಿದ್ರೆ ಪುರುಷೋತ್ತಮ್ ಸರ್ ನಿಮಗೆ ಅರಿವಿರ್ಬೋದು. ಸೊ ಅರ್ಲಿಯರ್ ಒಂದು DD ಚಂದನದಲ್ಲಿ ಬೈ 11 o'clock ಇಗ್ನೋ ಇಂದ ಒಂದು ಇದ್ ಬರ್ತಾ ಇತ್ತು, ಏನು ಎಜುಕೇಶನ್ ಬರ್ತಾ ಇತ್ತು. ಅವಾಗ ಹೇಳ್ತಾರೆ ಇಂಡಿಯಾ ಈಸ್ ಅನ್ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಒಂದು ಸೌಂಡ್ ಕೊಡ್ತಾ ಇದ್ರು. ನಂಗೆ ಆ ಸೌಂಡ್ ಬಹಳ ಇಷ್ಟ ಆಗ್ತಾ ಇತ್ತು. ಅವ್ರ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ವೈ ವಿ ಆರ್ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು. ಮೀನ್ಸ್ ಎವ್ರಿ ಸ್ಟೇಟ್ಸ್ ಹ್ಯಾವ್ ದೇರ್ ಓನ್ ಕಲ್ಚರ್, ಬಟ್ ಎವ್ರಿ ಸ್ಟೇಟ್ ಕಲ್ಚರ್ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಎವ್ರಿ ಒನ್, ಬೈ ದಿ ಅಥಾರಿಟಿ, ಬೈ ದಿ ಪೀಪಲ್. ಯಾವ ಪೀಪಲ್ ಕೂಡ ಅದರ ವಿರುದ್ಧ ಹೋಗಲ್ಲ, ಅಥಾರಿಟಿನೂ ಕೂಡ ಹೋಗಲ್ಲ. ಆದ್ರೆ ವಿ ರೆಸ್ಪೆಕ್ಟ್, ವಿ ಫಾಲೋ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಏನೋ ಒಂದು ಫ್ಯಾಷನ್ ಶೋ ಆಯ್ತು ಅಂತ ಹೇಳ್ಕೊಳ್ಳಿ, ಬರೀ ಕರ್ನಾಟಕದಷ್ಟೇ ಆಗ್ತೀರಾ? ಇಲ್ಲ, ಬೇರೆ ಬೇರೆ ರಾಜ್ಯದೆಲ್ಲ ಬಿಂಬಿಸ್ತೀರಾ? ಏನು, ವಿ ಆರ್ ಪ್ರೊಟೆಕ್ಟಿಂಗ್. We are happy that the Indians have many cultures and unity together. ಬರೀ ಜಾತಿಗಳಲ್ಲಷ್ಟೇ ಅಲ್ಲ, ಅವರ ಕಲ್ಚರ್, ಸಂಸ್ಕೃತಿ, ಆಧಾರ, ಅವುಗಳೊಂದಿಗೂ ಕೂಡ ನಾವು ಏಕತೆಯನ್ನ ಕಾಣ್ತೀವಿ. ಅದನ್ನ ಡ್ಯೂಟೀಸ್ ಅಲ್ಲಿ ಹೇಳುತ್ತೆ. ಯಾವಾಗ ನೀವು ನೀವ್ ಅದನ್ನ ಅಳವಡಿಸ್ಕೊಳ್ತೀರಾ, then it is that strive to excellence ಅಂತ. ಆಗ ನೀವು ಎಕ್ಸಲೆನ್ಸ್ ಅಂದ್ರೆ ಭಾರತವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೋಬರ್ಬೋದು. ಈ 3 ವರ್ಡ್ ಸಾಕು ನೀವು ಎಕ್ಸಲೆನ್ಸ್ ಅನ್ನೋದನ್ನ ಹೆಚ್ಚು ಸಮರ್ಪಕವಾಗಿ ಬರೀಲಿಕ್ಕೆ.
ಸೊ ನೆಕ್ಸ್ಟ್ ಹೇಳ್ತಾರೆ, ನಾಟ್ ಓನ್ಲಿ ದಟ್ ದ ಎವ್ರಿ ಒನ್ ಹ್ಯಾಸ್ ಟು ಬಿ ಟ್ರೀಟ್ ಇನ್ ದ ಹಾರ್ಮೋನಿ ಆಫ್ ಬ್ರದರ್ಹುಡ್, ಯುನಿಟಿ ಇನ್ ಡೈವರ್ಸಿಟಿ, ಡಿಗ್ನಿಟಿ ಆಫ್ ವುಮೆನ್. ಈಗ ಬಹಳಷ್ಟು ಕಾನೂನುಗಳು ಬಂದಿದೆ ವುಮೆನ್ಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ. ಬ್ರದರ್ಹುಡ್, ಭ್ರಾತೃತ್ವ. ಯಾಕೆ ಪ್ರತಿಯೊಬ್ಬರನ್ನ ಭ್ರಾತೃತ್ವ ಅಂತ ಹೋದಾಗ ಯಾವ ಜಗಳಗಳೇ ಇರೋದಿಲ್ಲ. ಪ್ರತಿ ಅಣ್ಣ ಮನೇಲಿರುವ ಅಣ್ಣ ತಮ್ಮನ ಮಧ್ಯೆ ಜಗಳ ಇದು ಎಷ್ಟೊತ್ತು ಇಟ್ಕೊಳ್ತೀವಿ? ಅರ್ಧ ಗಂಟೆ, 1 ಗಂಟೆ, ಆಟೋಮೆಟಿಕ್ಲಿ ವಿ ವಿಲ್ ಟಾಕ್. ಆದ್ರೆ ಪ್ರಾಪರ್ಟಿ ಅಂತ ಬಂದಾಗ ಮಾತ್ರ ಜಗಳಗಳು ಕೋರ್ಟಿನ ಮೆಟ್ಲಕ್ಕೆ ಹೋಗುತ್ತೆ. ಬಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಿಫೋರ್ ವಿ ಆಲ್ವೇಸ್ ಪ್ರೊಟೆಕ್ಟ್. ಈವನ್ ನಮ್ಮ ಯಾರೋ ಫ್ರೆಂಡ್ಸ್ ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಏನ್ ಬ್ರೋ ಅಂತಾನೆ ಮಾತಾಡಿಸ್ತೀವಿ. ವೈ? ಆ ಒಂದು ವರ್ಡ್ ಇಟ್ ವಿಲ್ ಪ್ರೊಟೆಕ್ಟ್ ಅಸ್. ನಾವು ಅವ್ರನ್ನ ಬಿಂಬಿಸೋದು ಆತರ. ಸೊ ವೆನ್ ದ ಪೀಪಲ್ ವಿಲ್ ಟಾಕ್ ಆರ್ ಪೀಪಲ್ ವಿಲ್ ಫಾಲೋ ದ ಬ್ರದರ್ಹುಡ್ ವಿತ್ ಎವ್ರಿ ಒನ್ ಈಚ್ ಅದರ್, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಎ ಗುಡ್ ಒನ್. So it is the strive of excellence of the nation. Next, value preserve the heritage. Yes, value and preserve the heritage. For example, Taj Mahal ಇರ್ಬೋದು ಅಥವಾ ಕೆಂಪು ಕೋಟೆ, ಇದೆಲ್ಲ ಹೆರಿಟೇಜ್ ನಮಗೆ. ಹಳೆಬೀಡು, ಬೇಲೂರು ನಮ್ಮ ರಾಜ್ಯದಲ್ಲೇ ಇರುವಂತದನ್ನ ತಗೊಳ್ಳಿ, ಅಥವಾ ಅರಮನೆ ಇರ್ಬೋದು, ಇದೆಲ್ಲ ಹೆರಿಟೇಜ್. ಟು ನೋ ದಟ್, ಯಾಕೆ ಅದು ಪ್ರವಾಸಿ ಸ್ಥಳಗಳು. ವೆನ್ ವಿ ಆರ್ ಪ್ರೊಟೆಕ್ಟಿಂಗ್, ಒನ್ ವೇ ಇಟ್ ಈಸ್ ಎಕನಾಮಿಕಲ್ ಬೆನಿಫಿಟ್, ಒನ್ ವೇ ಇಟ್ ಈಸ್ to giving awareness to the other state people that how we are rich in our culture ಅಂತ. ಹೇಗೆ ಇತರ ರಾಜ್ಯಗಳಿಗೆ ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಬಿಂಬಿಸ್ತೀವಿ, ಹೇಗೆ ರಿಚ್ ಆಗಿದೀವಿ ಅನ್ನೋದನ್ನ ತೋರಿಸುತ್ತೆ. ಸೊ ಹಾಗಾಗಿ ಅದನ್ನ ಪ್ರಿಸರ್ವ್ ಮಾಡಿ. ಪ್ರಿಸರ್ವ್ ದ ಎನ್ವೈರನ್ಮೆಂಟ್. ನೋಡಿ, ಎನ್ವೈರನ್ಮೆಂಟ್ ಅಂದಾಗ ಈಗಿನ ಮಳೆನೆ ತಗೊಳ್ಳಿ, ಇವತ್ತಿನ ಮಳೆನೆ ತಗೊಳ್ಳಿ. ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿತ್ತು, ಇವತ್ತು ಬೆಂಗಳೂರು ವಾಟರ್ ವ್ಯಾಲಿ ಆಗ್ಬಿಟ್ಟಿದೆ. ಯಾರ್ ಬೇಕಾದ್ರೂ ಹೋಗಿ ಬೆಳ್ಳಂದೂರು ಸೈಡ್ HSR ಲೇಔಟ್ ಹೋಗ್ಬಿಟ್ರೆ ಆರಾಮಾಗೆ ಇವಾಗ ಹಡಗುನ ತಗೊಂಡ್ ಬಂದ್ರು ನಾವು ಹೋಗ್ಬೋದು, ಅಥವಾ ಏನ್ ತಗೊಂಡ್ ಬಂದ್ರು ಆರಾಮಾಗೆ ನಾವಲ್ಲಿ ನದಿ ತರ ಆಗೋಗ್ಬಿಟ್ಟಿದೆ. ಮೆನಿ ಸ್ಟೇಟಸ್ ವಿ ಆರ್ ಸೀಯಿಂಗ್. ಯಾಕೆ? ಬಿಕಾಸ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಈಸ್ ನಾಟ್ ಡನ್ ಬೈ ದ ಪ್ರಾಪರ್ಲಿ ಬೈ ದ ಅಥಾರಿಟೀಸ್. ಎನ್ವೈರನ್ಮೆಂಟ್ ಪ್ರೊಟೆಕ್ಟ್ ಮಾಡಿಲ್ಲ. ಕೆರೆ ಒತ್ತುವರಿನೆಲ್ಲ ಕೊಡ್ತಾ ಹೋದ್ರು, ನೀರ್ ಬಂದಿದ್ದು ಎಲ್ಲಿ ಹೋಗುತ್ತೆ? ಆ ಕೆರೆ ಒತ್ತುವರಿ ಜಾಗದಲ್ಲೇ ಇಳ್ಕೊಂಡು ಹೋಗ್ತಾ ಇದೆ. ಸೊ ಬಿಕಾಸ್ ಆಫ್ ದಟ್, protect the forest, protect the lakes, rivers, wildlife, compassion of living creatures. ಮನುಷ್ಯನ ಅಗತ್ಯತೆಗಳಿಗೆ ಬೇಕಿರುವಂತಹ, ಜೀವನೋಪಾಯಗಳಿಗೆ ಬೇಕಿರುವಂತಹ ಪ್ರತಿಯೊಂದು ಪಾರಿಸಾರಿಕ ಅಗತ್ಯತೆಗಳನ್ನ ನೀವು ಪ್ರೊಟೆಕ್ಟ್ ಮಾಡಿ, ಸಂರಕ್ಷಣೆ ಮಾಡಿ. ದಿಸ್ ಇಸ್ ಯುವರ್ ಡ್ಯೂಟಿ. ದೆನ್ ಓನ್ಲಿ ಯು ಸ್ಟ್ರೈವ್ ಎಕ್ಸಲೆನ್ಸ್. ಇವತ್ತು ಎಕ್ಸಲೆನ್ಸ್ ಇಲ್ಲ ನಮ್ಮ ಬೆಂಗಳೂರಲ್ಲಿ. ಸೊ ಇನ್ನೊಂದು ನಾನು ಈ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪುರುಷೋತ್ತಮ್ ಸರ್. ಸೊ ನೌ ವಿ ಹ್ಯಾವ್ ರೂರಲ್ DLS ಅಲ್ಲಿ ಸಂದೀಪ್ ಸಾಲಿಯಾನ ಸರ್ ಅಂತ ಇದೆ. ಸೊ ಹಿ ಹ್ಯಾಸ್ ಎ ಪ್ಲೆಡ್ಜ್ ಟು ಪ್ರೊಟೆಕ್ಟ್ ದ ಲೇಕ್ಸ್ ಅಂತ. DLS, ಯಾಕಂದ್ರೆ ನಾನು ಆ ಲೀಗಲ್ ಸರ್ವಿಸ್ ಅಲ್ಲೇ ನಾನು PLA ಕೂಡ ಆಗಿರೋದ್ರಿಂದ, ವರ್ಕ್ ಮಾಡ್ತಿರೋದ್ರಿಂದ ಒಂದು ಪ್ಲೆಡ್ಜ್ ನ ತಗೊಂಡಿದೀವಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ, ಪ್ರೊಟೆಕ್ಷನ್ ಆಫ್ ಲೇಕ್ಸ್ ಅಂತ. ಸೊ ಮೋರ್ ದ್ಯಾನ್ 500 ಲೇಕ್ಸ್ ಅನ್ನ, ಯಾಕಂದ್ರೆ ಇಂಟರ್ನ್ಶಿಪ್ ಗೆ ನಾವು ಸ್ಟೂಡೆಂಟ್ಸ್ ಅನ್ನ ಕಳಿಸ್ತೀವಲ್ಲ, ಬೇರೆ ಬೇರೆ ಕಾಲೇಜಿಂದ ಬರೋರ್ಗು ನಾವು ಒಂದು ಟಾಸ್ಕ್ ಕೊಡ್ತೀವಿ. ನೀವು ಹೋಗುವಂತಹ ಏರಿಯಾದಲ್ಲಿ ಲೇಕ್ ಇದೆಯಾ ಕಂಡಿಟ್ಕೊಳ್ಳಿ, ಆ ಲೇಕ್ ಪ್ರೊಟೆಕ್ಟ್ ಆಗಿದ್ಯಾ ಅಂತ. ಇಲ್ಲ ಅಂದ್ರೆ ವಿತಿನ್ 15 days ಅವ್ರ ಇಂಟರ್ನ್ಶಿಪ್ ಮುಗಿಯೋದವರೆಗೂ ಅಲ್ಲಿರುವ ಎಲ್ಲಾ ಅಥಾರಿಟಿನೂ ಕರೆಸ್ತೀವಿ, ಇನ್ಕ್ಲೂಡಿಂಗ್ ತಹಶೀಲ್ದಾರ್ ಇರ್ಬೋದು, DC ಇರ್ಬೋದು. ಅವರು ವಿತಿನ್ 3 months ಅಲ್ಲಿ ನಮಗೆ ಆ ರಿಪೋರ್ಟ್ ಕೊಡ್ಬೇಕು. ಯಾರೇ ಭೂ ಒತ್ತುವರಿ ಆಗಿದ್ರು ಕೂಡ ಅದು ಪ್ರೊಟೆಕ್ಟ್ ಆಗ್ತಾ ಇದೆ. ಸೊ ಈಗ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ರೂರಲ್ DLS ಅದು ಈ ಸಂದೀಪ್ ಸರ್ ಅವರ ಒಂದು ನಾಯಕತ್ವದಲ್ಲಿ ತಗೊಂಡಿರೋದು, ಆಲ್ರೆಡಿ 50 ಕೆರೆಗಳ ಸಂರಕ್ಷಣೆ ಆಗಿದೆ. ಎಲ್ಲ ಹೂಳೆತ್ತಿದ್ದಾರೆ. ಸೊ ನೀವು ಬೇಕಾದ್ರೆ ಆ ಸಂದೀಪ್ ಸರ್ ಅನ್ನ ಭೇಟಿ ಮಾಡಿ, ಹಿ ವಿಲ್ ಗಿವ್ ಮೆನಿ ಪಿಕ್ಚರ್ಸ್. ಓಕೆ, ಸೊ ಇದೇನು, ದಿಸ್ ಇಸ್ ದ ಪ್ರೊಟೆಕ್ಷನ್, ಅಂದ್ರೆ ದ ಡ್ಯೂಟಿ borne by the judge with respect to their they are doing it. So adu ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಡ್ಯೂಟಿ ಟುವರ್ಡ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಅಜ್ಯೂಡ್ ವೈಲೆನ್ಸ್. ಎಸ್, ಪಬ್ಲಿಕ್ ಪ್ರಾಪರ್ಟಿನ ಸೇವ್ ಮಾಡಿ. ಎಷ್ಟು ಜನ ಸೇವ್ ಮಾಡ್ತೀರಾ? ನೆಕ್ಸ್ಟ್, ಯು ಬಿಕಮಿಂಗ್ ಆಸ್ ಎ ಜಡ್ಜ್. So earlier one more judge has to be there in the DLS, Somshika Saranta. Mostly now he is posted to the Lokayukta. So one day when he is walking, ಅವರು ವಾಕ್ ಬರುವಾಗ ಏನಾಯ್ತು, ಈ ಪಬ್ಲಿಕ್ ಪ್ರಾಪರ್ಟಿ ಸೇವಿಂಗ್ಸ್ ಇದ್ರ ಬಗ್ಗೆ ಅವರು ಹೇಳ್ಕೊಳ್ತಾ ಬರ್ತಾ ಇದ್ರು. ಇವನ್ ವಿ ಆರ್ ಗೋಯಿಂಗ್ ವಿತ್ ದಟ್. ಸೊ ಬರ್ತಾ ಇರುವಾಗ ಈ BBMP ಅಲ್ಲಿ ಕಸ ವಿಂಗಡಣೆ ಮಾಡುವಂತಹ ಗಾಡಿಗಳು ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿತ್ತು. ಅದೊಂದ್ ಕಡೆ ಅಲ್ಲಿ ಚೆಲ್ ಹಾಕ್ತಾ ಇದಾರೆ, ಡಂಪ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ಇನ್ನೊಂದ್ ಕಡೆ ಬೇಜಾನ್ ಇದೆಲ್ಲ ಇದೆ ಪಬ್ಲಿಕ್ ಪ್ರಾಪರ್ಟಿ. ಅದ್ ಗೊತ್ತಿದೆ ಪಾರ್ಕ್ ಅಂತ, ಆ ಪಾರ್ಕ್ ಹತ್ರನೇ ತಗೊಬಂದು ಡಂಪ್ ಮಾಡಿ ಹೋಗ್ತಾ ಇದಾರೆ. ಇಲ್ಲಿ ಮನೆಯಿಂದ ಅಂದ್ರೆ ಮೇಜರ್ ಏರಿಯಾದಿಂದ ತಗೊಳ್ತಾರೆ ಕಸನ, ಆ ಪಾರ್ಕ್ ಹತ್ರ ಹೋಗಿ ಡಂಪ್ ಮಾಡ್ತಾರೆ. ಆ ಪಾರ್ಕ್ ಇರೋದೇನಕ್ಕೆ? ಟು ವಾಕ್.
ಅಲ್ಲಿರುವ ಸ್ಥಳೀಯರಿಗೆ ಒಂದು ಒಳ್ಳೆ ಗಾಳಿ ಬೆಳಕು ಅಥವಾ ಒಳ್ಳೆ ಆಸ್ವಾದವನ್ನ ಮಾಡ್ಲಿಕ್ಕೆ. ಬಟ್ ದೇ ಆರ್ ಡಂಪಿಂಗ್ ದೇರ್. ಆಟೋಮೆಟಿಕ್ಲಿ ಸರ್ ಟುಕ್ ಅನ್ ಆಕ್ಷನ್ ಅಗೇನೆಸ್ಟ್ ದೆಮ್. ಫೋಟೋಸ್ ಎಲ್ಲ ತಗೊಂಡ್ರು, ಯಾಕೆ ಇಲ್ಲಿ ಹಾಕ್ತಿದೀನಿ ಅಂತ. ಮೆನಿ ಡೇಸ್ ಇಂದ ಅದ್ ನಡೀತೈತೆ ಅಂತ. ಅವ್ರು ಹೇಳೋದೇನೋ ಬೆಳಿಗ್ಗೆ ಕಲೆಕ್ಟ್ ಮಾಡ್ತೀವಿ, ಸಂಜೆ ಬಂದ್ ಎತ್ಕೊಂಡು ಹೋಗ್ತೀವಿ. ಬಟ್ ಆ ಮೀನ್ ಟೈಮ್ ಅಲ್ಲಿ ಬರುವಂತಹ ಆ ಪಾದಚಾರಿಗಳು ಆ ವಾಕಲ್ಲಿ ಅವ್ರು ಏನ್ ಮಾಡ್ಬೇಕು? ಸೊ ದೇ ಆರ್ ಟುಕ್ ಯಲಹಂಕ ಸೈಡ್ ಅಲ್ಲಿ ಇದಾಗಿದ್ದು. ಸೊ ದೇ ಟುಕ್ ಮೆಷರ್ಸ್ ಟು ಪ್ರೊಟೆಕ್ಟ್ ದ ಪಾರ್ಕ್. ಸೊ ಆಟೋಮೆಟಿಕ್ಲಿ ಅವ್ರು ತಗೊಂಡ್ರು. ಅದು ಪಬ್ಲಿಕ್ ಪ್ರಾಪರ್ಟಿ. ಪಾರ್ಕ್ ಇರ್ಬೋದು. ಪಾರ್ಕ್ ಅಲ್ಲಿ ಇವಾಗ ಎಲ್ಲರೂ ಆಟ ಆಡ್ಲಿ ಅಂತ ಜಿಮ್ನಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ಎಷ್ಟು ದಿನ ಅದನ್ನ ಯೂಸ್ ಮಾಡ್ತಾರೆ. ಮಕ್ಳು ಮಾತ್ರ ಆಟ ಆಡ್ಬೇಕು, ಬಿಲೋ 5 years ಅಂತ ಇರುತ್ತೆ, ಆದ್ರೂ ಬಿಡಲ್ಲ. ನನಗೂ ಜೋಕಾಲ ಆಟ ಅಂತ ಹೇಳ್ಬಿಟ್ಟು ಫೋಟೋ ತಕೊಳಕಾದ್ರೂ ಹೋಗಲ್ ಕುತ್ಕೊಳ್ತಾರೆ. ಅದ್ ಮುರ್ದೋಯ್ತು ಅಂದ್ರೆ ಯಾರದ್ರ ಹೊಣೆಗಾರಿಕೆ ಅಲ್ವಾ? ನಾಟ್ ಓನ್ಲಿ ಇದೆಲ್ಲ ಸಿಂಪಲ್. So mind it. If you know that if any person are doing, you cannot hesitate. Tell him that it is wrong. ನಾನಂತೂ ಹೋದಾಗ ಹೇಳ್ತೀನಿ, ನಾನಂತೂ ಕೂರಲ್ಲ. ನನ್ ಮಕ್ಳನ್ನ ಕೂರ್ಸುವಾಗ ನನ್ ಮಗಳು ದೊಡ್ಡೋಳಿದ್ದಾಳೆ, ಇವಾಗತ್ತು ಅವಳಿಗೆ ಕೂರ್ಸಕ್ ಬಿಡಲ್ಲ. even though she is thin, but I will never allow her to sit in those places because it is only belonging to within 10 years. ಯಾಕೆ ನಾವ್ ಯಾವಾಗ ಮಕ್ಳುಗಳಲ್ಲಿ ಬೆಳೆಸ್ತೀವಿ ಅಥವಾ ಬೇರೆಯವರಲ್ಲಿ ಜಾಗೃತಿಯನ್ನ ಮೂಡಿಸ್ತೀವಿ, then only we can strive for the excellence of the nation. Next, to strive towards excellence in all spheres of individual and collective activity. ನೋಡಿ ಇಲ್ಲೇ ಹೇಳ್ಬಿಟ್ರು ಹೇಗೆ ನೀವು ಎಕ್ಸಲೆನ್ಸ್ ತಗೊಳ್ಬೇಕು. ಎಸ್ ಪ್ಲೀಸ್. ಯಾರ್ದಾದ್ರು ಕ್ವಶನ್ ಇದೆಯಾ? ಸೊ strive towards excellence in sphere of individual and collective activity. ಹೇಗೆ ನೀವು ಎಕ್ಸ್ಪೀರಿಯನ್ಸ್ ತರ್ತೀರಾ? ಇಷ್ಟುವರೆಗೂ ನಾನು ಏನೆಲ್ಲ ಡ್ಯೂಟೀಸ್ ಹೇಳ್ದೆ, ಇದನ್ನ ಕೇವಲ ನೀವು ತರ್ಲಿಕ್ಕೆ ಸಾಧ್ಯವಾಗೋದು ನಿಮ್ಮ ವೈಯಕ್ತಿಕ ಮತ್ತು ಕಲೆಕ್ಟಿವ್ ಆಕ್ಟಿವಿಟಿ, ಒಗ್ಗೂಡಿಕೆಯಿಂದ. ಕೆಲವರು ಹೇಳ್ತಿದ್ರು ಹಲವು ಬೆರಳು ಸೇರಿ ಒಂದು ಸಮಷ್ಟಿಯು ಅಂತ ಅಲ್ವಾ? ಹಲವು ಕೈ ಸೇರಿಸಿ ಒಂದೇ ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಪ್ಪಾಳೆ ಹೊಡಿ ಅಂದ್ರೆ ಒಂದೇ ಕೈಯಿಂದ ಸಾಧ್ಯ ಇಲ್ಲ. ಇಷ್ಟು ಜನ ಏನ್ 16 ಇಂದ 17 ಜನ ಇದೀರಾ. ನೀವು 17 ಜನನು ನೀವು ಮುಂದೆ ಆಗಿ ಜಡ್ಜಸ್ ಗಳನ್ನ ನೀವು 17 ಜನನು ತಗೊಳ್ಳಿ ಈ ಸ್ಟ್ರೈವ್ ಎಕ್ಸಲೆನ್ಸ್ ಮಾಡ್ಲಿಕ್ಕೆ. ಖಂಡಿತವಾಗ್ಲೂ ಒಂದು ಹೊಸದಾದ ಒಂದು ನೀತಿಯನ್ನೇ ನೀವು ತಗೊಂಡ್ ಬಂದ್ಬಿಡ್ತೀರಾ. ನಿಮ್ಮ ಕರ್ತವ್ಯಗಳಲ್ಲೇ ಸಾಕು. ಸೊ ನೀವೇನ್ ದಿನನಿತ್ಯ ಮಾಡ್ತೀರಾ? ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗ, ಅಂದ್ರೆ ಒಗ್ಗೂಡಿಕೆಯಾದಂತಹ ಹೊಣೆಗಾರಿಕೆ ಅಥವಾ ಒಗ್ಗೂಡಿಕೆಯಾದಂತಹ ಸಹಾಯಕ ಇದ್ದಾಗ ಮಾತ್ರ ಯು ಕ್ಯಾನ್ ಸ್ಟ್ರೈವ್ ಎಕ್ಸಲೆನ್ಸ್ ಇನ್ ದ ನೇಷನ್. ರಾಷ್ಟ್ರೀಯ ಭ್ರಾತೃತ್ವನ ಅಥವಾ ರಾಷ್ಟ್ರೀಯ ಏಕತೆ ಅಥವಾ ರಾಷ್ಟ್ರೀಯ ಸಮಗ್ರತೆಗೆ ನೀವು ಕಾರಣರಾಗ್ಬೋದು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಫಂಡಮೆಂಟಲ್ ರೈಟ್ಸ್ ಹೇಳುತ್ತೆ. ಇವಾಗ ಲಾಸ್ಟ್ 11th ಕೇಳಿ ಏನ್ ಸೇರಿಸಿದ್ರು? ದ ಗಾರ್ಡಿಯನ್. ಪೇರೆಂಟ್ಸ್ ಅವ್ರಿಗೆ ಡ್ಯೂಟಿ. Parent or a guardian to provide opportunities for education to his child, or as the case may be, what between the age of 6 and 14 years. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನಮೆಂಟ್ ಗೆ ಹೇಳಿತ್ತು ಫ್ರೀ ಎಜುಕೇಶನ್ ಕೊಡಿ ಅಂತ. ಅವಾಗ ಫ್ರೀ ಎಜುಕೇಶನ್ ಇದ್ರು ಕೆಲವರು ಸೇರಿಸ್ತಿರ್ಲಿಲ್ಲ. ಬಟ್ ಇವಾಗ ಏನ್ ಹೇಳಿದ್ದಾರೆ? ಕಂಪಲ್ಸರಿ ನೀನ್ ಎಲ್ಲರೂ ವಲಸೆ ಹೋಗೋ ಅದ್ರ ಕ್ವಶನ್ ಇಲ್ಲ. ಬಟ್ ಯು ಹ್ಯಾವ್ ಟು ಜಾಯಿನ್ ಯುವರ್ ಚೈಲ್ಡ್ ಟು ದ ಎಜುಕೇಶನ್ ಸಿಸ್ಟಮ್. ನೀನ್ ಎಜುಕೇಶನ್ ಸಿಸ್ಟಮ್ಗೆ ನೀನ್ ಜಾಯಿನ್ ಮಾಡು ಅನ್ನೋದನ್ನ ಅದು ಹೇಳುತ್ತೆ. ಸೊ ದಿಸ್ ಈಸ್ ವೆನ್ ದೀಸ್ ಆರ್ ಆಲ್ ದ ಡ್ಯೂಟೀಸ್ ಹ್ಯಾಸ್ ಟು ಬಿ ಅಂಡರ್ಗೋನ್ ವಿತ್ ದ collectively by every person, individual and collectively, then only we can strive towards the excellence of the nation. Okay, this is with respect to the second aspect of question. The next come to right to education. Where it is right to education ellide? Anyone aware of that right to education? Under which part of article will explain the right to education? Part 3 of. Yes, part 3 of the constitution. Under Article which 21A, madam. Article? Yes, article 21A. So before article 21A, ellittu ee article? Before article 21A, the right to education is situated or stated under one fundamental duty ittu madam idu eno. Right to education is not a fundamental duties. Right to education to give the children is the fundamental duties. That is parents ge helta irodu. yes madam, parents ge. But I am asking right to education under the constitution, main provision idu. ಸೊ ಇವಾಗ ನಿಮ್ ಫ್ರೆಂಡ್ಸ್ ಹೇಳಿದ್ರು ಆರ್ಟಿಕಲ್ 21A ಅಲ್ಲಿ ಇದೆ ಮೇಡಮ್. ಯಾಕಂದ್ರೆ ಇದನ್ನ 86th ಅಮೆಂಡ್ಮೆಂಟ್ ಆಕ್ಟ್ 2002 ಅಲ್ಲಿ ಸಪರೇಟ್ ಆರ್ಟಿಕಲ್ ಅನ್ನ
21A ಅಲ್ಲಿ ಹಾಕಿ ರೈಟ್ ಟು ಎಜುಕೇಶನ್ ಹಾಕಿದ್ರು. ಅದರ ಆಧಾರದ ಮೇಲೆ RT Act 2009 ಅನ್ನ ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಅನ್ನ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಅನ್ನ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗಿದ್ದು. ಸೊ ಅದನ್ನ 2010 ನಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ತಗೊಂಡ್ ಬಂದ್ರು. ಸೊ ಅದಕ್ಕೂ ಹಿಂದೆ ಈ ಒಂದು ಪ್ರಾವಿಷನ್ ಅಂದ್ರೆ ಎಜುಕೇಶನ್ ಶಿಕ್ಷಣ ಕೊಡ್ಬೇಕು ಅನ್ನೋದು ಯಾವ ಒಂದು ಅನುಚ್ಛೇದದ ಅಡಿಯಲ್ಲಿ ನಾವು ಓದ್ತಾ ಇದ್ವಿ? Directive principle of state policy. ನೋ ಆರ್ಟಿಕಲ್ 21 DPSP ಅಲ್ಲಿ ಸ್ಟೇಟ್ಸ್ ಗೆ ಆಬ್ಲಿಗೇಷನ್ ನ ಕೊಟ್ಟಿದ್ದಾರೆ. ಏನಂತ? ನೀವು ರೈಟ್ ಟು ಎಜುಕೇಶನ್ ನ ಕೊಡಿ ಅಂತ. ಬಟ್ ಆರ್ಟಿಕಲ್ 21A ಆಗುವ ಮುಂಚೆ, ಯಾಕಂದ್ರೆ ಆರ್ಟಿಕಲ್ 21 ಅನ್ನ ಏನಂತ ಹೇಳ್ತಾರೆ? ಎನಿಬಡಿ ಹ್ಯಾವ್ ಎ ನಾಲೆಡ್ಜ್? ಆರ್ಟಿಕಲ್ 21 ಅನ್ನ ಏನಂತ ಕರೀತಾರೆ? Which is heart of the constitution and which is the soul of the constitution? Which article will be called it as heart and which article will be called it as soul? Article 32 is heart and soul constitution. ಯಾವ್ದಪ್ಪ? Article 32. ಆರ್ಟಿಕಲ್ 21 ಅನ್ನ ಏನಂತ ಹೇಳ್ತಾರೆ? Soul of the constitution. No, it is heart. ಯಾಕಂದ್ರೆ ಇದ್ರಲ್ಲಿ ಎಲ್ಲಾ ಹಕ್ಕುಗಳಿದೆ. ನೀವ್ ಏನೆಲ್ಲಾ ಹಕ್ಕುಗಳನ್ನ ಪಡ್ಕೊಂಡಿದ್ದೀರಾ, ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಗಳ ಬಗ್ಗೆ ಇರ್ಬೋದು, ಅಥವಾ ನೀವು ದಿನನಿತ್ಯ ಯಾವ ಹಕ್ಕೆಲ್ಲ ನಂದು ಅಂತ ಹೇಳ್ತೀರಾ, ಆ ಹಕ್ಕನ್ನೆಲ್ಲ ವಿವರಿಸಿರೋದು ಆರ್ಟಿಕಲ್ 21. ಎಲ್ಲಿ ಯಾವ ಫಂಡಮೆಂಟಲ್ ರೈಟ್ಸ್ ಈಸ್ ನಾಟ್ ಇನ್ ಎ ಪಿಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಆರ್ಟಿಕಲ್ 21 ವಿಲ್ ಕಮ್. ನೋ ದಿಸ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಅಂತ. ಯಾಕೆ? ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಮೆನಿ ಡಿಸಿಷನ್. ಆ ಡಿಸಿಷನ್ ಇಂದ ಎಲ್ಲ ಎಷ್ಟು ಇರ್ಬೋದು ಇವಾಗ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವ್ಯಾವ ತರ ರೈಟ್ಸ್ ಅನ್ನ ನಾವು ಆರ್ಟಿಕಲ್ 21 ಅಲ್ಲಿ ನೋಡ್ತೀವಿ. ಎನಿ ಎಕ್ಸಾಂಪಲ್ಸ್ ಆರ್ಟಿಕಲ್ 21 ಗೆ? Right to life, personal liberty, right to fair hearing, right to sleep, right to get good environment, right to free legal aid, right to first aid. ಪ್ರತಿಯೊಂದನ್ನು ಕೂಡ ನಾವು ಏನ್ ದಿನನಿತ್ಯದಲ್ಲಿ ಒಂದೊಂದು ಹೆಜ್ಜೆನು ಇಡ್ತೀವಿ, ಪ್ರತಿಯೊಂದನ್ನು ಕೂಡ ಇದು ಆರ್ಟಿಕಲ್ 21 ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬಿಫೋರ್ 82nd ಅಮೆಂಡ್ಮೆಂಟ್ ಆಕ್ಟ್ 21 ಏನ ಬರೋ ಮುಂಚೆ ಆರ್ಟಿಕಲ್ 21 ನಲ್ಲೇ ಇಟ್ ಈಸ್ ಎ ಪಾರ್ಟ್ ಆಫ್ ರೈಟ್ ಟು ಎಜುಕೇಶನ್ ಇತ್ತು. ಆಮೇಲೆ ಯಾಕೆ ಇದನ್ನ ತಗೊಂಡ್ ಬಂದ್ರು 21A ಅಲ್ಲಿ? ಯಾಕೆ? ಎನಿವನ್? ರೈಟ್ ಟು ಎಜುಕೇಶನ್, ವೈ ದೇ ಆರ್ ಇನ್ಸರ್ಟೆಡ್? ದ ಕಾನ್ಸ್ಟಿಟ್ಯೂಷನ್ 86th ಅಮೆಂಡ್ಮೆಂಟ್ ಆಕ್ಟ್ 2002 added a new article in 21A to make education for all children of the age of 6 to 14 years a fundamental right. And it provides the state shall provide free and compulsory education to all children of the age 6 to 14 years in manner as the state may by law determine. ಇಲ್ಲಿ ಒಂದು ಆಬ್ಲಿಗೇಷನ್ ನ ಕೊಡ್ತು ಸ್ಟೇಟ್ ಗೆ, ಜೊತೆಗೆ ಪೇರೆಂಟ್ಸ್ ಗೂ ಆಬ್ಲಿಗೇಷನ್ ನ ಕೊಡ್ತು. ಈ ಒಂದು ಆರ್ಟಿಕಲ್ ಅನ್ನ ಇದ್ ಮಾಡಿ ಪೇರೆಂಟ್ಸ್ ಗೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಏನ್ ಹೇಳ್ತು? 6 to 14 years ನಿಮ್ ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿ. ಸ್ಟೇಟಿಗೆ ಏನ್ ಹೇಳ್ತು? ನೀವು ಯಾವುದೇ ಲಾ ಡಿಟರ್ಮೈನ್ ಇರ್ಬೋದು, 6 to 14 years ಅವ್ರಿಗೆ ಕಂಪಲ್ಸರಿ ಕಡ್ಡಾಯ ಶಿಕ್ಷಣವನ್ನ, ಅದು ಫ್ರೀ ಎಜುಕೇಶನ್ ಅನ್ನ ಕೊಡಿ ಅಂತ ಹೇಳ್ತು. ಮತ್ತೆ ಇದನ್ನ ಮೂಲಭೂತ ಹಕ್ಕು ಅಂತ ಕೇಳ್ತು. ಯಾವ ಮಕ್ಕಳಿಗೆ ಸಿಗಲ್ಲ ಆ ಮಕ್ಕಳು ಬೇಕಾದ್ರೆ ಕ್ವಶನ್ ಕೂಡ ಮಾಡಬಹುದು ಅಂತ ಹೇಳ್ತು. ಸೊ ಇಟ್ ಈಸ್ ವೆಲ್ ನೋನ್ ದಟ್ ಎಜುಕೇಶನ್ ಇಸ್ ಎ ಬೇಸಿಕ್ ಹ್ಯೂಮನ್ ರೈಟ್ ಅಲ್ವಾ? ಮಾನವನ ಅಗತ್ಯಕ್ಕೆ ಮುಖ್ಯವಾಗಿ ಇವಾಗ ಬೇಕಾಗಿರೋದು ಹೇಗೆ 5 ಮುಖ್ಯ ಬೇಸಿಕ್ ಅವಶ್ಯಕತೆಗಳು ಬೇಕು. ನೀರು, ಗಾಳಿ, ವಾಯು ಮತ್ತೆ ಊಟ, ಬಟ್ಟೆ ಹೇಗೆ ಬೇಕೋ ನಮಗೆ ದಿನನಿತ್ಯಕ್ಕೆ ಬೇಸಿಕ್ ನೆಸೆಸಿಟಿ 5. ಹಾಗೆ ಇವಾಗ ಎಜುಕೇಶನ್ ಬೇಕೇ ಬೇಕು. ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಸ್ಟ್ರೈವ್. ನಾವು ಇವಾಗ ಬದುಕೋದು ಬಹಳ ಕಷ್ಟ ಇದೆ. ಅನ್ಎಜುಕೇಟೆಡ್ ಇದೀರಾ ಅಂದ್ರೆ ಯಾರು ಬೇಕಾದ್ರೂ ನಮ್ಮನ್ನ ಮೋಸಗೊಳಿಸಬಹುದು. ಹಾಗಾಗಿ ಇಟ್ ಇಸ್ ಅ ಬೇಸಿಕ್ ಹ್ಯೂಮನ್ ರೈಟ್ ಫಾರ್ ದ ಸಕ್ಸಸ್ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್ ಆಫ್ ಗವರ್ನಮೆಂಟ್. Education, one of the basic element, an educated citizen has to choose their representative who from the government has to be ruled. Education gives a person human dignity who develops himself as a contributes to the development of his country. ಅವನಾಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಜುಕೇಶನ್ ಬೇಕಾಗಿದೆ. ಹಾಗಾಗಿ ಇದನ್ನ ಜುಡಿಷಿಯಲಿ ಕೂಡ ಇನಿಷಿಯೇಟಿವ್ ಮಾಡ್ತು ಸ್ಟೇಟ್ಸ್ ಇದನ್ನ ತಗೊಳ್ಳಿ ಅಂತ. ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಇರ್ಬೋದು, ಅಂಡರ್ ಆರ್ಟಿಕಲ್ 21 ನಲ್ಲಿ ದ ಪಿಟಿಷನ್ ಮೋಹಿನಿ ಜೈನ್ ಡಿನೈಡ್ ಅಡ್ಮಿಷನ್ ಆಫ್ ದಿ ಹೈ ಕ್ಯಾಪಿಟೇಷನ್ ಫೀ. ಎಸ್,
Nagini, it's right. 86th Amendment Act 2002, Article 21A. It is added in the new provision into the Constitution. So ಇದರಲ್ಲಿ ಏನು ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಅವ್ರ ಕ್ಯಾಪಿಟೇಷನ್ ಫೀ ಅನ್ನ ಅಂದ್ರೆ ½ lakhs ಪರ್ ಮೆಡಿಕಲ್ ಕಾಲೇಜಿಗೆ ಹೆಚ್ಚಿನ ಶುಲ್ಕ ವಿಧಿಸ್ತಾ ಇದ್ರು. ಅದರಿಂದ ನನಗೆ ಎಜುಕೇಶನ್ ತಗೊಳಕ್ ಆಗಲ್ಲ ಅಂತ ಕ್ವಶನ್ ಮಾಡಿದ್ರು. ಅವಾಗ ಕೋರ್ಟ್ ಹೇಳ್ತು, ಸೊ ಬಿಲೋ ಕ್ಯಾಪಿಟೇಷನ್ ಫೀ ಇಟ್ ಇಸ್ ನಾಟ್ ಮೋರ್ ದಾನ್ ದಟ್. ಅದನ್ನ ಕೊಡೋಕೆ ಆಗದಿರೋಷ್ಟು ಕ್ಯಾಪಿಟೇಷನ್ ಫೀ ನೀವು ತಗೊಳ್ಬೇಡಿ. ಇಟ್ ಮಸ್ಟ್ ಬಿ ಲಿಮಿಟೆಡ್. ಅಟ್ ಇಟ್ ಹ್ಯಾಸ್ ಟು ಬಿ ಗಿವ್ ದ ಎಜುಕೇಶನ್ ಟು ಪರ್ಸನ್. ಆ ಪರ್ಸನ್ಗೆ ಎಷ್ಟು ಎಜುಕೇಶನ್ಗೆ ಕೊಡ್ಬೇಕಾಗುತ್ತೋ ಅಷ್ಟನ್ನ ಇಡಿ. ಇಲ್ಲಾಂದ್ರೆ ನಿಮ್ ಮನ್ಸೋ ಇಚ್ಛೆ ಪ್ರೈವೇಟ್ ಅವರಿಗೆ ಅವಾಗ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದ್ರು. ಹೌ ದೇ ನೀಡ್ ಟು ಫಿಕ್ಸ್ ಅಪ್ ದಿ ಎಜುಕೇಶನ್ ಕ್ಯಾಪಿಟೇಷನ್ ಫೀಸ್ ಬೈ ದಿ ಕಲೆಕ್ಟಿಂಗ್ ಬೈ ದಿ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಅದರ ಆಧಾರದ ಮೇಲೆ ಅವ್ರು ಕಲೆಕ್ಟ್ ಮಾಡ್ಬೇಕು. ಅದು ಬಿಯಾಂಡ್ ದಟ್ ಅಂತ ಹೇಳಿದ್ರೆ ವಿ ಕ್ಯಾನ್ ಕ್ವಶನ್ ಇಟ್. ನೆಕ್ಸ್ಟ್ ಉನ್ನಿ ಕೃಷ್ಣನ್ ಅಸ್ ಸ್ಟೇಟ್ ಆಫ್ APL ಕೂಡ ಸ್ಪೆಸಿಫಿಕಲಿ ಹೆಲ್ಡ್ ದಟ್ ದ ರೈಟ್ ಟು ಎಜುಕೇಶನ್ ಫಾರ್ ದಿ ಚಿಲ್ಡ್ರನ್ ದ ಏಜ್ ಆಫ್ 6 to 14 years is a fundamental right. In this case, the court did not agree the decision of Mohini Jain. It's overruled. It's the point that the court held after 14 years age of children, the obligation of the state depend upon the economic capacity and the development, make some central legislation by the providing of the good education to the person who really needs. ಯಾರಿಗೆ ಆ ವ್ಯಕ್ತಿ ರಿಯಲಿ ನೀಡ್ ಇದಾನೆ, ಎಜುಕೇಶನ್ ನ ತಗೊಳ್ಬಹುದು ಅಂತಿದ್ದಾನೆ ಅಂತವನಿಗೆ ದಯವಿಟ್ಟು ಎಜುಕೇಶನ್ ಅವೈಲಬಿಲಿಟಿ ಮಾಡಿ. ಬಿಕಾಸ್ ಆಫ್ ದಿ ಫೀಸ್ ದ ಪರ್ಸನ್ ಕ್ಯಾನ್ ನಾಟ್ ಬಿ ಗೋ ಬಿಹಾಂಡ್ ಹಿಸ್ ಎಜುಕೇಶನ್. ಆ ಎಜುಕೇಶನ್ ಇಂದ ಆತ ಹೋಗ್ಬೇಕಾಗಿಲ್ಲ ಹಿಂದಕ್ಕೆ. ಜೊತೆಗೆ ಆಗಾಗ್ಗೆ ಪ್ರಿಲಿಮಿನರಿ ಎಜುಕೇಶನ್ ಆಲ್ವೇಸ್ ಗಿವನ್ ಬೈ ದಿ ಫ್ರೀ ಅಂಡ್ ಕಂಪಲ್ಸರಿ. RT ಆಕ್ಟ್ ಬಂದಿದೆ ಅದಕ್ಕೋಸ್ಕರ. ಬಟ್ ಇತ್ತೀಚೆಗೆ ಏನಾಗ್ತಿದೆ, ಅದು ಕೂಡ ದೊಂಬೆ ಆಗ್ಬಿಟ್ಟಿದೆ. ಎಷ್ಟು 10 ಮನೆಗಳು ಇಟ್ಕೊಂಡಿರ್ತಾರೆ, ಚೆನ್ನಾಗಿರ್ತಾರೆ, ಅವ್ರ ಮಕ್ಳುಗಳು ನೋಡಿದ್ರೆ RT ಅಲ್ಲಿ ಇರ್ತಾರೆ. So one way the protection giving by the legislator by way of making ಏನು ವ್ಯಕ್ತಿಗಳನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಕಾನೂನುಗಳನ್ನ ಮಾಡ್ತಾರೆ. ಬಟ್ ಜನಸಾಮಾನ್ಯರು ಅದನ್ನ ವಯೋಲೇಷನ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತ ಅವರು ಕೂಡ ಇದ್ ಮಾಡ್ತಾರೆ. ಮೋರ್ ದಾನ್ 100 to 200 cases every day lodging before the court of law that some peoples who are taking opportunity by the RT Act ಅಂತ. But we cannot take an it. Yake? Because of the representative who are elected, they are not allowing us to take that. But judiciary will making some part of that. Judiciary will collect ಮಾಡ್ತಿದೆ ಎಷ್ಟು ಜನ ಪ್ರಬುದ್ಧರು ಎಷ್ಟು ಜನ ಇಲ್ಲ ಅಂತ. ಅದಕ್ಕೆ ಕರ್ನಾಟಕ ಗವರ್ನಮೆಂಟ್ ಇನ್ನೊಂದು ಲೆಗಿಸ್ಲೇಷನ್ ಮಾಡ್ಬೇಕು ಅಂತಿದೆ. ಸೊ ಬೆಟರ್ ಏನೋ RT ನ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ. ಇಫ್ ಇಟ್ ಇಸ್ ದೇನಾಟ್ ಇಲ್ಲ ಆಧಾರ್ ಲಿಂಕ್ ಮಾಡ್ಬಿಡ್ಬೇಕು ಅಂತ. ಹೇಗೆ ಆಧಾರ್ ಲಿಂಕ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಆಧಾರ್ ಲಿಂಕ್ ಮಾಡ್ಬಿಡ್ಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿದೆ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ಅನ್ನ ತಂದ್ರೆ ಮೇ ಬಿ ಇದವಾಗ ಜನಸಂಖ್ಯೆ ಅಂದ್ರೆ ಯಾರು ಉಳ್ಳವರು ತೆಗೆದುಕೊಳ್ಳುವಂತಹ ಸೀಟನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಹಾಗಾಗಿ ದ ಎಜುಕೇಶನ್ ಅಂಡರ್ ಆರ್ಟಿಕಲ್ 21A ಇಟ್ ಇಸ್ ವೆರಿ ಇಂಪಾರ್ಟೆಂಟ್ topic with respect to providing the education. Not only that, in the case of Pramati Education and Cultural Trust Union of India, in this case, the court under Article 15 subclass 5, the Constitution and Article 21A of the Constitution do not alter basic structure framework of the Constitution and are constitutionally valid. So, ಇಲ್ಲಿ ಏನ್ ಹೇಳ್ತು, Article 15 subclass 5 ಅಲ್ಲಿ ಹೇಳಿರುವಂತಹ ಮತ್ತೆ ಆರ್ಟಿಕಲ್ 21 ಅಲ್ಲಿ ಹೇಳಿರುವಂತಹದ್ದು 21A ಅಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್. ಇದನ್ನ ನೀವು ಆಲ್ಟರ್ ಮಾಡಬೇಡಿ ಅಂತ. ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು? ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು? ಇದನ್ನ ಕೇಶವಾನಂದ ಭಾರತಿ ಕೇಸು, ಮಿನರ್ವಾ ಮಿಲ್ ಕೇಸ್ ಅಲ್ಲಿ ಅಂದ್ರೆ ಅಮೆಂಡ್ಮೆಂಟ್ ಅಂತ ಬಂದಾಗ ಬಂತು. ಯಾವುದನ್ನ ಅಮೆಂಡ್ಮೆಂಟ್ ಮಾಡ್ಬೇಕು, ಯಾವುದನ್ನ ಅಮೆಂಡ್ಮೆಂಟ್ ಮಾಡಬಾರ್ದು ಹೇಳಿ. ಏನೋ ಹೇಳ್ತಾ ಇದ್ರು ನಾಗಿನಿ. ಪ್ರಿಯಾಂಬಲ್ ನ ಅಮೆಂಡ್ಮೆಂಟ್ ಮಾಡ್ಬೋದಾ? ಪ್ರಿಯಾಂಬಲ್ ಅಲ್ಲಿ 42nd ಅಮೆಂಡ್ಮೆಂಟ್ ಕೆಳಗಡೆ ಮಾಡಿದ್ದಾರೆ ಮೇಡಮ್. ಅಂದ್ರೆ ಅದ್ರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ ಇಂಟಿಗ್ರಿಟಿ. ಎಸ್ ಹೌದು, ಅದನ್ನೇ ಕೇಶವನಂದಿ ಭಾರತಿ ಕೇಸರಿ ಹೇಳುವಂತದ್ದು. ಬಟ್ ಸಾವರ್ನಿಟಿ ಮೊದ್ಲೇ ಇತ್ತು, ಸಾವರ್ನಿಟಿ ಇತ್ತು. ದೇ ಹ್ಯಾವ್ ಇನ್ಸರ್ಟೆಡ್ ಯಾವ್ದನ್ನ ಸೆಕ್ಯುಲರ್ ಸೆಕ್ಯುಲರ್ ಮತ್ತೆ ಇದನ್ನ ಇನ್ಸರ್ಟ್ ಮಾಡಿದ್ರು ಇಂಟಿಗ್ರಿಟಿ ಅನ್ನೋದನ್ನ. ಯಾಕೆ ಏನ್ ಹೇಳಿದ್ದಾರೆ ಕೇಶವಾನಂದ ಭಾರತಿ ಕೇಸಲ್ಲಿ? ರೂಲ್ ಆಫ್ ಲಾ ಅಂದ್ರೆ ಕಾನೂನು, ಕಾನೂನು ಅಂತ ಇರೋದನ್ನ ನೀವು ಚೇಂಜ್ ಮಾಡ್ಬೇಡಿ. ಯಾಕೆ? ದ ಪ್ರಿಯಾಂಬಲ್ ಇಸ್ ದ ಕೀ ಟು ಓಪನ್ ದಿ ಮೈಂಡ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮರ್ಸ್ ಅಂಡ್ ಇಟ್ ಈಸ್ ದ ಗೈಡ್ ಟು ವಾಟ್ ಆರ್ ಆಲ್ ಇಂಗ್ರೀಡಿಯೆಂಟ್ಸ್ ವಿ ಹಾವ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಒಂದೋದ್ರೆ ಸಾಕು, ನಮ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಿದೆ ಅನ್ನೋದನ್ನ ನಾವ್ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಏನಾಗಿತ್ತು, ಬರಬರುತ್ತಾ ಕೆಲವೊಂದು ಸರ್ಕಾಮ್ಸ್ಟಾನ್ಸಸ್ಗೆ
ಇಂಡಿಯಾ ಜಾತ್ಯತೀತ ರಾಷ್ಟ್ರ, ಇಂಡಿಯಾ ಸೆಕ್ಯುಲರ್ ರಾಷ್ಟ್ರ, ಸೊಸೈಟಿಯಲ್ ಸಮಾಜವಾದಿ ರಾಷ್ಟ್ರ ಮತ್ತು ಇಂಟಿಗ್ರಿಟಿ ಒಂದು ಸಮಗ್ರತೆಯ ರಾಷ್ಟ್ರ ಅನ್ನೋದನ್ನ ಬಿಟ್ಟಾಕ್ಬಿಟ್ಟಿದ್ರು ಆ ವರ್ಡ್ಗಳನ್ನ. ಆ ವರ್ಡ್ ಅನ್ನ ಸೇರ್ಸುವುದಕ್ಕೋಸ್ಕರ 42nd ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ಸೇರ್ಸಿದ್ರು. ಹೇಳಿದ್ರು ಏನಂತ, ಇರುವಂತಹ ನೇಚರ್ ಏನೆಲ್ಲ ರೈಟ್ ಟು ಫ್ರೀಡಮ್ ಅಂತ ಏನಿದೆ, ದ ಪ್ರಿಯಂಬಲ್ಲಿ ವ್ಯಾಲ್ಯೂಸ್ ಏನಿದೆ, ಐಡಿಯಲ್ಸ್ ಏನಿದೆ, ಯಾವುದೇ ಕಾರಣಕ್ಕೂ ಅದನ್ನ ತೆಗಿಬಾರ್ದು. ಯಾಕೆ, ನಮ್ ಇಂಡಿಯಾ ಅದೇ ತರನೇ ಇದೆ. ಇಂಡಿಯಾ ಯಾವತ್ತೂ ಚೇಂಜ್ ಆಗ್ತಾ ಇಲ್ಲ. ಬಟ್ ಇಂಡಿಯಾ ಸರ್ಕಮ್ಸ್ಟೆನ್ಸಸ್ ಗೆ ಏನನ್ನ ಚೇಂಜ್ ಆಗ್ತಾ ಇದೆ ಅದನ್ನ ಬಿಂಬಿಸೋದಕ್ಕಿರುವ ವರ್ಡ್ಸ್ ಗಳನ್ನ ಸೇರ್ಸುದ್ರ ಹೊರತು ಇರುವಂತ ವರ್ಡ್ ಅನ್ನ ಅಮೆಂಡ್ಮೆಂಟ್ ಮಾಡ್ಲಿಲ್ಲ. ಯಾಕೆ, ದಟ್ ಈಸ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಕೆನಾಟ್ ಬಿ ಅಮೆಂಡೆಡ್. ಹಾಗೆ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 15 ಸಬ್ ಕ್ಲಾಸ್ 5 ಏನ್ ಹೇಳುತ್ತೆ, what it says 15 sub class 5 ಮತ್ತೆ article 21 ಏನನ್ನ basic structure it cannot be amended ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. what it says article 15 sub class 5, anyone? article 15 sub class 5 ಏನ್ ಹೇಳುತ್ತೆ, ನಿಮ್ಮ ಹತ್ರ ಯಾವಾಗ್ಲೂ ಕಾನ್ಸ್ಟಿಟ್ಯೂಷನ್ ಓದ್ತಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಏನು ಒಂದು ಬೇರೆ ಆಕ್ಟ್ ಇರ್ಲೇಬೇಕು. ಇಲ್ಲ ಅಂದ್ರೆ ಯು ಹ್ಯಾವ್ ಟು ಗೋ ಅಂಡ್ ಬೈ. ಏನ್ ಹೇಳುತ್ತೆ ಆರ್ಟಿಕಲ್ 15 ಸಬ್ ಕ್ಲಾಸ್ 5? ಸ್ಪೆಷಲ್ ಪ್ರೊವಿಷನ್ಸ್ ನ ಮಾಡಬಾರ್ದು ಅಂದ್ರೆ ಇವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರೋರ್ಗೆ ಅಂತ ಹೇಳಿ ಸ್ಪೆಷಲ್ ಪ್ರಾವಿಷನ್ ಮಾಡಬಾರ್ದು ಅಂತ ಹೇಳಿದ್ಯಾ? ಸೋಷಿಯಲಿ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರೋಂತವ್ರಿಗೆ ಓಕೆ, ಮಾಡಬಾರ್ದು ಅಂತ ಹೇಳಿದ್ಯಾ? ಏನ್ ಹೇಳುತ್ತೆ ಆರ್ಟಿಕಲ್ 15 sub class 5 states that nothing in this article or in subclass G of the clause 1 of article 19 shall prevent the state from making any special provision by law for the advancement of any socially and educationally backward classes of citizen or for the scheduled caste or scheduled tribes insofar as such special provisions relating to their admission to educational institution, including private education institution, whether aided or unaided by the state, other than the minority educational institution referred under the ಆರ್ಟಿಕಲ್ 30 ಸಬ್ ಕ್ಲಾಸ್ 4. ಏನ್ ಹೇಳುತ್ತೆ, ಯಾವುದೇ ರಾಜ್ಯವು ಅಥವಾ ಯಾವ ರಾಷ್ಟ್ರವು ಕೆಲವೊಂದು ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದಂತಹ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ವರ್ಗದಲ್ಲಿ ಬರುವಂತಹ ವ್ಯಕ್ತಿಗಳಿಗಾಗಿ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಖಾಸಗಿ ಅಥವಾ ಯಾವುದು ಸರ್ಕಾರಿ ಸಂಸ್ಥೆಗಳಲ್ಲಿ ಅಂತಹವರಿಗೆ ಕೆಲವೊಂದು ಸವಲತ್ತುಗಳನ್ನ ಅಥವಾ ಕೆಲವೊಂದು ವಿಶೇಷ ಸವಲತ್ತುಗಳನ್ನ ನೀಡುವುದನ್ನ ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ. ಯಾಕೆ, ಇದು ಮೈನಾರಿಟಿ ಇರ್ಬೋದು, ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಹೇಳ್ತು. ಇಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಗಳು ನೀವೆಲ್ಲರೂ ನೋಡಿರ್ಬೋದು. ನೀವೆಲ್ಲ ಓದ್ತಿರುವಾಗ ನಿಮಗೆ ಸ್ಕಾಲರ್ಶಿಪ್ ಅಂತ ಬರ್ತಾ ಇತ್ತು, ನೆನ್ಪಿದ್ಯಾ? ಯಾರಾದ್ರೂ ಇದ್ರಲ್ಲಿ ಸ್ಕಾಲರ್ಶಿಪ್ ತಗೊಂಡಿರೋರಿದ್ದೀರಾ? ಎನಿವನ್ ಕ್ಯಾನ್ ಯು ಆನ್ ಯುವರ್ ಮೈಕ್? ಸ್ಕಾಲರ್ಶಿಪ್ ತಗೊಂಡಿರೋರಿದ್ರೆ ಆನ್ ಮಾಡ್ಕೊಳ್ಳಿ ನಿಮ್ ಮೈಕ್ ಅನ್ನ. ಕ್ಯಾನ್ ಐ ರೀಚಿಂಗ್ ಯು? ನಾನ್ ರೀಚ್ ಆಗ್ತಾ ಇದ್ದೀನ? ನಿಮಗೆ ಅರ್ಥ ಆಗ್ತಾ ಇದೆಯಪ್ಪ? ಯಾರಾದ್ರೂ ಸ್ಕಾಲರ್ಶಿಪ್ ತಗೊಂಡಿರೋರು ಇದ್ದೀರಾ? ಡು ನಾಟ್ ಹೆಸಿಟೇಟ್. ಸ್ಕಾಲರ್ಶಿಪ್ ತಗೊಳ್ಳೋದು ತಪ್ಪಲ್ಲ, ಅದು ನಿಮ್ಮ ಹಕ್ಕು. ತಗೊಂಡಿದ್ದೀರಾ ಗವರ್ನಮೆಂಟ್ ಇಂದ ಸ್ಕಾಲರ್ಶಿಪ್? ಯಾರು ತಗೊಂಡಿಲ್ವಾ? ನೀವು ಕಾಲೇಜ್ ಲೆವೆಲ್ ಗಳಲ್ಲಿ ಅಥವಾ ಓದುವಾಗ ನಿಮಗೆ ಗವರ್ನಮೆಂಟ್ ಇಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಹಿಂದುಳಿದ ವರ್ಗಗಳಿಗೆ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಯಾಕೆ ಆ ಸ್ಕಾಲರ್ಶಿಪ್ ಅರ್ಹತೆ ಕೊಡ್ತಾ ಇದ್ರು? ಯಾಕೆ ಆ ಗವರ್ನಮೆಂಟ್ ಸ್ಕಾಲರ್ಶಿಪ್ ಅನ್ನೋದನ್ನ ತಗೊಂಡ್ ಬಂದಿದೆ? ಹಿಂದುಳಿದ ಕಲ್ಯಾಣ ಇಲಾಖೆಗಳಿಂದ ಕೊಡ್ತಾ ಇದ್ರು. ಯಾಕೆ ಕೊಡ್ತಾ ಇದ್ರು?
ಯಾರಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾ? ಅಥವಾ ನಿಮ್ಮ ಸಹಪಾಠಿನೇ ಅಥವಾ ನಿಮ್ಮ ಫ್ರೆಂಡ್ಸೇ? ಇವಾಗ ನೀವು 50,000 ಕಟ್ಬಿಟ್ಟು ಫೀಸಿಗೆ ತಗೊಂಡಿದ್ದೀರಾ, ಅವರು ಕಟ್ತಾರೆ, ಆದ್ರೆ ಅವರಿಗೆ ಈ ರೀತಿ ಹಿಂದುಳಿದ ವರ್ಗಗಳಿಂದ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡುತ್ತೆ ಸರ್ಕಾರದ ವತಿಯಿಂದ ಎಜುಕೇಶನ್ ಮಾಡ್ಲಿಕ್ಕೆ. ಅವರು ಗ್ರೇಡ್ ಇದರ ಆಧಾರದ ಮೇಲೆ ಅಥವಾ ಜಾತೀಯತೆ ಆಧಾರದ ಮೇಲೆ ಅಥವಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡಿನ ಆಧಾರದ ಮೇಲೆ ಅವ್ರಿಗೆ ಒಂದು 20-30,000 ಗವರ್ನಮೆಂಟ್ ಅವಾರ್ಡ್ ಕೊಟ್ಬಿಡುತ್ತೆ. ಆಗ ನಿಮಗೆ ಯಾವತ್ತೂ ಅನ್ಸಿಲ್ವಾ ನನಗೆ ಯಾಕೆ ಈ ತರ ಕೊಟ್ಟಿಲ್ಲ ಗವರ್ನಮೆಂಟ್ ಅಂತ? ನೋ ಒನ್ ಹ್ಯಾಸ್ ಕ್ವಶನ್ ಮಾಡಿಲ್ವಾ ಯಾರನ್ನು? ನಿಮಗೆ ಯಾಕೆ ಸಿಕ್ಕಿಲ್ಲ? ಹೋಗ್ಲಿ, ನಿಮಗೆ ಯಾರು ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿಲ್ಲ, ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ? ಎನಿವನ್? ನಾಗಿಣಿ, ಚಂದ್ರಿಕಾ? ಮೇಡಮ್ ಅದ್ರಲ್ಲಿ ರೀಸನ್ ಏನು ಅಂತಂದ್ರೆ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಕಮ್ಮಿ ಇರುತ್ತಲ್ವಾ? ಹೌದು. ಆದ್ರಿಂದ ಏನು ಅದ್ರಲ್ಲಿ ಎಲ್ಲಾರು ಕಟ್ಟಿ ಇದಾಗ್ಬೋದು. ಅಟ್ಲೀಸ್ಟ್ ಆದ್ರೂ ಆ ರೀತಿ ಆದ್ರೂ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಇರೋರು ಅಂದ್ರೆ ಇನ್ಕಮ್ ಸೋರ್ಸ್ ಕಮ್ಮಿ ಇರುತ್ತೆ, ಅದ್ರಿಂದ ಇದ್ ಮಾಡ್ಕೊಳ್ಬೇಕು ಅಂತ ಅವರು ಶಿಕ್ಷಣವನ್ನ ಪಡಿಲಿಕ್ಕೆ ಅಲ್ವಾ ಒಂದು ಸಹಾಯ, ಸರ್ಕಾರದಿಂದ ಸಹಾಯ. ಅದನ್ನೇ 15/5 ಹೇಳೋದು. ಏನು ಆರ್ಟಿಕಲ್ 21A 15/5 ಅಲ್ಲಿ ಏನ್ ಹೇಳುತ್ತೆ? ಯಾವುದೇ ಕಾರಣಕ್ಕೂ ರಾಷ್ಟ್ರ ಅಥವಾ ರಾಜ್ಯಗಳು ಕೆಲವೊಂದು ಸವಲತ್ತುಗಳನ್ನ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿಗಾಗಿ ಶೈಕ್ಷಣಿಕ ವಿಷಯದಲ್ಲಿ ಕೊಡುವಂತಹ ಸವಲತ್ತುಗಳನ್ನ ಯಾವುದೇ ಕಾರಣಕ್ಕೂ ತಡೆ ಹಿಡಿಬಾರ್ದು. ನೋ ಒನ್ ಕ್ಯಾನ್ ಪ್ರಿವೆಂಟ್. ತಡೆ ಹಿಡಿಬಾರ್ದು, ಅವರಿಗೆ ಆ ಸವಲತ್ತುಗಳನ್ನ ಕೊಡ್ಬೇಕು. ಯಾಕೆ? ಅವರ ಏಳಿಗೆಗೆ, ಅವರು ಕೂಡ ಉತ್ತಮ ಶಿಕ್ಷಣದ ಗುಣಮಟ್ಟವನ್ನು ಪಡೆದುಕೊಳ್ಳಿಕ್ಕೆ ಮಾಡುವಂತಹ ಸಹಾಯ. ಆಯ್ತಾ? ಅದನ್ನ ಇಲ್ಲಿ ಹೇಳುತ್ತೆ ಆರ್ಟಿಕಲ್ 21A ಮತ್ತು ಆರ್ಟಿಕಲ್ 15/5. ಅದೊಂದು ಮೂಲ ತತ್ವ, ಸಂವಿಧಾನದ ಮೂಲ ಸ್ಟ್ರಕ್ಚರ್. ಯಾಕೆ? ನಮ್ಮಲ್ಲಿ ಎಷ್ಟೋ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ನಾವು ಇವತ್ತಿಗೂ ಕೂಡ ಅವರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೋಸ್ಕರ ಅವರಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ. ಸೊ ನೋ ಬಡಿ ಕ್ಯಾನ್ ಪ್ರಿವೆಂಟ್ ದೆಮ್. ಯಾರು ಕೂಡ ಅದನ್ನ ತಡೆ ಹಿಡಿಬೇಡಿ, ಪ್ರಿವೆಂಟ್ ಮಾಡಬೇಡಿ, ಬೇಡ ಕೊಡ್ಬೇಡಿ ಅಂತ. ಇದನ್ನ ಕೊಡ್ತಾ ಇರೋದು ಯಾಕೆ? ಎಲ್ಲ ಉಳ್ಳವರಿಗೆ ಕೊಡ್ತಾ ಇಲ್ಲ, ಅಲ್ಲೂ ಕೂಡ ಕ್ರೈಟೀರಿಯಾ ಇದೆ. 1 ಲಕ್ಷಕ್ಕಿಂತ ಕಡಿಮೆ ಇರ್ಬೇಕು, ಅಥವಾ ನೀವು SC/ST ಅಂತ ಹೇಳಿದ್ರೆ SC/ST ಯಲ್ಲೂ ಕೂಡ ತಂದೆ ಏನಾದ್ರೂ ಜಾಬ್ ಅಲ್ಲಿ ಇದಾರೆ ಅಂದ್ರೆ ಕೊಡಲ್ಲ. ಈಗ 3B ಸರ್ಟಿಫಿಕೇಟ್ಸ್ ಕೊಡುವಾಗ್ಲೂ ಅಷ್ಟೇ, ಜಾಬ್ ಅಲ್ಲಿ ಇದಾರೆ ಅಂದ್ರೆ ಕೊಡೋದಿಲ್ಲ. ನೀವು ನೋಡಿದೀರಾ ಕ್ರೈಟೀರಿಯಾ? ಟಿಲ್ ಟುಡೇ ಐ ಆಮ್ ನಾಟ್ ಗೆಟಿಂಗ್ 3B ಸರ್ಟಿಫಿಕೇಟ್ ಈವನ್ ದೋ ಐ ಆಮ್ ಇನ್ ಕಮಿಂಗ್ ಅಂಡರ್ ದಟ್ ಕ್ಯಾಸ್ಟ್. ನಾನ್ ತಗೊಳಲ್ಲ. ಯಾಕೆ ಕೊಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ನಾನು ಹೇಳ್ದೆ ಜಾತೀಯತೆ ಆಧಾರದ ಮೇಲೆ ನಾನು ಜಾತಿ ಅಂತ ಗುರುತಿಸ್ಕೊಡಿ ಅಲ್ವಾ, ಜಾತಿ ಅಂತ ಗುರುತಿಸ್ಕೊಳ್ಳಿಕ್ಕೆ ಐ ಕ್ಯಾನ್ ಗೆಟ್ ಇಟ್ ಅಂತ ಹೇಳ್ದೆ, ರೈಟ್ ಅಂತ ಹೇಳ್ಬಿಟ್ಟು. ದೋ ಯುವರ್ father has serving as a government official, you cannot get the 3B certificate andru. But some other my friends are getting that certificate. ಅವ್ರು ತಗೊಂಡಿದ್ದಾರೆ 3B ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅವ್ರು ಹೇಳಿದೊಂದೆ, ಆಫ್ಟರ್ ದ ರಿಟೈರ್ಮೆಂಟ್ ಯು ಕ್ಯಾನ್ ಗೆಟ್ ದ ಸರ್ಟಿಫಿಕೇಟ್ ಈವನ್ ದೋ 3B ಅಂದ್ರೆ ನೀವು 3B ಕ್ಲೈಮ್ ಮಾಡ್ಕೊಳಕ್ ಬರೋದಿಲ್ಲ ವೆನ್ ಯುವರ್ ಫಾದರ್ ಈಸ್ ವರ್ಕಿಂಗ್. ಸೊ ಐ ಡಿಂಟ್ ಗೆಟ್ ಇಟ್. ಸೊ ನೌ ಐ ಕ್ಯಾನ್ ಗೆಟ್ ಬಿಕಾಸ್ ಮೈ ಫಾದರ್ ಹ್ಯಾಸ್ ರಿಟೈರ್ಡ್. ನೌ ಐ ಕ್ಯಾನ್ ಗೆಟ್. ಯಾಕೆ? ಅವ್ರದ್ದು ಕೂಡ ಲೋ ಆಯ್ತು, ಅವ್ರದ್ದು ಏನ್ ಪರ್ಸೆಂಟೇಜ್ ಆಫ್ ಗೆಟ್ಟಿಂಗ್ ಬೈ ದಿ ಅಮೌಂಟ್ ಬೈ ದಿ ಸ್ಟೇಟ್ ಗವರ್ನಮೆಂಟ್ ಇಟ್ ಇಸ್ ಲೋ, ದೆನ್ ಐ ಹ್ಯಾವ್ ಎಲಿಜಿಬಲ್ ಫಾರ್ ಗೆಟ್ಟಿಂಗ್ 3B ಬಟ್ ನಾಟ್ ಆಸ್ ಎ ಎನಿ ಅದರ್ ವೇ. ಇನ್ಕಮ್ ಅಲ್ಲಿ ನಾನು ಬರಲ್ಲ, ಓನ್ಲಿ ನನ್ನ ಕ್ಯಾಸ್ಟ್ ನ ಗುರುತಿಸ್ಕೊಳ್ಳಿಕ್ಕೆ 3B ಬರ್ತೀನಿ ಅಷ್ಟೇ. ಬಟ್ ಐ ಕ್ಯಾನ್ ನಾಟ್ ಅಪ್ರೋಚ್ ಬೈ ದಿ 3B ಸರ್ಟಿಫಿಕೇಟ್ ಐ ಹ್ಯಾವ್ ಅಂತ ಹೇಳ್ಬಿಟ್ಟು. ಬರೀ ಕ್ಯಾಸ್ಟಿಸಮ್ ಏನಾದ್ರು ಕೇಳಿದಾಗ ಆ ಸರ್ಟಿಫಿಕೇಟ್ ನ ಐ ಕ್ಯಾನ್ ಕ್ಲೈಮ್, ಬಟ್ ಐ ವಿಲ್ ಕ್ಲೈಮ್ ಆಸ್ ಎ ಜನರಲ್ ಮೆರಿಟ್ ಓನ್ಲಿ. ನಾನು ಜನರಲ್ ಮೆರಿಟ್ ಅಂತಾನೆ ಕ್ಲೈಮ್ ಮಾಡ್ಬೇಕು, ಯಾಕೆ? ನಾನು ಮೊದ್ಲಿಂದ ಅದೇ ಬಂದಿರೋದ್ರಿಂದ. ಬಟ್ ಕಾಸ್ಟ್ ಅಂತ ಕೇಳಿದಾಗ ಐ ಕ್ಯಾನ್ ಪ್ರೊಡ್ಯೂಸ್ ದಟ್ ಸರ್ಟಿಫಿಕೇಟ್, ದಟ್ಸ್ ಇಟ್. ಅದನ್ನ ರೆಸ್ಟ್ರಿಕ್ಷನ್ ಹಾಕೋದು ನನಗೆ. ಆಯ್ತು ಅಂತ ಹೇಳಿದೆ. ಐ ನೀಡ್ ದಟ್ ಮಚ್ ಟು ನೋ ವಾಟ್ ಕ್ಯಾಸ್ಟ್ ವಿ ಹ್ಯಾವ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವಾಗ ನಮ್ಮಲ್ಲೂ ಕೂಡ ಎಷ್ಟೋ ಪಂಗಡಗಳಾಗಿ SC ಕೆಟಗರಿಯಲ್ಲಿ ಸೇರಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಈ SC/ST ಅಂತಾರಲ್ಲ, ಎಲ್ರು ಕೂಡ ಇವತ್ತಿಗೂ ತಪ್ಪು ಮಾಡ್ತಾ ಇರೋದು. ಇವೊಂದು ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅವನ್ ST ಅಂತಾರೆ. ದಯವಿಟ್ಟು ಕರಿಬೇಡಿ, ಅದು ವರ್ಗ ಅಷ್ಟೇ. ಅದು ಏನ್ ಮಾಡಿದ್ದಾರೆ, SC ಯಲ್ಲಿ ಒಂದು 2,000 ಜಾತಿಗಳನ್ನ ಹಾಕಿದ್ದಾರೆ, ST ಯಲ್ಲೂ ಒಂದು 500 ಜಾತಿಗಳನ್ನ ಹಾಕಿದ್ದಾರೆ. ಅದೊಂದು ವಿಭಾಗ ಮಾಡಿದ್ದಾರೆ. ವಿಭಾಗ ಮಾಡಿ ಶೆಡ್ಯೂಲ್ ಕ್ಯಾಸ್ಟ್. ಯಾಕೆ? ಆ ಜಾತಿ ವರ್ಗದವರು ಇನ್ನೂ ಕೂಡ ಕೆಲವೊಂದು ಮೇಲ್ಮಟ್ಟಕ್ಕೆ ಬಂದಿಲ್ಲ, ಅವರಿಗೆ ಸರ್ಕಾರದಿಂದ ಸವಲತ್ತುಗಳನ್ನ ಕೊಟ್ಟಿಲ್ಲ. ದಟ್ ಈಸ್ ನಾಟ್ ಆಸ್ ಎ ಶೆಡ್ಯೂಲ್ ಕ್ಯಾಸ್ಟ್. ಅದನ್ನ ನೀವು ಆ ಜಾತಿಗಳನ್ನ, ಅವ್ರದ್ದು ಕೂಡ ಜಾತಿನೇ, ಅವ್ರದ್ದು ಕೂಡ ಉನ್ನತ ಜಾತಿಗಳ. ಈಗ ಉನ್ನತ ಜಾತಿಗಳಲ್ಲಿ ಇಲ್ವಾ? ಈಗ ಲಿಂಗಾಯತ್ರಲ್ಲಿ ಯಾರು ಬೇಡ ಜನಾಂಗ, ಅವರು ಲಿಂಗಾಯತ್ರೆ ಅವರು, ಆದ್ರೂ ಅವರು ಕೂಡ SC ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಮೊನ್ನೆ ಸ್ಟ್ರೈಕ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅವ್ರಿಗೆ ಸವಲತ್ತು ಬೇಕು, ಸರ್ಕಾರ ಸವಲತ್ತು ಕೊಡುತ್ತೆ, ನಮ್ಮ ಮಕ್ಳಿಗಾದ್ರು ಸಿಗ್ಲಿ ಅಂತ ಹೇಳ್ಬಿಟ್ಟು. ಉನ್ನತ ಜಾತಿನೇ,
ಆದ್ರೆ ಸರ್ಕಾರ ಸವಲತ್ತು ಬರುವಾಗ ಅವರು ಕೂಡ SC ವರ್ಗಕ್ಕೆ ಸೇರ್ಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ. ಸೊ ಅದು ವರ್ಗ ವಿಭಾಗಗಳಷ್ಟೇ, ಅದು ಅವರ ಜಾತಿಗಳಲ್ಲ. ನಮ್ಮೆಲ್ಲಾ ಜಾತಿಗಳು ಒಂದೇ, ಮನುಷ್ಯ ಜಾತಿ. ಆದ್ರೆ ನಮ್ಮಕ್ಕೆ ಕೆಲವೊಂದು ಗೌಡ ಜಾತಿಗಳಿದೆ, ಕುರುಬಾಸ್ ಇದೆ, ಜೈನ ಕುರುಬ ಇದೆ, ಕಾಡು ಕುರುಬ ಇದೆ, ಅಥವಾ ಈ ಬೇಡ ಜಂಗಮಗಳಿದ್ದಾರೆ. ಇಲ್ಲಿ ಜನಸಂಖ್ಯೆಗಳು ಅತ್ಯಂತ ಕ್ಷೀಣವಾಗಿದೆ. ಆ ಜನಸಂಖ್ಯೆಗಳುಳ್ಳ ಜಾತಿಗಳಲ್ಲಿ ಓದುತ್ತಿರುವವರ ಸಂಖ್ಯೆ ಅತ್ಯಂತ ಗುಣಮಟ್ಟದಲ್ಲಿಲ್ಲ, ಅಥವಾ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿಲ್ಲ. ಆ ಒಂದು ಉದ್ದೇಶದಿಂದ ಅವರನ್ನ ಆ ವರ್ಗಕ್ಕೆ ಸೇರಿಸಿದ್ದಾರೆ, ಬಟ್ ಅದು ಜಾತಿ ಅಲ್ಲ. ನಾನಂತೂ ಕಾನ್ಸ್ಟಿಟ್ಯೂಷನ್ ಮಾಡುವಾಗ ಫಸ್ಟ್ ಹೇಳೋದೇ SC ST ಮೇಡಮ್ ಅಂತ ಹೇಳ್ಬಿಟ್ರೆ ಉಗಿತೀನಿ ನಮ್ ಸ್ಟೂಡೆಂಟ್ಸ್ ಹತ್ರ. ಯು ಆರ್ ನಾಟ್ SC ಆರ್ ಯು ಆರ್ ನಾಟ್ ST. ನಿನ್ನ ಜಾತಿ ಅದಲ್ಲ, ಅದು ನಿನ್ನ ವಿಭಾಗ. ನಿನ್ನ ಜಾತಿ ಯಾವ್ದು ಅಂತ ಕೇಳ್ತೀನಿ ನಾನು. ಸೊ now onwards you people also please think. ಹೋಗಿ ಹಾಕೊಳ್ಳಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟೈಪ್. ನೀವು ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಹೌ ಮೆನಿ ಕಾಸ್ಟ್ ಕಮಿಂಗ್ ಅಂಡರ್ ಇನ್ ದ SC ಲಿಸ್ಟ್ ಆರ್ ST ಲಿಸ್ಟ್ ಅಂತ, ನಿಮ್ಗೆ ಗೊತ್ತಾಗೋಗುತ್ತೆ ಮೇಡಮ್ ಹೇಳಿದ್ ಕರೆಕ್ಟ್ ಆರ್ ರಾಂಗ್ ಅಂತ. ಸೊ ಯಾವ ಕಾಸ್ಟ್ಗಳು ಅಥವಾ ಯಾವ ಜಾತಿಗಳು ಅತ್ಯಂತ ಹಿಂದುಳಿದಿದೆ, ಅಲ್ಲಿ ಇರುವಂತಹ ವ್ಯಕ್ತಿಗಳು ಈಗಿನ ಒಂದು ಸೌಲಭ್ಯಕ್ಕೆ ಬರ್ಲಿಕ್ಕಾಗಲ್ಲ, ಅಂತವರಿಗೆ ಸೌಲಭ್ಯಗಳನ್ನ ಕಲ್ಪಿಸ್ಲಿಕ್ಕೆ ಸರ್ಕಾರ ಮಾಡಿಕೊಂಡಿರುವಂತ ಒಂದು ವಿಭಾಗವನ್ನ ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕಾಸ್ಟ್ ಅಂತ ತಗೊಳ್ತಾರೆ. ಬಟ್ ದಟ್ ಈಸ್ ನಾಟ್ ಬೀಮ್ ಆಸ್ ಎ ಥಿಂಗ್. ಆದ್ರೆ ಇವತ್ತು ಕೆಲವು ವರ್ಗ, ಆ ಒಂದು ವರ್ಗದಲ್ಲಿ ಬರುವವರಿಗೆ ಈ ಒಂದು ಸಹಾಯ ಮಾಡ್ತಿರೋದ್ರಿಂದ, ಈ 15 ಸಬ್ ಕ್ಲಾಸ್ 5 ಇರ್ಬೋದು, ಅಥವಾ 16 ಸಬ್ ಕ್ಲಾಸ್ 4 ವುಮೆನ್ ಅಥವಾ ಚಿಲ್ಡ್ರನ್ಗೆ ಏನ್ ಸವಲತ್ತುಗಳನ್ನ ಕೊಡ್ತಾರೆ, ಇದರಿಂದ ಇವತ್ತು ಅವರು ಅದ್ರಲ್ಲೂ ಕೂಡ 80% ಅಲ್ಲ, ಅಂದ್ರೆ 100 ಅಲ್ಲಿ ಒಂದು 10% ಬಂದಿದ್ದಾರೆ ಅಷ್ಟೇ. ಇವತ್ತು ನೀವು ಸೆನ್ಸಸ್ಗೆ ಹೋಗಿ ಈ ಒಂದು ದ ಸ್ಟೇಟ್ ಗವರ್ನಮೆಂಟ್ ಅಂಡ್ ದ ಸೆಂಟ್ರಲ್ ಗವರ್ನಮೆಂಟ್ ಗಿವಿಂಗ್ ಸಚ್ ಅನ್ ಆಪರ್ಚುನಿಟಿ, ಸ್ಟಿಲ್ the category which are falling by those category of SC and ST, the persons who are coming on those caste, we still they are not coming out of that. ಇನ್ನೂ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ನಾವು ಈಗ 75th ಏನು ನಾವು ಬಂದು ಇಷ್ಟು ವರ್ಷಗಳಾಯ್ತು, ಸ್ವಾತಂತ್ರ್ಯ ಬಂದಾಯ್ತು, ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಾಯ್ತು. ಅವ್ರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಫೇಮಸ್, 10 ವರ್ಷಕ್ಕಿಡೀ ಇದೆಲ್ಲ ರಿಸರ್ವೇಶನ್ ಕೊಡ್ಬೇಡಿ ಅಂತ. ಬಟ್ ಸ್ಟಿಲ್ ನಾವ್ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರಿಗೆ ಬರುವಂತಹ ಸೌಲಭ್ಯಗಳು ಅವರಿಗೆ ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಯಾರು ಕ್ವಶನ್ ಮಾಡ್ತಾರೆ, ಅವ್ರಿಗೆ ಅರಿವು ಯಾರು ಕೊಡ್ತಾರೆ? ದೋ ದೇ ಆರ್ ಇಂಟೆಲಿಜೆಂಟ್. ಯಾರು ಕ್ವಶನ್ ಮಾಡ್ತಿದ್ದಾರೆ? ಇಲ್ಲ. ಇಂಟೆಲಿಜೆಂಟ್ ಆದವರು ಅವ್ರ ಪಾಡಿಗೆ ಅವ್ರು ಸುಮ್ನಾಗ್ಬಿಡ್ತಾರೆ, ನನ್ ಸಿಕ್ಬಿಡ್ತು ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು. ಬಟ್ ಅವ್ರ ಕಡೆ ವರ್ಗದವ್ರನ್ನ ತಗೊಂಬರಕ್ ಅವ್ರು ಕೆಲವ್ರು ಪ್ರಯತ್ನ ಪಡಲ್ಲ. ಸೊ ಯಾವಾಗ ಅದು ಜಾಯಿಂಟ್ ಕಲೆಕ್ಟಿವ್ಲಿ ಹೋಗುತ್ತೆ, ನಾನು ಹೇಳ್ದೆ ಫಂಡಮೆಂಟಲ್ ಎಕ್ಸಲೆನ್ಸ್ ಆಗ್ಬೇಕು ಡ್ಯೂಟೀಸ್ ಅಂದ್ರೆ, ಯಾವಾಗ ಕಲೆಕ್ಟಿವ್ ಹೋಗುತ್ತೆ ಆಗ ಮಾತ್ರ ವಿ ಕ್ಯಾನ್ ಮೂವ್ ಇಟ್ ಆನ್ ಅಲ್ವಾ? ಸೊ ಆಗಿದ್ದಾಗ ಮಾತ್ರ ವಿ ಕ್ಯಾನ್ ಗೆಟ್ ಇಟ್ ಬೈ ಇಟ್. ಅದನ್ನ ಇಲ್ಲಿ ಹೇಳ್ತಾ ಇರೋದು, ರೈಟ್ ಟು ಎಜುಕೇಶನ್ ಅಂಡರ್ ಆರ್ಟಿಕಲ್ 15 ಸಬ್ ಕ್ಲಾಸ್ 5. ಇಫ್ ಎನಿ ಸ್ಟೇಟ್ ಗವರ್ನಮೆಂಟ್ ಆರ್ ದ ಸೆಂಟ್ರಲ್ ಗವರ್ನಮೆಂಟ್ ಮೇಡ್ ಎನ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೊಟೆಕ್ಷನ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಬೈ ಗಿವಿಂಗ್ a sum of the advantages, no one can restrict or no one can prevent it. ಯಾರು ಕೂಡ ಅದನ್ನ ಬೇಡ ಅಂತ ಹೇಳಬಾರ್ದು. ಇದು ಅವರನ್ನ ಮೇಲ್ಸ್ತರಕ್ಕೆ ತರುವಂತಹ ಕೆಲವೊಂದು ಮಾರ್ಗಗಳು. ಅದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳಿರುವಂತಹದ್ದು, ಸರ್ಕಾರ ಅದನ್ನ ಕೊಡಿ ಅಂತ ಹೇಳಿರುವಂತದ್ದು. ಹಾಗಾಗಿ ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದನ್ನ ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡಬೇಡಿ. ಇನ್ನೂ ನಮ್ಮಲ್ಲಿ ಹಿಂದುಳಿದವರಿದ್ದಾರೆ, ಅವ್ರನ್ನ ಮೇಲ್ಸ್ತರಕ್ಕೆ ತರಕ್ಕೆ ಈ ರೀತಿಯಾದಂತಹ ಆರ್ಟಿಕಲಿನ ಅವಶ್ಯಕತೆ ಇದೆ. So got it? ಇದು ಅರ್ಥ ಆಯ್ತಾ? Can I move next? Yes, ma'am. Yeah, thank you. Next, come to the directive principle of state relate to secure social order for the promotion of welfare of the people. Yes. Part directive principle ಯಾವ part ಅಲ್ಲಿ ಇದೆ? Anyone? Part 4. Part 4. Under which articles? Article 36 to 51, ma'am. Yes. Under article 36 to 51 of the Constitution of India explains the directive principles of state policy. What is the difference between fundamental rights and directive principle? Directive principle can be enforced under the law, and directive principle cannot be enforced under the law. Why it cannot be enforced? Ma'am, directive principle for policy ನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತಾರೆ ಅಷ್ಟೇ. Okay, okay. Fundamental rights, it's a right. Whether it has to be given by the direction to individual? To state. State. So in what ಅದನ್ನ ನಾವು ಅಂದ್ರೆ ಸುಖಿ ರಾಜ್ಯದ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಡೈರೆಕ್ಷನ್ ನ ಕೊಟ್ಟಿರ್ತಾರೆ. ಅದನ್ನ ನಾವು ಎನ್ಫೋರ್ಸ್ ಮಾಡ್ಲಿಲ್ಲ ಅಂದ್ರೆ ಕ್ವೆಶನ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಮೂಲಭೂತ ಹಾಗೂ ಫಂಡಮೆಂಟಲ್ ರೈಟ್ ವೈಲೇಟ್ ಆದಾಗ
ನಾವು ಅಂಡರ್ ಆರ್ಟಿಕಲ್ 32 ನಲ್ಲಿ ರಿಟ್ ಮುಖಾಂತರ ಕ್ವಶನ್ ಮಾಡ್ಬೋದು. ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ನಾವು ಕ್ವಶನ್ ಮಾಡ್ಲಿಕ್ಕೆ ರೈಟ್ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ ಮ್ಯಾಮ್. ಬರೋದಿಲ್ಲ. ಹೌದು. ಸೊ ಇಲ್ಲಿ ಏನು ವಾಟ್ ಯು ಸೆಡ್, ಥ್ಯಾಂಕ್ ಯು ಅಂಜಲಿ. ಸೊ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಏನು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ದ ನೇಮ್ ಇಟ್ ಸೆಲ್ಫ್ ಸೇಸ್, ಆ ನೇಮೇ ಹೇಳ್ತಾ ಇದೆ ಇದು ರಾಜ್ಯಕ್ಕೆ ನಿರ್ದೇಶನ ಮಾಡಿರೋದು. ಏನು ನಿರ್ದೇಶನ? ವೆನ್ ಎವರ್ ಯು ಆರ್ ಡೂಯಿಂಗ್ ಎನಿ ಪಾಲಿಸೀಸ್ ವಿತ್ ರೆಸ್ಪೆಕ್ಟ್ ಟು ದ ಪಬ್ಲಿಕ್, the aim and objective is you have to look after the directive principles in what matter you can enact your legislation. ಡೈರೆಕ್ಟ್ ರಾಜ್ಯಗಳಿಗೆ ಮತ್ತೆ ರಾಷ್ಟ್ರಕ್ಕೆ ಏನು ನಿರ್ದೇಶನ ಕೊಟ್ಟಿದೆ, ಯಾವಾಗಾದ್ರೂ ನಿನ್ನ ನೀತಿ ನಿಯಮಗಳನ್ನ ಯಾವುದೇ ಶಾಸನಗಳನ್ನ ರಚನೆ ಮಾಡ್ತಿದ್ಯಾ ಅಂದ್ರೆ ದಯವಿಟ್ಟು ಕಾನ್ಸ್ಟಿಟ್ಯೂಷನಿನ ಪಾರ್ಟ್ 4 A ಅಲ್ಲಿ ಏನ್ ಹೇಳ್ತಾ ಇದೆ ಅಲ್ವಾ, ಪಾರ್ಟ್ 4 ಇಲ್ಲಿ ಏನ್ ಹೇಳ್ತಾ ಇದೆ ಅದನ್ನ ನೀನು ಒಂದು ಸಲ ಗಮನ ಹರಿಸು. ನೀನ್ ಯಾವ ತರ ಶಾಸನಗಳು ಮಾಡ್ಬೇಕಂತ ನಿರ್ದೇಶನ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್, ಆ ಒಂದೊಂದು ಪಾಯಿಂಟಿಗೂ ನೀನ್ ಶಾಸನಗಳನ್ನ ಮಾಡು. ಆ ಶಾಸನಗಳನ್ನ ಪಬ್ಲಿಕ್ ವೆಲ್ಫೇರಿಗೋಸ್ಕರ ಮಾಡು. ಅದು ಇಲ್ಲಿ ಡೈರೆಕ್ಟಿವ್ ಕೊಟ್ಟಿರೋದು. ಇದನ್ನ ಸ್ಟೇಟ್ ಮಾಡಿಲ್ಲ ಅನ್ನೋದನ್ನ ನಾವಿಲ್ಲಿ ಕ್ವಶನ್ ಮಾಡಕ್ ಬರಲ್ಲ. ಆದ್ರೆ ಯಾವಾಗ ಈ DPSP ನ ಕೆಲವೊಂದು ಹೇಳಿಕೆಗಳು ಟಚ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ಇಲ್ಲಿ ಇದೆ, ಇಲ್ಲಿರುವ ನೀವು ನೋಡ್ಬೋದು DPSP ಕೆಲವೊಂದು ತುಲನಾತ್ಮಕ ಸಂಬಂಧ ಇದೆ, ಕೆಲವೊಂದು ಹಕ್ಕುಗಳು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬಂದ್ಬಿಡುತ್ತೆ. ಆಗ ನಾವು ಅಲ್ಲ ಕ್ವಶನ್ ಮಾಡ್ಬೋದು, ಅದನ್ನ DPSP ಅಂತ ಕ್ವಶನ್ ಮಾಡಬಾರ್ದು, ನನ್ನ ಫಂಡಮೆಂಟಲ್ ರೈಟ್ಸ್ ನ ಕೊಡ್ತಾ ಇಲ್ಲ ಅಂತ ಕ್ವಶನ್ ಮಾಡ್ಬೋದು. ಆಯ್ತಾ? ಸೊ ಹಾಗಾಗಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ದ ಸ್ಟೇಟ್ಸ್ ಟು ಮೇಕ್ ಎ ಪಾಲಿಸೀಸ್. ವೆನೆವರ್ ದೇ ವಾಂಟೆಡ್ ಟು ಮೇಕ್ ಎ ಪಾಲಿಸೀಸ್, ದೇ ನೀಡ್ ಟು ಲುಕ್ ಆಫ್ಟರ್ ಕಂಪಲ್ಸರಿ ಇನ್ ವಾಟ್ ಸೆಕ್ಟರ್ ದೇ ಹ್ಯಾವ್ ಟು ಮೇಕ್ ಎ ಲೆಗಿಸ್ಲೇಷನ್ ಆರ್ ಎನಾಕ್ಟ್ ದ ಲಾಸ್. ಅವ್ರು ಯಾವ್ದಾದ್ರು ಶಾಸನಗಳನ್ನ ಮಾಡುವಾಗ ಅಥವಾ ಯಾವ್ದಾದ್ರು ಪಾಲಿಸೀಸಿನ ತರುವಾಗ ನಾನು ಯಾವ ರೀತಿಯಲ್ಲಿ ತರಬೇಕು ಅನ್ನೋದನ್ನ ನೋಡ್ಲಿಕ್ಕೆ ಈ ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಅನ್ನ ಅವ್ರು ನೋಡ್ಲೇಬೇಕಾಗತ್ತೆ. ಓಕೆನಾ? ಸೊ ಡೈರೆಕ್ಟಿವ್ ಪ್ರಿನ್ಸಿಪಾಲ್ ಕ್ಲಾಸಿಫೈಡ್ ಇನ್ ದ ಗ್ರೂಪ್ಸ್. ಯಾವೆಲ್ಲ ಗ್ರೂಪ್ ಅಲ್ಲಿ ಕ್ಲಾಸಿಫೈಡ್ ಆಗಿದೆ ಅಂತ ಗೊತ್ತಾ? ಸೋಶಿಯೋ ಎಕನಾಮಿಕ್ ಗ್ರೂಪ್ ಒಂದು. ಎಷ್ಟು ರೀತಿಯಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಕ್ಲಾಸಿಫೈಡ್ ಆಗಿದೆ? 3 ಮ್ಯಾಮ್, 3 ಸ್ಟೇಜಸ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ? ಒಂದು ಸೋಶಿಯೋ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ಎಸ್ ಗಾಂಧಿಯನ್ ಪ್ರಿನ್ಸಿಪಲ್, ಹೌದು. ಕಮ್ಯುನಲ್, ನೆಕ್ಸ್ಟ್ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತ ಅಲ್ವಾ? ಸೊ ಕೊನೆಯಲ್ಲಿ ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್ ಅಂತಾರೆ, ಅದು ಕೊನೆಯಲ್ಲಿ ಯಾಕಂದ್ರೆ 50 ಬರುತ್ತಲ್ವಾ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇದೆಲ್ಲ ಅಂತ. ಬಟ್ ರೈಟ್ ನೌ ವಿ ಆರ್ ನಾಟ್ ಟೇಕಿಂಗ್ ಆನ್ ದಟ್, ಅದನ್ನ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ ಅಲ್ಲೇ ತಗೊಳ್ತೀವಿ. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅಲ್ಲಿ ಆರ್ಟಿಕಲ್ 38, 39, 39A, 41, 42 ಇಲ್ಲಿ ಏನಿದೆ? ಸೋಷಿಯಲ್ ಆರ್ಡರ್. ಈಗ ನಿಮಗೆ ಕ್ವಶನ್ ಕೊಟ್ಟಿರೋದು ಅದ್ರ ಮೇಲೆನೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ರಿಲೇಟ್ ಟು ಸೆಕ್ಯೂರ್ ಸೋಷಿಯಲ್ ಆರ್ಡರ್ ಫಾರ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಮಾಜದ ಆಡಳಿತ ಅಥವಾ ಸಮಾಜದ ಭದ್ರತೆಯ ಒಂದು ವಿಷಯದ ಆಧಾರದ ಮೇಲೆ ಜನರ ಕಲ್ಯಾಣ ಅಭಿವೃದ್ಧಿಯನ್ನ ಮಾಡುತ್ತಿವೆ, ಪ್ರಸ್ತುತಪಡಿಸಿ ಅಥವಾ ವಿಷದಿಸಿ ಅಂತ ಕೇಳ್ಕೊಂಡಿದ್ದಾರೆ ನಿಮ್ಗೆ. ಅಂದ್ರೆ ನೀವು ಹೇಗೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಇಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಇಂದ ಒಂದು ರಾಜ್ಯದಲ್ಲಿ ಕಲ್ಯಾಣ ಆಗ್ತಾ ಇದೆ, ಯಾವ ರೀತಿಯ ಸೋಷಿಯಲ್ ಆರ್ಡರ್ ಇದೆ, ಅವಾಗ ನೀವು ಆರ್ಟಿಕಲ್ಸ್ ಎಷ್ಟು ಆರ್ಟಿಕಲ್ ಅನ್ನ ಬರೀಬಹುದು? ಆರ್ಟಿಕಲ್ 38, 39, 39A, 41, 42, 43, 43A and 47 ಇದಿಷ್ಟು ಕೂಡ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಬರುತ್ತೆ. ಇನ್ನು ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ 40, 43, 43B, 46, 47, 48 ಅಂದ್ರೆ ಗಾಂಧಿಯನ್ ಪ್ರಿನ್ಸಿಪಲ್ ಅಂತ ಬಂದಾಗ ಯಾವೆಲ್ಲ ಆರ್ಟಿಕಲ್ಸ್ ಬರುತ್ತೆ? ಏನು ವಿಲೇಜ್ ಗಳ ಸಂರಕ್ಷಣೆ ಇರ್ಬೋದು, ಅಥವಾ ಅವರಿಗೆ ಫ್ರೀ ಅಂಡ್ ಈಕ್ವಲ್ ರೈಟ್ಸ್ ಕೊಡುವಂತಹ ಒಂದು ವಿಷಯಗಳಿರಬಹುದು. ಸೊ ಈ ತರಹ ಕೆಲವೊಂದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಂದು ಸಂಬಂಧಗಳಿರ್ಬೋದು. ಇದೆಲ್ಲ ಬಂದಾಗ ಏನಾಗುತ್ತೆ, ಅಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ ಅನ್ನ ನಾವು ನೋಡ್ತಾ ಬರ್ತೀವಿ. ಜೊತೆಗೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್ ಎನ್ವೈರನ್ಮೆಂಟ್ ಇರ್ಬೋದು, ಇಂಪ್ರೂವ್ಮೆಂಟ್ ಆಫ್ ಹೆಲ್ತ್ ಇರ್ಬೋದು. ಆಯ್ತಾ? ಸೊ ಜೊತೆಲಿ ದೆನ್ ವಾಟ್ ವಿ ಕ್ಯಾನ್ ಅನಲೈಸ್ ದಟ್ ಪ್ರೊವೈಡಿಂಗ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದ್ರಲ್ಲಿ ಬರಲ್ಲ, ಇಟ್ ಇಸ್ ಕಮ್ ಅಂಡರ್ ಲಿಬರಲ್ ಪ್ರಿನ್ಸಿಪಲ್ ಅಲ್ಲಿ. ಸೊ ಪ್ರೊವೈಡಿಂಗ್ ದ ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು,
43B ಅಲ್ಲಿ ಬರುತ್ತೆ, ಅದು ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ ಬರುತ್ತೆ. ಜೊತೆಗೆ ಆರ್ಗನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡರಿ, ಇದು ಗಾಂಧಿಯನ್ ಪ್ರಿನ್ಸಿಪಲ್. ದೆನ್ ವಾಟ್ ಆರ್ ಆಲ್ ಇಟ್ ಇಸ್ ಕಮ್ ಅಂಡರ್ ಆರ್ಟಿಕಲ್ 38 ಏನ್ ಹೇಳುತ್ತೆ, 39 ಏನ್ ಹೇಳುತ್ತೆ, 39A, 41, 42, 43, 43A and 47 ಏನ್ ಹೇಳುತ್ತೆ. So what strive towards the promotion of the social order. The first article which says, article 38 ಏನ್ ಹೇಳುತ್ತೆ, social and economic charter, that is it provides that distribution of the justice. The concept of distribution of justice in the sphere of law making cannot inter alia the removal of economic inequalities, rectifying the injustice resulting from dealings and transaction between the unequals the society. It means social order based on justice. ನ್ಯಾಯ ಅನ್ನುವುದು ಅಥವಾ ಸಾಮಾಜಿಕದ ಅವಶ್ಯಕತೆಗೆ ಅನುಗುಣವಾಗಿ ಅಂಡರ್ ಆರ್ಟಿಕಲ್ 38 ಹೇಳುತ್ತೆ. ಏನಿರ್ಬೇಕು ಆ ನ್ಯಾಯ, ಹೌ ಇಟ್ ಹ್ಯಾಸ್ ಟು ಬಿ, ಇಟ್ ಹ್ಯಾಸ್ ಟು ಬಿ ಪ್ರೊವೈಡ್, ದ ಸ್ಟೇಟ್ ಹ್ಯಾಸ್ ಟು ಬಿ ಪ್ರೊವೈಡ್ ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಬೈ ಸೆಕ್ಯೂರಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಎಫೆಕ್ಟಿವ್ಲಿ by the socially, economically and political justice. Justice ಅನ್ನೋದೇನು, ನ್ಯಾಯ ಅನ್ನೋದು ನೀವೇನ್ ಕೊಡ್ಬೇಕು, ಬರೀ ನ್ಯಾಯ ಅನ್ನೋದು ಕೋರ್ಟಲ್ ಕೊಡೋದ್ ನ್ಯಾಯ ಅಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಪೊಲಿಟಿಕಲ್, ರಾಜಕೀಯವಾಗಿ ನೀನು ನ್ಯಾಯವನ್ನ ಒದಗಿಸು. The directive has to be given by that. ನಿನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಲೈಫ್ ಅಲ್ಲಿ ರಾಷ್ಟ್ರೀಯ ಏಕತೆ ಅಥವಾ ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯ ಇನ್ಸ್ಟಿಟ್ಯೂಷನ್ಸ್ ಗಳು ಏನಿದಾವೆ, ಅಂಗಗಳು ಏನಿದಾವೆ, ಅವುಗಳು ಬೆಳವಣಿಗೆ ಆಗ್ಬೇಕಂದ್ರೆ ನೀನು ಫಸ್ಟ್ ಪೀಪಲ್ಗೆ, ಸೊ ನೀನು ಮಾಡುವಂತಹ ಕಾನೂನುಗಳು ಪೀಪಲ್ಗೆ ಅಥವಾ ಜನರಿಗೆ ಯಾವ ರೀತಿಯಲ್ಲಿ ಇರ್ಬೇಕು, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ನ್ಯಾಯ ಒದಗಿಸ್ತವ ಹಾಗಿರ್ಬೇಕು. ದೆನ್ ಓನ್ಲಿ ದ ರಿಪಬ್ಲಿಕ್, the word republic which are inserted in the preamble and which we are following by our constitution, then coming to the picture. Republic means to secure the person or the citizen social, economic and political justice. ಯಾವಾಗ ನಾವು ಗಣರಾಜ್ಯ ಅಂತ ಹೇಳ್ಕೊಳ್ತೀವಿ, ಯಾವಾಗ ಒಬ್ಬ ಮನುಷ್ಯನಿಗೆ ಆರ್ಥಿಕ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನೀನು ನ್ಯಾಯವನ್ನ ಒದಗಿಸ್ತೀಯಾ ಆ ಕ್ಷೇತ್ರಗಳಲ್ಲಿ ಮತ್ತು ಆ ನಿಟ್ಟಿನಲ್ಲಿ, ಆಗ ಅದು ಸ್ಟ್ರೈವ್ ಆಗುತ್ತೆ, ಅದು ಬರುತ್ತೆ. ಯಾವ ರೀತಿಯಲ್ಲಿ ನೀನು ಒದಗಿಸ್ಬೇಕಿದನ್ನ, ಟು ಸ್ಟ್ರೈವ್ ಮಿನಿಮೈಸ್ ಇನ್ಇಕ್ವಾಲಿಟೀಸ್. ಇಲ್ಲಿ ಯಾವುದೇ ರೀತಿಯಾದಂತಹ ಅಸಮಾನತೆ ಇರಬಾರ್ದು. ದೇರ್ ಮಸ್ಟ್ ಬಿ ಎ ಸಮಾನತೆ, ಈಕ್ವಾಲಿಟಿ ಸ್ಟೇಟಸ್ ಇರಬೇಕು. ಫೆಸಿಲಿಟೀಸ್, ವಾಟ್ ಯು ಆರ್ ಪ್ರೊವೈಡಿಂಗ್ ದ ಫೆಸಿಲಿಟೀಸ್ ಅಂಡ್ ದ ಆಪರ್ಚುನಿಟಿ, ಇಟ್ ಮಸ್ಟ್ ಬಿ ಅಮಾಂಗ್ ದ ಇಂಡಿವಿಜುವಲ್, ನಾಟ್ ಬೈ ದ ಗ್ರೂಪ್ಸ್. ಗ್ರೂಪ್ ತರ ಕೊಡ್ಬೇಡ, ಎಲ್ಲರಿಗೂ ಕೊಡು. What we are facilities and the opportunities given, everyone have the authority to get it, that one. Either socially background ಇರ್ಬೋದು, ಅನ್ನೋ ಎಜುಕೇಶನ್ ಯಾವ್ದೇ ಇರ್ಬೋದು, ಸೋಷಿಯಲ್, ಎಕನಾಮಿಕ್, ನೀನ್ ಇಲ್ಲಿ ಪೊಲಿಟಿಕಲ್ ಕೊಡ್ತಿದ್ಯಾ ಅಂದ್ರೆ ಎಲ್ಲಾ ತರದಲ್ಲೂ ಇನ್ಇಕ್ವಾಲಿಟಿನ ಫಸ್ಟ್ ತೆಗ್ದಾಕು, ಅಸಮಾನತೆನ ತೆಗ್ದಾಕು, ಸಮಾನತೆಯಿಂದ ನೋಡ್ಕೊ. ದೆನ್ ದ ಸೋಷಿಯಲ್ ಆರ್ಡರ್ ವಿಲ್ ಕಮಿಂಗ್ ಟು ದ ಪಿಕ್ಚರ್. The social order, it explains public order as well as security of the state. It is a common meaning of connotation. It means that direct nexus with the preamble of the constitution which secures justice, social, economic and politically of the people of India. ಈ social order DPSP ಅಲ್ಲಿ ಏನ್ ವರ್ಡ್ ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ನೇರವಾಗಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ಈ ವರ್ಡ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ರಾಜಕೀಯ, ಆರ್ಥಿಕ, ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿ, ಸಮಾಜದಲ್ಲಿ ಇರ್ತಕ್ಕಂಥವರಿಗೆ. ಯಾಕೆ ಕೊಡಿ, ಯಾಕೆ, ಇನ್ ಆರ್ಡರ್ ಟು ಬಿಲ್ಡ್ ಅಪ್ ಟು ದ ಸೊಸೈಟಿ ಇನ್ ಎ ಗುಡ್ ವೇ. ನೀವು ಯಾವಾಗ ಎಲ್ಲರಲ್ಲೂ ಅಸಮಾನತೆಯನ್ನ ತೆಗೆದಾಕಿ ಸಮಾನತೆಯಿಂದ ನೋಡ್ಕೊಳ್ತೀರೋ, ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನಾಗಿ ನೀವು ಟ್ರೀಟ್ ಮಾಡ್ತೀರೋ, ಇಫ್ ಯು ಟ್ರೀಟ್ ಎವ್ರಿ ಪರ್ಸನ್ ಇನ್ ದ ಡೈನಾಮಿಕ್ ವೇ ಇನ್ ದ ಸೇಮ್ ಮ್ಯಾನರ್, ದೆನ್ ದಟ್ ಸ್ಟೇಟ್ ವಿಲ್ ಬಿ coming to a good position. ಆಗ ಆ ಸ್ಟೇಟ್ ಎನೇಬಲ್ ಈಕ್ವಾಲಿಟಿ ಹೋಗ್ಬೋದು. ರೂಲ್ ಆಫ್ ಲಾ, ಇಟ್ ವಿಲ್ ಕಮಿಂಗ್ ಟು ದ ರೂಲ್ ಆಫ್ ಲಾ ಬೈ ಪ್ರೊಟೆಕ್ಟಿಂಗ್ ದ ಪೀಪಲ್ಸ್ ಪರ್ಸನಾಲಿಟಿ. ಆ ಡೆವಲಪ್ಮೆಂಟ್, the orderly growth and development of personality of every citizens can be known only when the societal order can be given by the ಅಥಾರಿಟೀಸ್ ಇನ್ ಗುಡ್ ವೇ ವಿತೌಟ್ ಎನಿ ಇನ್ಇಕ್ವಾಲಿಟೀಸ್. ಯಾವಾಗ ಒಂದು ರಾಷ್ಟ್ರ ಅಥವಾ ಒಂದು ರಾಜ್ಯ ಯಾವುದೇ ಅಸಮಾನತೆಯನ್ನು ಇಲ್ಲದೆ ತನ್ನ ವ್ಯಕ್ತಿಗಳಿಗೆ, ತನ್ನ ನಾಗರಿಕರಿಗೆ
ಸೋಷಿಯಲ್ ಸಾಮಾಜಿಕ ಭದ್ರತೆಯನ್ನ ಅಥವಾ ಸಾಮಾಜಿಕ ನ್ಯಾಯ, ಇಲ್ಲಿ ನೀವು ಜಸ್ಟಿಸ್ ಅನ್ನೋದನ್ನ 2 ವರ್ಡ್ ಅನ್ನ ಯೂಸ್ ಮಾಡೋದು, ಭದ್ರತೆ ಮತ್ತು ನ್ಯಾಯ. ಭದ್ರತೆಯನ್ನ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕವಾಗಿ ಕೊಡುತ್ತದೆ. ಆ ಕೊಡುವಂತಹ ಭದ್ರತೆಯಿಂದ ಆ ವ್ಯಕ್ತಿಯು ತನ್ನ ಅಂದ್ರೆ ಸ್ವ ಇಚ್ಛೆಯ ಬೆಳವಣಿಗೆಯಲ್ಲಿ ಫಾರ್ ದಿ ಆರ್ಡರ್ಲಿ ಗ್ರೋತ್ ಹಂತ ಹಂತವಾಗಿ ಅವನು ಬೆಳವಣಿಗೆಯನ್ನ ಆಗ್ಬಹುದು, ಜೊತೆಗೆ ತನ್ನ ವೈಯಕ್ತಿಕ ಬೆಳವಣಿಗೆ ಜೊತೆಗೆ ನೇಷನ್ ಬೆಳವಣಿಗೆಯನ್ನ ತಗೊಂಡ್ ಬರ್ತಾನೆ. ಅದು ಡೈನಮಿಕ್ ಆಗಿರುತ್ತೆ. ಅಂತಹ ರಾಷ್ಟ್ರ, ಅಂತಹ ರಾಜ್ಯ ಕಾನೂನಾತ್ಮಕ ಬೆಳವಣಿಗೆಗೆ ಒತ್ತು ಕೊಟ್ಟಿದೆ ಅನ್ನೋದನ್ನ ಈ ಸೋಷಿಯಲ್ ಆರ್ಡರ್ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 39 ಬರೋಣ. ಪ್ರಿನ್ಸಿಪಲ್ ಆಫ್ ಪಾಲಿಸಿ ಟು ಬಿ ಫಾಲೋಡ್ ಬೈ ದ ಸ್ಟೇಟ್ ಫಾರ್ ಸೆಕ್ಯೂರಿಂಗ್ ಎಕನಾಮಿಕ್ ಜಸ್ಟಿಸ್. ಎಕನಾಮಿಕ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ ನೀನ್ ಕೆಲವೊಂದು ಪ್ರಿನ್ಸಿಪಲ್ ನ ಫಾಲೋ ಮಾಡಿ. ಯಾವ ತರ? ಈಕ್ವಲ್ ರೈಟ್ ಟು ದ ಮೆನ್ ಅಂಡ್ ವುಮೆನ್ ಟು ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅನ್ನ, ಡಿಸ್ಟ್ರಿಬ್ಯೂಷನ್ ಆಫ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಆಫ್ ಮೆಟೀರಿಯಲ್ ರಿಸೋರ್ಸ್ ಆಫ್ ದಿ ಕಮ್ಯುನಿಟಿ ಟು ದ ಕಾಮನ್ ಗುಡ್, ಟು ಎನ್ಶೂರ್ ಎಕನಾಮಿಕ್ ಸಿಸ್ಟಮ್ should not result in concentration of wealth and means production, equal pay for equal work both men and women, to protect health and strength of the workers in the tender age of children and they giving the strength to them, that children given opportunity and facility to develop healthy manner and conditions of the freedom. idishtunu neen kottaga economically securing justice anna, if you are providing any person, either men or women, then only the state have the authority to develop ಈಸಿಲಿ. ಯಾವ ರಾಷ್ಟ್ರ ಅಥವಾ ಯಾವ ರಾಜ್ಯ ಸಂವಿಧಾನದ ಮುಖೇನ ಇರುವಂತಹ ಆರ್ಥಿಕ ಸಮಾನತೆ, ಆರ್ಥಿಕ ಭದ್ರತೆಯನ್ನ ಕೊಡುತ್ತೆ. ಅದು ವ್ಯಕ್ತಿ ಮೆನ್ ಅಥವಾ ವುಮೆನ್ ಇರ್ಬೋದು, ಸ್ತ್ರೀ ಅಥವಾ ಪುರುಷ ಇರ್ಬೋದು, ಆತನನ್ನ ಲೈವ್ಲಿಹುಡ್ ಜೀವನೋಪಾಯದಲ್ಲಿ, ಜೀವನ ಮಟ್ಟದ ಸುಧಾರಣೆಯಲ್ಲಿ ಒಂದೇ ರೀತಿಯಲ್ಲಿ, ಆತರನ್ನ ನೋಡಿಕೊಳ್ಳುವುದು ಒಂದೇ ರೀತಿಯಲ್ಲಿ, ಅವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಅಥವಾ ಅವರ ಅಭಿವೃದ್ಧಿಗಾಗಿ ಅವರನ್ನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೆಗೆದುಕೊಂಡಾಗ ಒಂದೇ ವೇತನ ಅಂದ್ರೆ ಸಮಾನ ವೇತನ, ಅವರು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಮಾನ ವೇತನ. ಇವಾಗ ಯಾವುದೇ ಹೆಣ್ಣು ಅವಳು ಗರ್ಭಿಣಿ ಆಗಿದ್ಲು ಅಥವಾ ಅವಳಿಗೆ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆಕೆಗೆ ರಕ್ಷಣೆಯನ್ನ ಕೊಡುವಂಥದ್ದು, ಅಥವಾ ಆ ಮಕ್ಕಳಿನ ಬೆಳವಣಿಗೆಗೆ ಸಹಕಾರನ ಕೊಡುವಂಥದ್ದು, ಕೆಲವೊಂದು ಇನ್ಸೆಂಟಿವ್ಸ್ ಅನ್ನ ಕೊಡುವಂಥದ್ದು, ಮೆಟೀರಿಯಲ್ ರಿಸೋರ್ಸಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ದಟ್ ಟೈಮ್ ಅದು ನ್ಯಾಯಿಕ ಭದ್ರತೆ ಅಂದ್ರೆ ಆರ್ಥಿಕ ಭದ್ರತೆಯನ್ನ ಕೊಟ್ಟಂತಾಗುತ್ತೆ. ಆ ಆರ್ಥಿಕ ಭದ್ರತೆ ಅಥವಾ ಆರ್ಥಿಕ ನ್ಯಾಯವನ್ನ ನೀವು ಯಾವಾಗ ವ್ಯಕ್ತಿಗಳಿಗೆ ಕೊಡ್ತಿರೋ, ಇಂಡಿವಿಜುವಲ್ ಮೆನ್ ಅಂಡ್ ವುಮೆನ್ ಇರ್ಬೋದು, ಯಾವುದೇ ಅಸಮಾನತೆ ಇಲ್ಲದೆ ಸಮಾನವಾಗಿ ಕೊಡ್ತಿರೋ, ಆಗ ಆ ರಾಷ್ಟ್ರ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ದ ವೇ ಟು ರಿಲೇ ಆನ್ ದಿ ಸೆಕ್ಯೂರ್ ಆಫ್ ಸೋಷಿಯಲ್ ಆರ್ಡರ್. ಇಲ್ಲೊಂದು ಪ್ರಕರಣ ಬರುತ್ತೆ. In state of Tamil Nadu versus Abu Kawar Bhai, ಈ ಕೇಸಲ್ಲಿ ಏನಾಯ್ತು, the validity of law enacted by the nationalization of transport service in the state on the ground that it was for giving effect to the directive principle contained article 39B and C ಅಂತ ಕ್ವಶನ್ ಮಾಡಿದ್ರು. ಏನೋ, ನಾವು ರಾಷ್ಟ್ರೀಕೃತವಾದಂತಹ ಸಾರಿಗೆ ಸೇವೆಗಳನ್ನ ರಾಷ್ಟ್ರೀಕರಣಗೊಳಿಸ್ತಿರುವುದು ಸಾಮಾಜಿಕವಾದ ಒಂದು ನ್ಯಾಯವನ್ನ ಕೊಡ್ತಾ ಇರೋದು ಜನಗಳಿಗೆ, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ಇದೆ ಈ ಸ್ಕೀಮ್ ಅನ್ನೋದನ್ನ ಆ ರಾಜ್ಯ ಕೇಳ್ಕೊಳ್ತು. ಇನ್ಸ್ಟಾಂಟ್ ಕೇಸ್ ಅಲ್ಲಿ ಅದು ನೆಕ್ಸಸ್ ಅಂದ್ರೆ ಡೈರೆಕ್ಟ್ ಆಗಿ ಇದೆ, ಹಾಗಾಗಿ ನಾವು ರಾಷ್ಟ್ರೀಕೃತವನ್ನ ಮಾಡ್ತಾ ಇದೀವಿ ಅಂತ ಕೇಳ್ತು. ಕೋರ್ಟ್ ಕೂಡ ಹೇಳ್ತು, ಓಕೆ ಡೈರೆಕ್ಟ್ ನೆಕ್ಸಸ್ ಇದೆ ಅಂದ್ರೆ ನೀವು ವೆಲ್ತ್, ಅದರಿಂದ ಏನ್ ಮಾಡ್ತಾ ಇದ್ದೀರಾ ನೀವು, ಇಂಡಿವಿಜುವಲಿ ವಿ ಆರ್ ಗಿವಿಂಗ್ ಸಮ್ ಆಫ್ ದಿ ವರ್ಕ್ಸ್ ಟು ದ ಪೀಪಲ್ ಅಂತ ಆದ್ರೆ ಇದು ಡೈರೆಕ್ಟ್ ನೆಕ್ಸಸ್ ಇದೆ, ನೇರವಾಗಿ ಅವಲಂಬನೆ ಆಗಿದೆ. ಹಾಗಿದ್ದಾಗ ಇದನ್ನ ನೀವು ರಾಷ್ಟ್ರೀಕೃತ ಮಾಡಿರೋದ್ರಲ್ಲಿ ತಪ್ಪಿಲ್ಲ, ರಾಷ್ಟ್ರೀಕೃತ ಮಾಡಿದ್ದು ವ್ಯಾಲಿಡ್ ಇದೆ. ಒಂದು ವೇಳೆ ಅದರಿಂದ ನೀವೇನಾದ್ರೂ ವರ್ಗಗಳನ್ನ ಅಸಮಾನತವಾಗಿ ವಿಂಗಡಿಸಿ ಅವರಿಗೆ ಸಿಗುವಂತ ಆಪರ್ಚುನಿಟಿನ ಬೇರೆ ಮಾಡಿದ್ರೆ ಅದು DPSP ಆಗ್ತಿರ್ಲಿಲ್ಲ. ಬಟ್ ನೀವು ಎಲ್ಲರಿಗೂ ಸಮಾನವಾಗಿ ವರ್ಗಗಳಲ್ಲಿ ಎಲ್ಲರಿಗೂ ಅವಕಾಶಗಳನ್ನ ಕೊಟ್ಟಿದ್ದೀರಾ, ಹಾಗಾಗಿ ಇಟ್ ವಿಲ್ ಕಮ್ ಅಂತ ಹೇಳ್ಬಿಟ್ಟು ಹೇಳ್ತು. ಸೊ ಈ ರೀತಿಯಲ್ಲಿ ಸ್ಟ್ರೆಂತ್ ಅನ್ನ ಕೊಡುವಂತಹದ್ದು. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ 39D ಅಲ್ಲಿ ಹೇಳುತ್ತೆ. ಈಕ್ವಲ್ ಪೇ, ಅವ್ರು ಏನ್ ವರ್ಕ್ ಮಾಡ್ತಾರೆ ಅದಕ್ಕೆ ಕೊಡಿ. ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇರ್ತಕ್ಕಂತಹವರಿಗೆ, ಆ ಮಕ್ಕಳಿಗೆ, ಆ ಮಕ್ಕಳ ಅಭಿವೃದ್ಧಿಗೆ ನೀವು ಅವಕಾಶಗಳನ್ನ ಮಾಡ್ಕೊಡಿ ಅನ್ನೋದು. ಇದೆಲ್ಲದೂ ಕೂಡ ಏನು, ಸೊ ಇಟ್ ಈಸ್ ದ ಸೊಸೈಟಲ್ ಡೆವಲಪ್ಮೆಂಟ್, ಒಂಥರ ಸೊಸೈಟಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕಮ್ ಟು ದ ಆರ್ಟಿಕಲ್ 39A. 39A ಏನ್ ಹೇಳುತ್ತೆ, ಯಾರಾದ್ರೂ ಹೇಳ್ತೀರಿ? Equal justice and free legal aid. Yes. Equal justice and free legal aid to the economically backward classes. ನೀವು ಏನ್ ಇವಾಗ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ನೋಡ್ತೀರಾ ಅಥವಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅದು ಯಾವಾಗ ಬಂತು ನಮಗೆ
Legal Services Authorities Act? Anybody have any idea? When the Article 39A has to be inserted? 1982, madam, in Gujarat. not Gujarat. 42nd Amendment Act 1976 ಅಲ್ಲಿ ಇದನ್ನ ಇಂಪೋರ್ಟ್ ಮಾಡಿದ್ರು. 42nd Amendment Act ಅನ್ನ ನಾವು ಮತ್ತೊಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ಸಂವಿಧಾನದ ಅನೇಕ ಬೆಳವಣಿಗೆಗಳಾಗಿದ್ದು 42nd Amendment ಅಲ್ಲಿ. ಏನೆಲ್ಲ ಇರಲಿಲ್ಲ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬಿಟ್ರು ನಮ್ಮ ಸಂವಿಧಾನದಲ್ಲಿ. ಆಗ ಇದನ್ನ ಇನ್ಸರ್ಟ್ ಮಾಡಿದ್ರು 42nd Amendment Act ಅಲ್ಲಿ. ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಟು ದ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಟಿಕಲಿನ ಆಧಾರದ ಮೇಲೆ 1987 ಅಲ್ಲಿ ಲೀಗಲ್ ಏಡ್ ಅಥಾರಿಟೀಸ್ ಆಕ್ಟ್ ಅಂತ ಬಂತು. ಆ ಆಕ್ಟ್ ಅಲ್ಲಿ 4 ಸ್ಟ್ರಕ್ಚರ್ ಗಳಾಯ್ತು. ಏನು? ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ತಾಲೂಕ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ. ಈ ಕಮಿಟೀಸ್ ವರ್ಕ್ ಏನು? ಫ್ರೀ ಲೀಗಲ್ ಏಡ್ ಅನ್ನ ಕೊಡೋದು. ಯಾರಿಗೆ? ಎಕನಾಮಿಕಲಿ ಪೂರ್, ಎಕನಾಮಿಕಲ್ ಅಂಡ್ ಎಜುಕೇಶನಲಿ ಪೂರ್ ಇರತಕ್ಕಂತಹವರು. ಇಲ್ಲಿ ಮಹಿಳೆ ಅನ್ನೋರು ಮಹಿಳೆ ಲಕ್ಷ ದುಡಿಲಿ, ಮಹಿಳೆಗೆ ಫ್ರೀ ಲೀಗಲ್ ಏಡ್ ಇದೆ. ಸುಧಾಮೂರ್ತಿ, ಫಾರ್ ಎಕ್ಸಾಂಪಲ್ ಸುಧಾಮೂರ್ತಿ, ಅವ್ರಿಗೆ ಏನಾದ್ರು ಲೀಗಲ್ ಏಡ್ ಬೇಕಾ, she can come and she can approach concerned legal service authority and she can get it. ಮಹಿಳೆಗೆ ಮಾತ್ರ ಯಾವುದೇ ಆರ್ಥಿಕವಾದಂತಹ ರಿಸ್ಟ್ರಿಕ್ಷನ್ ಇಲ್ಲ, ಬಟ್ ಇತರರಿಗೆ ಆರ್ಥಿಕವಾದ ರಿಸ್ಟ್ರಿಕ್ಷನ್ ಇದೆ. ನಮ್ಮ ಕರ್ನಾಟಕದಲ್ಲಿ 3 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರುವಂತಹ ವ್ಯಕ್ತಿ ತನಗೆ ಸಂಬಂಧಿಸಿದ ಯಾವುದೇ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ಆತನಿಗೆ ಲಾಯರ್ ಇಡ್ಲಿಕ್ಕೆ ಆಗ್ತಿಲ್ಲ ಅಥವಾ ಅವನಿಗೆ ಏನೋ ಸಹಾಯ ಬೇಕು ಅಂದ್ರೆ ಕನ್ಸರ್ನ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಆಧಾರದ ಮೇಲೆ ಹೌದು ಅವ್ನು ತಗೊಳ್ಬಹುದು ಅಂತ ಹೇಳಿದ್ರೆ, ಅವನಿಗೆ ಕೊಡ್ಬಹುದು ಅಂತ ಹೇಳಿದ್ರೆ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಪ್ರತಿ 3 ವರ್ಷಕ್ಕೊಂದ್ಸಲ, ಪ್ರತಿ 1 ವರ್ಷಕ್ಕೊಂದ್ಸಲ ಕೆಲವರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂತಹ ಅಡ್ವೊಕೇಟ್ಗೆ ಕೊಡ್ತಾರೆ. ಆ ಅಡ್ವೊಕೇಟ್ ಯಾವುದೇ ಕಾರಣಕ್ಕೂ ಕಕ್ಷಿದಾರನಿಂದ ಅಮೌಂಟ್ ಅನ್ನ ತಗೊಳಂಗಿಲ್ಲ, ಅವನಿಗೆ ನೇರವಾಗಿ ಸರ್ಕಾರ ಅಮೌಂಟ್ ಕೊಡುತ್ತೆ. ಈಗಿನ ಪ್ರಕರಣದಲ್ಲಿ ಮೊದಲು 7,500 ಇತ್ತು. ಈ ವರ್ಷದಿಂದ ಅಂತಹ ಅಡ್ವೊಕೇಟಿಗೆ ಫುಲ್ ಪ್ರಕರಣ ಮುಗಿದ್ಮೇಲೆ 10,000 ಕೊಡ್ತಾರೆ. ಇದು ನಾಮಿನಲ್ ಚಾರ್ಜಸ್, ತುಂಬಾ ಅಲ್ಲ, ಆದ್ರೆ ನಿಮಗೆ ಹೆಸರು ಗಳಿಸ್ಬೋದು. ಆ ಪ್ಯಾನಲ್ ಅಡ್ವೊಕೇಟ್ ಆಗಿದ್ದೀರಿ ಅನ್ನೋದೇ ಒಂದ್ ಹೆಸರು, ಆಯ್ತಾ? ಸೊ ಈ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ, ಈ ಸ್ಕೀಮ್ಸ್ ಅನ್ನ ಕೊಡ್ಲಿಕ್ಕೆ ಈ ಆರ್ಟಿಕಲ್ 39A ಬಂತು. ಜೊತೆಗೆ ಈ ಲೀಗಲ್ ಸರ್ವಿಸ್ ಅಥಾರಿಟಿಲಿ ಇನ್ನೂ ಒಂದು ಆಕ್ಟ್ ಇದೆ. ಏನು? ವಿಕ್ಟಿಮ್ ಕಾಂಪನ್ಸೇಷನ್. ನೀವೆಲ್ಲ ಆಸಿಡ್ ಅಟ್ಯಾಕ್ ಅನ್ನ ನೋಡಿದೀರಾ, ಬ್ಲಡ್ ಇವಾಗ ಫ್ಲಡ್ ಆಗ್ತಾ ಇದೆ ಇಲ್ಲೆಲ್ಲ ರಾಮನಗರ ಅಲ್ಲೆಲ್ಲ. ಇವ್ರು ಏನ್ ಮಾಡ್ಬೋದು? ಇವಾಗ ಲೀಗಲ್ ಸರ್ವಿಸ್ ಅಥಾರಿಟಿ ದೇ ಹ್ಯಾವ್ ಎನ್ ಅಥಾರಿಟಿ. ಅವ್ರು ಹೋಗಿ ಅಲ್ಲೆಲ್ಲ ನೋಡಿ ಇಂತಿಂತವ್ರಿಗೆ ಇಂಥದ್ದು ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಕ್ಕಿಲ್ಲ ಅಂದ್ರೆ ಅವ್ರ ಸರ್ಕಾರಕ್ಕೆ ಅಪ್ರೋಚ್ ಮಾಡಿ ತಾವೇ ಖುದ್ದಾಗಿ ಆ ಒಂದು ಪರಿಹಾರವನ್ನ ತಗೊಂಡು ಅವರಿಗೆ ತಲುಪಿಸ್ಬೋದು. ಆಸಿಡ್ ಅಟ್ಯಾಕ್ ಆದವರಿಗೆ ಎಲ್ಲೂ ಅವರಿಗೆ ಪರಿಹಾರ ಕೊಟ್ಟಿಲ್ಲ, ಅವ್ರಿಗೆ ಬಂದಿರೋ ಕಾಂಪನ್ಸೇಷನ್ ಯಾರು ಮಾಡಿದಾರೋ ಅವರಿಂದ ತಪ್ಪು ಅಂತ ಹೇಳಿದ್ರೆ ಅಂತವರು ಇಂತಹ ಪ್ರಾಧಿಕಾರಕ್ಕೆ ಅಪ್ರೋಚ್ ಮಾಡಿದ್ರೆ ಅವರಿಗೂ ಕೂಡ ಕೊಡಿಸೋದು. ಮೊನ್ನೆನೆ ಈಗ ಒಂದು 15 ದಿನದ ಹಿಂದೆ ಒಬ್ಬ ಲೇಡಿಗೆ 3 ಲಕ್ಷವನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ಅದನ್ನು ಕೂಡ ಇದು ಮಾಡುತ್ತೆ. ಈಕ್ವಲ್ ಜಸ್ಟಿಸ್, ಫ್ರೀ ಲೀಗಲ್ ಏಡ್ ಫಾರ್ ದಿ ಪೂರ್ ಪೀಪಲ್, ಎಕನಾಮಿಕಲಿ ಪೂರ್ ಪೀಪಲ್. ಅದು ಆಯಾಯ ರಾಜ್ಯಕ್ಕೆ ಅವರ ಒಂದು ಆರ್ಥಿಕವಾಗಿ ಎಷ್ಟು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. 1 ಲಕ್ಷ ಅಂತಿದ್ರು, ಬಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಲ್ಲಿ 12 ಅಲ್ಲಿ ಹೇಳಿದ್ದಾರೆ ಎಲ್ಲಾ ಕೆಟಗರಿಯವರು ಈ ಒಂದು ಸಹಾಯವನ್ನ ತಗೊಳ್ಬಹುದು ಅಂತ. ಆ ಕೆಟಗರಿಯವರು ಮಾತ್ರ ಅಪ್ರೋಚ್ ಮಾಡಿದಾಗ ಈ ಸಹಾಯವನ್ನ ಕೊಡ್ತಾರೆ. ಇದು ಕೂಡ ಸೋಷಿಯಲ್ ಆರ್ಡರ್ ಪ್ರಿನ್ಸಿಪಾಲ್ ಅಲ್ಲಿ ಇರುವಂತಹ ಜನರಿಗೆ ನ್ಯಾಯವನ್ನ ಒದಗಿಸಿಕೊಡುವಲ್ಲಿ ಮಾಡುವಂತಹದ್ದು. ನೀವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಮೋಸ್ಟ್ಲಿ ನಿಮಗೆ ಲೀಗಲ್ ಸರ್ವಿಸ್ ಅಥಾರಿಟಿ ಅಥವಾ ನೀವಿವಾಗ ಯಾರಾದ್ರೂ ಫೈನಲ್ ಇಯರ್ ಸ್ಟೂಡೆಂಟ್ ಇದ್ದೀರಾ, ಓದ್ತಿದ್ದೀರಾ, ಅಥವಾ ನೀವು ಫಿಕ್ ಮಾಡಿದ್ರೆ ಮೋಸ್ಟ್ಲಿ ನಿಮಗೆ ಅರಿವಿಲ್ಲದೆ ಇರ್ಬೋದು. ಬಟ್ 2017 ಅಲ್ಲಿ ಮುಗಿಸ್ಕೊಂಡಿರೋರಿಗೆ ಒಂದು ರೂಲ್ಸ್ ಬಂದಿತ್ತು. ನಿಮ್ಮ ಕಾಲೇಜಲ್ಲಿ ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಮೇ ಬಿ ಅವರಿಗೆ ಗೊತ್ತಿರುತ್ತೆ. ನಾವಂತೂ ಕಂಪಲ್ಸರಿ 21 days ಇಂಟರ್ನ್ಶಿಪ್ ಕಳಿಸ್ತೀವಿ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ. ಆ ಅಥಾರಿಟಿಗೆ ರೂಲ್ಸ್ ಕೂಡ ಹಾಕಿದ್ದಾರೆ. ಅಂದ್ರೆ ಸರ್ಕಾರದಿಂದನೇ, ಸೆಂಟ್ರಲ್ ಗವರ್ನಮೆಂಟ್ ಇಂದಾನೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ 21 days ಕಂಪಲ್ಸರಿ ಎಲ್ಲಾ ಲಾ ಸ್ಟೂಡೆಂಟ್ಸ್ ದೇ ನೀಡ್ ಟು ಅಂಡರ್ಗೋ ದಿ ಇಂಟರ್ನ್ಶಿಪ್ ವಿತ್ DLSS. ಕನ್ಸರ್ನ್ DLSA ಲೀಗಲ್ ಸರ್ವಿಸ್ ಇರ್ಬೋದು, ಅಥವಾ ಕನ್ಸರ್ನ್ ಸ್ಟೇಟ್ ಲೀಗಲ್ ಸರ್ವಿಸ್, ಅಥವಾ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ರಾಜ್ಯದಲ್ಲಿ ಯಾವ್ದಿರುತ್ತೆ, ಯಾವ ಏರಿಯಾದಲ್ಲಿ ಬೇಕಾದ್ರೂ ಮಾಡ್ಲೇಬೇಕು 21 days. ನಿಮಗೆ KSLU ಅಂಡರ್ ಅಲ್ಲಿ ಬರೋರಾದ್ರೆ ನಿಮಗೆ ಗೊತ್ತಿರುತ್ತೆ, ಬೇರೆ ರಾಜ್ಯದ ಬೇರೆ ಯೂನಿವರ್ಸಿಟೀಸ್ ಎಲ್ಲ KSLU ಆದ್ರೆ ಮಿನಿಮಮ್ 3 years ಅಲ್ಲಿ ಇರೋರು 12 weeks ಆಫ್ ಇಂಟರ್ನ್ಶಿಪ್ ಮುಗಿಸ್ಬೇಕು. ಹಾಗೆ 5 years 20 weeks ಆಫ್ ಇಂಟರ್ನ್ಶಿಪ್ ಮುಗಿಸ್ಬೇಕು. ಅದರಲ್ಲಿ 21 days ಈ DLSA ಅಥಾರಿಟಿಯಲ್ಲಿ ಮಾಡ್ಲೇಬೇಕು. ಇವ್ರು ಏನ್ ಮಾಡ್ತಾರೆ, ಮೊದ್ಲೆಲ್ಲ ನಿಮ್ಮನ್ನೆಲ್ಲ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅಥವಾ ಯಾವ್ದೋ ಕನ್ಸರ್ನ್ ಅಥಾರಿಟೀಸ್ ಕರ್ಕೊಂಡು ಹೋಗ್ತಿದ್ವಲ್ಲ, ಇವಾಗ ನಾವ್ ಯಾರು ಅವ್ರನ್ನ ನಾವೇ ದುಡ್ಡು ಹಾಕೊಂಡು ಕರ್ಕೊಂಡು ಹೋಗಲ್ಲ, ಈ ಇಂಟರ್ನ್ಶಿಪ್ ಕಳಿಸ್ಬಿಡ್ತೀನಿ. ಆ ಇಂಟರ್ನ್ಶಿಪ್ ಅಲ್ಲಿ ಒಂದು ಲೆಟರ್ ಕೊಡ್ತಾರೆ ಆ ಕನ್ಸರ್ನ್ ಜಡ್ಜ್, DLSA ಇರುವ ಮೆಂಬರ್ ಸೆಕ್ರೆಟರಿ, ಇಂತಿಂತ ಪ್ಲೇಸಿಗೆ ನೀವು ಇಂತಿಂತ ದಿನಗಳಲ್ಲಿ ಹೋಗ್ಲಿ ಅಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. 10 ಜನ ಟೀಮ್ ಅನ್ನ ಕಳಿಸ್ತೀನಿ ಪ್ರತಿ ವರ್ಷ.
ಅಂದ್ರೆ ಪ್ರತಿ ವಾರಕ್ಕೆ ಒಂದು ಸಲ ಒಟ್ಟು 21 ದಿನ ಹೋಗ್ಬೇಕು. ಒಂದ್ ಬ್ಯಾಚ್ ಕೋರ್ಟ್ ಅಬ್ಸರ್ವೇಷನ್ ಕೊಡ್ತಾರೆ ಫಸ್ಟ್ 1 ವೀಕ್ ಅಲ್ಲಿ. ಅದಾದ್ಮೇಲೆ ಅವ್ರನ್ನ ಕನ್ಸರ್ನ್ ಎಲ್ಲೆಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಕ್ಲಿನಿಕ್ಸ್ ಇದೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ ಹೇಗ್ ನಡೀತಿದೆ ಅಂತ ಹೇಳ್ತಾರೆ. ಟಾಸ್ಕ್ ಕೊಡ್ತಾರೆ. ಎಜುಕೇಶನ್ ಅವ್ರನ್ನ ಪ್ರಿಪೇರ್ ಮಾಡುತ್ತೆ. ನೀವು ಹೋಗಿ ಇಂಥ ಏರಿಯಾದಲ್ಲಿ ಇಂಥ ಸ್ಕೂಲಲ್ಲಿ ಇಂಥ ಲಾ ಬಗ್ಗೆ ಅವೇರ್ ಮಾಡಿ ಅಂತ ಹೇಳುತ್ತೆ. ಜೈಲಿಗೆ ಕಳ್ಸುತ್ತೆ. ಜೈಲಲ್ಲಿ ಇಂಟ್ರಾಕ್ಟ್ ಮಾಡಿ ರಿಪೋರ್ಟ್ ಕೊಡಿ ಅನ್ನುತ್ತೆ. ಕನ್ಸರ್ನ್ ಜುವೆನಲ್ ಜಸ್ಟಿಸ್ ಅಥಾರಿಟೀಸ್ ಕಳ್ಸುತ್ತೆ. ಅಂದ್ರೆ ಈಗ ಏನಾಗಿದೆ ಲಾ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ಕಮಿಂಗ್ ಆನ್ ಗುಡ್ ವೇ. ನಮ್ ಕಾಲೇಜಲ್ಲಂತೂ ಇರುವಂತಹ 540 ಜನದಲ್ಲಿ ಆಲ್ರೆಡಿ ಎಕ್ಸೆಪ್ಟ್ ಫಸ್ಟ್ ಇಯರ್ ಸರ್ 120 ಪ್ಲಸ್ 180 ಮೆಂಬರ್ಸ್ ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ದೇ ಆರ್ ಅಂಡರ್ ಗೋನ್ ವಿತ್ ಇಂಟರ್ನ್ಶಿಪ್ ಆಫ್ DMS. ಪ್ರತಿಯೊಬ್ರು ಕೂಡ ಹೋಗಿದ್ದಾರೆ. ಯಾಕಂದ್ರೆ ನಾವು ಏನು ಸೊಸೈಟಿಯಲ್ಲಿ ನಾವು ಕೊಡ್ಬೇಕಾಗಿತ್ತು ಸ್ಟೂಡೆಂಟ್ಸಿಗೆ ಆ ಒಂದು 21 ದಿನದಲ್ಲಿ ಅವರಿಗೆ ಆ ಆಪರ್ಚುನಿಟಿನ ಕೊಡ್ತಾ ಇದೆ ಸರ್ಕಾರ. ಸೊ ಅಡ್ವೊಕೇಟ್ಸ್ ಆಗೋರಿಗೆ ನಿಮ್ಗೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇದೊಂದು ಮಾರ್ಗ ಸ್ಟೂಡೆಂಟ್ಸ್ಗೆ. ಸೊ ಇದು ಸೋಷಿಯಲ್ ಆರ್ಡರ್ ಡೆವಲಪ್ಮೆಂಟ್ ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಇದು ಕೂಡ ಒಂದು ಮಾರ್ಗ. ನೆಕ್ಸ್ಟ್ ಕಮ್ ಟು ದಿ ಆರ್ಟಿಕಲ್ 41. ಆರ್ಟಿಕಲ್ 41 ಏನ್ ಹೇಳುತ್ತೆ? ರೈಟ್ ಟು ವರ್ಕ್, ಎಜುಕೇಶನ್ ಅಂಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಸರ್ಟೈನ್ ಕೇಸಸ್. ಎಸ್, ರೈಟ್ ಟು ವರ್ಕ್ ಇದೆಯಾ? ಸ್ಟೇಟ್ ಶು ಎಂಟರ್ ವಿತ್ ದ ಲಿಮಿಟ್ ಆಫ್ ಇಟ್ಸ್ ಎಕನಾಮಿಕ್ ಕೆಪಾಸಿಟಿ ಅಂಡ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್, ಎಜುಕೇಶನ್, ಪಬ್ಲಿಕ್ ಅಸಿಸ್ಟೆನ್ಸ್ ನ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, ಸಿಕ್ನೆಸ್, ಡಿಸೇಬಲ್ಮೆಂಟ್, ಇನ್ ಅದರ್ ಕೇಸಸ್ ಅನ್ಡಿಸರ್ವ್ಡ್ ವಾಂಟ್ ಇದ್ರೆ ಅಂತವ್ರಿಗೆಲ್ಲ ತೆಗ್ದಾಕ್ಲಿ. ಅಟ್ಲೀಸ್ಟ್ ಅವರಿಗೆ ಅವರ ಏಜ್ ಅಲ್ಲಿ ಏನ್ ಮಾಡಬಹುದು, ಅವ್ರನ್ನ ಏನ್ ವರ್ಕ್ ಮಾಡಿದ್ರೆ ಅವರ ಬೇಸಿಕ್ ನೀಡ್ಸ್ ಅನ್ನ ತಗೊಳ್ಬಹುದು, ಅದನ್ನ ನೀನ್ ಮಾಡು. ಅರಿವನ್ನ ಕೊಡು. ಫಾರ್ ಎಕ್ಸಾಂಪಲ್ ಸ್ಕೀಮ್ಸ್ ಇದೆ ಈ ಲೀಗಲ್ ಸರ್ವಿಸ್ ಅಥಾರಿಟಿ. ಯಾವಾಗ 39 ಇಯರ್ಸ್ ಆಗುತ್ತೆ ಈ ಎಲ್ಲದೂ ವರ್ಕ್ ಆಗುತ್ತೆ. ಆರ್ಟಿಕಲ್ 41, 42, 43 ಇವೆಲ್ಲದೂ ಕೂಡ ವರ್ಕ್ ಆಗುತ್ತೆ. ಯಾವಾಗ ನೀವ್ ಇಲ್ಲಿ ನೋಡಿ ಅಂತ ಇಲ್ಲಿ ಅನಾಥಾಶ್ರಮಗಳಿಗೂ ಕಳಿಸ್ತಾರೆ. ಕುಮಾರ್ ಸರ್ ಪ್ಲೀಸ್ ಅನ್ಮ್ಯೂಟ್, ಇದು ಮ್ಯೂಟ್ ಮಾಡ್ಕೊಳ್ತೀರಾ? ಡಿಸ್ಟರ್ಬ್ ಆಗ್ತಾ ಇದೆ. ಕುಮಾರ್ ಸರ್, ಎಸ್. ಸೊ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಓಲ್ಡ್ ಏಜ್ ಗ್ರೂಪಿಗೂ ಕಳಿಸ್ತಾರೆ. ಕೆಲವರು ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ಮಕ್ಕಳು ಮರಿಗಳು ಅವರನ್ನ ಬಿಟ್ಟಿರ್ತಾರೆ. ಅಂತವರಿಂದ ಅವರಿಗೆ ಏನ್ ಸಹಾಯ ಕೊಡಿಸೋದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾರೆ. ಅಥವಾ ಸರ್ಕಾರದಿಂದ ಅವರಿಗೆ ಸ್ಕೀಮ್ಸ್ ಗಳಿದೆ, ಸರ್ಕಾರದಿಂದ ಕೆಲವೊಂದು ಇನ್ಸೆಂಟಿವ್ಸ್ ಕೊಡ್ತಾರೆ. ಅವ್ರಿಗೆ ಸಿಕ್ತಿಲ್ಲ ಅಂದ್ರೆ ಅವ್ರಿಗೆ ನಾವ್ ಅರಿವು ಮಾಡ್ತೀವಿ. ಅಥವಾ ನಾವೇ ಖುದ್ದಾಗಿ ಆ ಸ್ಟೂಡೆಂಟ್ ಲೆಟರ್ ಬರೀಬಹುದು ಪ್ರಾಧಿಕಾರದ ಕಡೆಯಿಂದ, ಸರ್ಕಾರ ನೋಡಿ ಇಂತ ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ಇರುವಂತವ್ರಿಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಕೊಡಿ ಅಂತ. ಅಥವಾ ಅವ್ರ ಆಧಾರ್ ಕಾರ್ಡ್ ಏನೋ ತಗೊಂಡಿರಲ್ಲ, ವೋಟರ್ ಐ ಡಿಗಳಿರಲ್ಲ, ಅದನ್ನ ಮಾಡಿಸ್ಕೊಡ್ಬಹುದು. ಸ್ಕೀಮ್ಸ್ ಬಗ್ಗೆ ಹೇಳುವಂತಹದ್ದು ಪ್ರತಿಯೊಂದನ್ನು ಕೂಡ ಈ ಲೀಗಲ್ ಸರ್ವಿಸ್ ಅಥಾರಿಟಿ. ಯಾವಾಗ ಆರ್ಟಿಕಲ್ 39 ವರ್ಕ್ ಆಗುತ್ತೆ, ಸೋಷಿಯಲ್ ಆರ್ಡರ್ ನ ಎಲ್ಲಾ ಆರ್ಟಿಕಲ್ಗಳು ವರ್ಕ್ ಆಗುತ್ತೆ. ಒಂದ್ ಕನೆಕ್ಟಿವಿಟಿ ಇದೆ. ನೆಕ್ಸ್ಟ್ ಏನು? ಆರ್ಟಿಕಲ್ 42 ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್. ಎಲ್ಲೇ ಕೆಲಸ ಮಾಡಿ ನೀವು ಅಷ್ಟೇ ಜಡ್ಜ್ ಆಗಿ ಹೋಗ್ತೀರಾ ಅಂದ್ರೆ ನಿಮ್ ಬರೀ ಜಡ್ಜ್ ಆಗಿದ್ದೀನಿ, ನನ್ನ ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ಬಾರ್ದು ಅಲ್ಲ. ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಇರ್ಬೇಕು. ಅಥವಾ ನೀವು JMRC ಜಡ್ಜ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಮೇಲಿನ ವರ್ಗದವ್ರು ತುಳಿಯುವಂತಿಲ್ಲ. ಯು ಹ್ಯಾವ್ ಟು ಬಿ ಎ ಫ್ರೀಲಿ ಟು ನೋನ್. ನೀವು ಜಡ್ಜ್ ಆಗಿ ಹೋಗಿದ್ದೀರಾ, ನಿಮ್ಮನ್ನ ಲಾ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ನಾವೇ ಪ್ರೊಫೆಸರ್ ಬರ್ಬೋದು, ನಾವು ಕೂಡ ಗೋ ಮಾಡ್ತೀವಿ. ಯಾಕೆ? ಯು ಆರ್ ಸಿಟಿಂಗ್ ಟು ಗಿವ್ ಆನ್ ಜಸ್ಟಿಸ್ ಟು ದ ಪೀಪಲ್. ಸೊ ಹಾಗಾದಾಗ ನೀವು ಫ್ರೀ ಎನ್ವೈರನ್ಮೆಂಟ್ ಅಲ್ಲಿ ಇರ್ಬೇಕು. ಅಥವಾ ನಾನ್ ವರ್ಕ್ ಮಾಡ್ತಿದ್ದೇನೆ ಅಂದ್ರೆ ಫ್ರೀ ಎನ್ವೈರನ್ಮೆಂಟ್ ಇರೋ ರಿಸ್ಟ್ರಿಕ್ಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಎ ಗುಡ್ ಕಂಡೀಷನ್. ಇಟ್ ಈಸ್ ಗುಡ್ ಎನ್ವೈರನ್ಮೆಂಟ್. ವಿ ಕ್ಯಾನ್ ಫ್ರೀಲಿ ವರ್ಕ್ ಟುಗೆದರ್. ನಮ್ಮ ವರ್ಕ್ ಇರುವಂತಹ ಸ್ಥಳದಲ್ಲಿ ಫ್ರೀ ಆಗಿರ್ಬೇಕು. ನೆಕ್ಸ್ಟ್, ಲಿವಿಂಗ್ ವೇಜ್ ಫಾರ್ ವರ್ಕರ್ಸ್. ಹೌದು, ಎಷ್ಟು ವರ್ಕ್ ಮಾಡ್ತಾರೋ ಅಷ್ಟು ಅವರಿಗೆ ಲಿವಿಂಗ್ ವೇಜಸ್ ಅನ್ನ ಕೊಡ್ಲೇಬೇಕಾಗತ್ತೆ. ಜೊತೆಯಲ್ಲಿ ಆ ಲಿವಿಂಗ್ ವೇಜಸ್ ಅವರ ನೆಸೆಸಿಟಿನ, ಮಿನಿಮಮ್ ವೇಜ್ ಅನ್ನ ನೆಸೆಸಿಟಿನ ಫುಲ್ಫಿಲ್ ಮಾಡುವಂತೆ ಇರ್ಬೇಕು. ಆ ನೆಸೆಸಿಟಿ ಫುಲ್ಫಿಲ್ ಮಾಡ್ಕೊಂಡಾಗ ಮಾತ್ರ ಅದಕ್ಕೆ ಏನು ಬದ್ಧತೆಯನ್ನ ಕೊಡ್ಲಿಕ್ಕೆ ಸಾಧ್ಯನಾ, ಅದು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸೋಷಿಯಲ್ ಆರ್ಡರ್ ಅಲ್ಲಿ ಹೇಳುತ್ತೆ. ಹಾಗಾಗಿ ದ ಸೋಷಿಯಲ್ ಆರ್ಡರ್ ಇಸ್ ಸ್ಟ್ರೈವ್ ಟುವರ್ಡ್ಸ್ ದ ಪ್ರೊಟೆಕ್ಷನ್ ಆಫ್ ಪ್ರಮೋಷನ್ ಆಫ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್. ಒಂದು ಕಲ್ಯಾಣಾಭಿವೃದ್ಧಿ ರಾಷ್ಟ್ರ ಅಥವಾ ಕಲ್ಯಾಣತೆಯನ್ನ ಮನುಷ್ಯರಿಗೆ ಕೊಡ್ತಿದೆ ಅನ್ನೋದನ್ನ ನೋಡ್ಬೇಕಂದ್ರೆ ಈ ಸಾಮಾಜಿಕ ಭದ್ರತೆಯ ಕಾನೂನುಗಳು ಏನಿದೆ DPSP ಅಲ್ಲಿ, ಈ ನಿರ್ದೇಶನ ತತ್ವಗಳಲ್ಲಿರುವ ಕಾನೂನುಗಳು ಎಷ್ಟು ಸಮರ್ಪಕವಾಗಿ ಜಾರಿಯಲ್ಲಿದೆ ಅನ್ನೋದನ್ನ ನೋಡಿದಾಗ ಸಾಧ್ಯ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ಸೊ ದಿಸ್ ಈಸ್ ಮೇನ್. ಇದೇ 3 ಕ್ವಶನ್ಸ್ ನ ಸುಮಾರು ಕಡೆ ರಿಪೀಟ್ ಆಗಿದೆ. ಸುಮಾರು ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗಿದೆ. ಈಕ್ವಲ್ ಜಸ್ಟಿಸ್, ಫ್ರೀ ಲೀಗಲ್ ಏಡ್ ನ ಅದು ಮುಗಿಸ್ತೆ, ರೈಟ್ ಟು ಎಜುಕೇಶನ್ ಮುಗಿಸ್ತೆ. 18 ಅಲ್ಲಿ ರಿಪೀಟ್ ಆಗಿದೆ, 19 ಅಲ್ಲೂ ರಿಪೀಟ್ ಆಗಿದೆ, 20 ಅಲ್ಲಿ ರಿಪೀಟ್ ಆಗಿದೆ, 17 ಅಲ್ಲಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ನಾನು ಅವುಗಳನ್ನ ಮಾಡಕ್ ಹೋಗಲ್ಲ. ಸೊ ಮೇನ್ ಕ್ವಶನ್ಸ್ ಗೆ ಹೋದಾಗ ನೆಕ್ಸ್ಟ್ ಕಮ್ ಟು ದಿ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ಸ್ಟೇಟ್ಸ್. ಯಾವಾಗ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ಸ್ಟೇಟ್ ಇರುತ್ತೆ?
ಇಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳಿಲ್ಲ, ಸ್ವಲ್ಪ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಅಂತ ಕೇಳಿದ್ದಾರೆ. ನಿಮಗೆ ಕೇಳಿದ ತಕ್ಷಣ ಇದನ್ನ ಯಾವ ಆರ್ಟಿಕಲ್ ಅಂತ ಅನ್ಕೊಳ್ತೀರಾ? ನೀವ್ ಏನ್ ಬರೀಬೇಕು ಅಂತ ಟ್ರೀಟ್ ಮಾಡ್ಕೊಳ್ತೀರಾ ಇಲ್ಲಿ? ಆರ್ಟಿಕಲ್ 352. 356 ಯಾ 356 ಏನ್ ಹೇಳುತ್ತೆ ಅದು? ಏನ್ ಹೇಳುತ್ತೆ? ಸ್ಟೇಟ್ ಎಮರ್ಜೆನ್ಸಿ. Yes, it is coming under emergency provision. So ನಿಮಗೆ ಇಲ್ಲಿ ಗೊತ್ತಾಗೋಯ್ತು ಎಮರ್ಜೆನ್ಸಿ. ಓಕೆ, ಇದು ತುರ್ತು ಪರಿಸ್ಥಿತಿಯಲ್ಲಿ ಬರುತ್ತೆ. ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ಸ್ಟೇಟ್ ಅಂದ್ರೆ ಅದು ಸ್ಟೇಟ್ ಎಮರ್ಜೆನ್ಸಿ. ಸ್ಟೇಟ್ ಎಮರ್ಜೆನ್ಸಿ ಬರೋದು ಓನ್ಲಿ ಒನ್ ಆಸ್ಪೆಕ್ಟ್ when it is failure of constitutional machinery in state. Who can give the proclamation of emergency? ಯಾರು ಕೊಡ್ಬೋದು proclamation of emergency? ಪ್ರೆಸಿಡೆಂಟ್. ಪ್ರೆಸಿಡೆಂಟ್. ಅಂಡ್ ಟು ಹೂಮ್ ಇದು ಹೇಗ್ ಕೊಡ್ತಾರೆ? ಸ್ಟೇಟ್ ಎಮರ್ಜೆನ್ಸಿನ ಹೇಗ್ ಡಿಕ್ಲೇರ್ ಮಾಡ್ತಾರೆ? ಅಕಾರ್ಡಿಂಗ್ ಟು ಆರ್ಟಿಕಲ್ 352 ಕನ್ಸರ್ನ್ ಯಾರು? ದ ಗವರ್ನರ್. ಎಸ್, has to know that the person. ಯಾವಾಗ ಇದು ಎರಡು ರೀತಿಯಲ್ಲಿ ಆಗುತ್ತೆ. ಯಾವಾಗ ದ ಮೆಜಾರಿಟಿ ಯಾರು ಬರಲ್ಲ, ದ ಕೋಯಲೇಷನ್ ಗವರ್ನಮೆಂಟ್ ಒಪ್ಕೊಳ್ಳಲ್ಲ, ಸೊ ಯಾರು ಗವರ್ನಮೆಂಟ್ ಅನ್ನ ಸ್ಟ್ರಕ್ಚರ್ ಮಾಡಕ್ ಇರಲ್ಲ ಅಂತ ಸಮಯದಲ್ಲಿ ಆನ್ ದಟ್ ಆಸ್ಪೆಕ್ಟ್ ಆರ್ ಕೋಯಲೇಷನ್ ಗವರ್ನಮೆಂಟ್ ಇದೆ ಬಟ್ ದೇ ಆರ್ ನಾಟ್ ಕೋಆರ್ಡಿನೇಟಿಂಗ್ ಆನ್ ದಟ್ ಆಸ್ಪೆಕ್ಟ್, ಅಥವಾ ಗವರ್ನಮೆಂಟೇ ಇದೆ ಬಟ್ ದೇ ಆರ್ ಡಿಸ್ಟರ್ಬಿಂಗ್. ಮೆಜಾರಿಟಿ ಇದೆ ಬಟ್ ಅವ್ರ ನಡುವೆನೆ ಹೊಂದಾಣಿಕೆ ಇಲ್ಲ, ಅವರಲ್ಲಿ ಕೆಲವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಕೆಲವರು ರಿಸೈನ್ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಏನಾಗುತ್ತೆ, ಮೆಜಾರಿಟಿಯನ್ನ ಕಳ್ಕೊಳ್ತಾ ಇದೆ, ಬೇರೆಯವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ who are all working under the legislator, they are not working properly, they are denying. ಅಂದ್ರೆ ಅವರೆಲ್ಲ ಏನಾಗ್ತಿದೆ, ಅವರ ಅಧಿಕಾರಗಳು ಕಳ್ಕೊಳ್ತಾ ಇದ್ದಾರೆ, ಅವರು ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಅವರು ಕೊಯ್ಲೇಷನ್ ತಗೊಳ್ತಾರ, ಒಗ್ಗೂಟಿಗೆ ಗವರ್ನಮೆಂಟ್ ಇಲ್ಲ. ಇವಾಗ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಹೋದಾಗ 1 ವರ್ಷ ಅಷ್ಟೇ ಮಾಡಿದ್ದು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ 2 ವರ್ಷ ಇದ್ರು. ನೆಕ್ಸ್ಟ್ ಬಿಜೆಪಿ ಬರುತ್ತೆ ಅಂದಾಗ ಅವ್ರ ನಡುವೆ ಘರ್ಷಣೆಗಳಾಯ್ತು, ಆಗ್ಲಿಲ್ಲ. ಅದರಿಂದ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ರು, ಪ್ರೆಸಿಡೆಂಟ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು, ಬಟ್ ತಗೊಳ್ ಬರ್ಲಿಲ್ಲ. ಅವ್ರು ಏನಾದ್ರು ಫ್ರೆಶ್ ಎಲೆಕ್ಷನ್ ಗೆ ಹೋಗ್ಬಿಟ್ರು. ಸೊ ಬೆಟರ್ ಟು ಗೋ ಫಾರ್ ದಿ ಫ್ರೆಶ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು, ಅಥವಾ ಗವರ್ನರ್ ರೂಲ್ ಅನ್ನ ಅಂದ್ರೆ ಪ್ರೆಸಿಡೆಂಟ್ ರೂಲ್ ಅನ್ನ ಹಾಕಿದ್ರೆ 3 ವರ್ಷ ಅವರೇ ರೂಲ್ ಮಾಡ್ಬೇಕು ಅಂತ ಬಂತು. ಸೊ ಹಾಗಾಗಿ ಕೋಯಲೇಷನ್ ಗವರ್ನಮೆಂಟ್ ಇಲ್ಲ. ಹಾಗೆ ಕಾಂಗ್ರೆಸ್ ಮತ್ತೆ ಜನತಾದಳದ ಜೊತೆ ಈ ರೀತಿ ಕೋಯಲೇಷನ್ ಗವರ್ನಮೆಂಟ್ ಆಗಿ ಮೆಷಿನರೀಸ್ ಎಫೆಕ್ಟ್ ಆಗುವಂತದ್ದು, ಅಥವಾ ಸಿಂಗಲ್ ಪಾರ್ಟಿ ಬಂದ್ರು ಕೂಡ ಅವ್ರ ನಡುವೆ ಬಿಟ್ಟು ಹೋಗುವಂತಹ ಸಂದರ್ಭಗಳು ಇರುವಂತಹ ರೆಪ್ರೆಸೆಂಟೇಟಿವ್. ಆಗ ಆ ಸಂದರ್ಭವನ್ನ ನೋಡಿದಂತಹ ಗವರ್ನರ್ ಏನ್ ಮಾಡ್ಬೇಕು, ಲೆಟರ್ ಅನ್ನ ಬರೀತಾರೆ ಪ್ರೆಸಿಡೆಂಟ್. ಏನು, ಕಾನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇಲ್ಲ, ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ಪ್ರೆಸಿಡೆಂಟ್ ರೂಲ್ ಅನ್ನ ತಗೊಂಡ್ ಬನ್ನಿ, ಸ್ಟೇಟ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಪ್ರೆಸಿಡೆಂಟ್ ಆ ಕುರಿತಂತೆ ಡೈರೆಕ್ಟ್ ಆಗಿ ಮಾಡಲ್ಲ, ಅವರು ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲನ ಅಪ್ರೋಚ್ ಮಾಡ್ತಾರೆ. ಹೌದಾ, ಏನು ಈ ಗವರ್ನರ್ ಇಂದ ಬಂದಿದೆ ಅದು ಕರೆಕ್ಟಾ, ನನಗೆ ವಿವರಣೆ ಕೊಡಿ ಅಂತ. ಮೊದ್ಲು ಏನಿತ್ತು, ಬಿಫೋರ್ ಅಮೆಂಡ್ಮೆಂಟ್ 42nd ಗಿಂತ ಮುಂಚೆ ಏನಿತ್ತಂದ್ರೆ ಪ್ರೆಸಿಡೆಂಟ್ಗೆ ಈ ತರ ಬಂದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಒಬ್ರನ್ನ ಕೇಳ್ಬಿಟ್ಟು ಕೊಟ್ಬಿಡುವಂತಹ ಅಧಿಕಾರ ಇತ್ತು. ಬಟ್ ಯಾವಾಗ ಇಂದಿರಾ ಗಾಂಧಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರ 82 ಅಲ್ಲಿ ಡೈರೆಕ್ಟ್ ಎಮರ್ಜೆನ್ಸಿನ ಕೊಟ್ಬಿಟ್ಟು ನಮ್ಮ ಇದೇ ಬರ್ಬೇಕು ಅಂತ ಕೆಲವೊಂದು ಮಾರ್ಪಾಡನ್ನ ಮಾಡಿದ್ರು ಎಮರ್ಜೆನ್ಸಿಯಲ್ಲಿ, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಇದೆಲ್ಲ. ಇವಾಗ ಏನು, ಪ್ರೆಸಿಡೆಂಟ್ ವೈಲ್ ಡಿಕ್ಲೇರಿಂಗ್ ದ ಎಮರ್ಜೆನ್ಸಿ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲದ ಸಲಹೆಯನ್ನ ಕೇಳಲೇಬೇಕು. ಅವರ ಸಲಹೆ ಪಡ್ಕೊಂಡು ಆ ನಂತರದಲ್ಲಿ ಹೌದು ಇಟ್ ಈಸ್ ಟ್ರೂ ಟು ಹಿಸ್ ನಾಲೆಡ್ಜ್, ಅವರ ನಾಲೆಡ್ಜ್ಗೆ ಟ್ರೂ ಅಂದ್ರೆ ಮಾತ್ರ ಅವ್ರ ಏನ್ ಮಾಡ್ತಾರೆ, ಈ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಅದು ಆರ್ಟಿಕಲ್ 315. ಇದು ಪ್ರಾವಿಷನ್ಸ್, ಹೇಗೆ ಡಿಕ್ಲೇರ್ ಮಾಡ್ತಾರೆ ಏನು. ಆಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಈ ಸಂದರ್ಭಗಳಲ್ಲಿ ಆದ್ಮೇಲೆ ಅಷ್ಟೇ ಬರ್ಬಾರ್ದು, ಎಫೆಕ್ಟ್ಸ್ ಏನಾಗುತ್ತೆ, ಫಂಡಮೆಂಟಲ್ ಏನು ಪ್ರೊಕ್ಲಮೇಶನ್ ಆದಾಗ, ಇವಾಗ ಸ್ಟೇಟ್ ಎಮರ್ಜೆನ್ಸಿ ಬಂದಾಗ ಏನಾಗುತ್ತೆ, ಪ್ಯಾರಿಮಿಟ್ರಿಯಾ ಏನಾಗುತ್ತೆ, ಆಲ್ ದ ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಬಿ ಲುಕ್ ಆಫ್ಟರ್ ಇನ್ ದ ಸ್ಟೇಟ್. ಯಾರು, ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್, ಗವರ್ನರ್ ಆಫ್ ದ ಸ್ಟೇಟ್ ವಿಲ್ ಬಿ ಲುಕ್ ಆಫ್ಟರ್ the administrations of the state and all the laws which are directly applicable to the central government. Central government ನ ಕಾನೂನುಗಳೆಲ್ಲವೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಇಲ್ಲಿಯ ಆರ್ಥಿಕತೆ ಇರ್ಬೋದು, ಸಾಮಾಜಿಕತೆ ಎಲ್ಲದನ್ನು ಕೂಡ ಇಲ್ಲಿ ನೇರವಾಗಿ ಕಾನೂನುಗಳನ್ನ ಮಾಡ್ತಾ ಹೋಗುತ್ತೆ. ಆಯ್ತಾ, ಅದನ್ನ ಬರಿಬೇಕು. ಎಫೆಕ್ಟ್ಸ್ ಏನಾಗುತ್ತೆ, ಫಂಡಮೆಂಟಲ್ ರೈಟ್ಸ್, ಇಲ್ಲೇನು ಎಮರ್ಜೆನ್ಸಿ ಬಂದಿದೆ ಅಂತ ಫಂಡಮೆಂಟಲ್ ರೈಟ್ಸ್ ಏನ್ ರಿಸ್ಟ್ರಿಕ್ಷನ್ ಆಗೋದಿಲ್ಲ, ಆದ್ರೆ ವರ್ಕ್ ನಡೀತಾ ಇರುತ್ತೆ. ಸೊ ನೀವು ಬರಿಬೇಕು. ಯಾಕಂದ್ರೆ ಎಮರ್ಜೆನ್ಸಿ ಬಂದಾಗ ಏನಾಗುತ್ತೆ, ಕೆಲವೊಂದ್ಸಲ ಅಬ್ರೋಗೇಟೆಡ್ ಆರ್ಟಿಕಲ್ 19 ಇಲ್ಲಿ ಇರುವಂತಹ ಫ್ರೀಡಮ್ಸ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಬಟ್ ಸ್ಟೇಟ್ ಎಮರ್ಜೆನ್ಸಿಯಲ್ಲಿ ಆಗ ಮಾಡಲ್ಲ. ಸ್ಟೇಟ್ ಎಮರ್ಜೆನ್ಸಿಯಲ್ಲಿ ಹೊಸದಾದ ಅಧಿಕಾರವನ್ನ ಕೊಡ್ತಾರೆ, ಅಂದ್ರೆ ರಾಜ್ಯಪಾಲರ ನೇರ ಆಡಳಿತಕ್ಕೆ ಕೊಡ್ತಾರೆ. ಬಟ್ ಸೆಂಟ್ರಲ್ ಗವರ್ನಮೆಂಟ್ ಗೆ ರಾಜ್ಯಪಾಲರು ಹೇಳ್ತಾರೆ ಅದನ್ನ ಲುಕ್ ಆಫ್ಟರ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಪ್ರಿಯರ್ ಎಲೆಕ್ಷನ್ ಆಗೋ ತನಕನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಆ ಎಫೆಕ್ಟ್ಸ್ ಅನ್ನ, ಅದನ್ನ ಪರಿಣಾಮಗಳಂತ ಹೇಳ್ತಾರೆ, ಆ ಪರಿಣಾಮಗಳನ್ನ ನೀವು ಬರಿಬೇಕಾಗುತ್ತೆ. ಬರೀ ಎಮರ್ಜೆನ್ಸಿ ಡಿಕ್ಲೇರ್ಡ್ ಅಷ್ಟೇ ಅಲ್ಲ, ಅದ್ರದ್ದು ಎಫೆಕ್ಟ್ಸ್ ಕೂಡ ನೀವು ಬರೀಬೇಕು. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಎಮರ್ಜೆನ್ಸಿನ ಕೇಳಿದ್ರು ಆರ್ಟಿಕಲ್ 352. ಅರ್ಲಿಯರ್ ಅಮೆಂಡ್ಮೆಂಟ್ ಆಕ್ಟ್ ಗಿಂತ 82 ಗಿಂತ ಏನಿತ್ತು ಅಂತ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಡೈರೆಕ್ಟ್ ಆಗ್ಲಿ
ಎಕ್ಸ್ಟರ್ನಲ್ ಅಗ್ರೆಷನ್ ಅಥವಾ ವಾರ್ ಅಥವಾ ಗೋಯಿಂಗ್ ಟು ಬಿ ಹೆಲ್ಡ್ ಅಂತ ಇದ್ರೆ, ಈ 3 ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಸೊ ಥ್ರೆಟನ್ ಹಾಕ್ತಿದೆ ಅಥವಾ ದೊಂಬಿ ರಾಯ್ಟ್ ವಿಲ್ ಬಿ ಕಮಿಂಗ್ ಅಗೇನೆಸ್ಟ್ ಟು ದ ಸ್ಟೇಟ್ ಅಂತ ಇದ್ರೆ, ನೇಷನ್ ಅಂತ ಇದ್ರೆ, ಅವಾಗ ನ್ಯಾಷನಲ್ ಎಮರ್ಜೆನ್ಸಿನ ಆಲ್ ಓವರ್ ಇಂಡಿಯಾ ಫುಲ್ ಕೊಡ್ತಾ ಇದ್ರು, ಹೋಲ್ ಆಫ್ ಇಂಡಿಯಾ ಕೊಡ್ತಾ ಇದ್ರು, ಆಲ್ ಆಫ್ ಇಂಡಿಯಾ ಕೊಡ್ತಾ ಇದ್ರು. ಜೊತೆಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ರು, ಫಂಡಮೆಂಟಲ್ ರೈಟ್ಸ್ ನ 144 ಸೆಕ್ಷನ್ ಅಂತ ಜಾರಿ ಮಾಡಿ ನೀವೆಲ್ಲ ಓಡಾಡ್ಬೇಡಿ ಅಂತ. ಬಟ್ ಆಫ್ಟರ್ ದಟ್ ಅಮೆಂಡ್ಮೆಂಟ್ ಏನ್ ಮಾಡಿದ್ರು, ಎಲ್ಲಾದ್ರೂ ಈ ತರ ಆಗಿದೆ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಇಂಡಿಯಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲರಿಗೂ ಗೊತ್ತೇ ಕಾರ್ಗಿಲ್ ಯುದ್ಧ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಕಾರ್ಗಿಲ್ ಯುದ್ಧ ನಡೆಯುವಾಗ ಆ ಪಾರ್ಟಿಗೆ ಅಷ್ಟೇ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡೋದು. ನಮಗೇನು ಇಲ್ಲ, ನಾವು ನೋಡ್ತಾ ಇದ್ವಿ, ಆರಾಮಾಗಿ ಟಿವಿ ನೋಡ್ತಾ ಇದ್ವಿ, ನಾವು ಆರಾಮಾಗಿ ಓಡಾಡ್ತಾ ಇದ್ವಿ, ನಮ್ಗೆ ಯಾರಿಗೂ ಎಮರ್ಜೆನ್ಸಿ ಎಫೆಕ್ಟ್ ಆಗ್ಲಿಲ್ಲ. ಅದೇ ರೀತಿ ಅಸ್ಸಾಂ ಅಲ್ಲಿ ಅಥವಾ ಇದರಲ್ಲಿ ಈ ಸಿಟಿಸನ್ಶಿಪ್ ಬಗ್ಗೆ ಗಲಭೆ ದೊಂದಬಿಗಳು ರಾಷ್ಟ್ರದ ವಿರುದ್ಧ ಬಂದಿದೆ ಅಂತ ಆದಾಗ ಅಲ್ಲಿ ಆ ಏರಿಯಾದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು, ಅವಾಗ್ಲೂ ನಮಗೇನೂ ಆಗ್ಲಿಲ್ಲ. ಅಂದ್ರೆ ಅಮೆಂಡ್ಮೆಂಟ್ ಇಂದ ರಿಸ್ಟ್ರಿಕ್ಷನ್ ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ತಂದಿದ್ದಾರೆ ನ್ಯಾಷನಲ್ ಎಮರ್ಜೆನ್ಸಿ. ಇಲ್ಲೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಕೊಡುವಾಗ ಈಗನ ಒಂದು ಅಮೆಂಡ್ಮೆಂಟ್ ಪ್ರಕಾರ ಪಾರ್ಟ್ ಆಫ್ ಇಂಡಿಯಾ ಕೊಡ್ಬೋದು, ಆ ಏರಿಯಾದಲ್ಲಿ ಮಾತ್ರ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ತಾರೆ. ಅದ್ ಏನ್ ಎಫೆಕ್ಟ್ಸ್ ಮಾಡ್ತಾರೆ, ಯಾರು ಪ್ರೊಕ್ಲೈಮ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ವಿತ್ ದ ಹೆಲ್ಪ್ ಆಫ್ ದಿ ಕನ್ಸಲ್ಟೇಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಎಫೆಕ್ಟ್ಸ್ ಏನು, ಫಂಡಮೆಂಟಲ್ ರೈಟ್ಸ್ ಆ ಏರಿಯಾದಲ್ಲಿ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಎಮರ್ಜೆನ್ಸಿ ಎಷ್ಟು ದಿನ ಇರುತ್ತೆ, ಹೇಗಿರುತ್ತೆ, ಪ್ರೊಸೀಜರ್ ಏನಿರುತ್ತೆ. ಫಸ್ಟ್ ಏನಾದ್ರೂ ಮೆಷಿನರಿ ಅಂದ್ರೆ ಪಾರ್ಲಿಮೆಂಟ್ ಇದಿದ್ರೆ ಪಾರ್ಲಿಮೆಂಟಿನ ಸಲಹೆಯನ್ನ ತಗೊಂಡಿರ್ತಾರೆ. ಫಸ್ಟ್ 1 ಮಂತ್ ಅಂದ್ರೆ 1 ಮಂತ್ ಡಿಕ್ಲೇರ್ ಮಾಡ್ತಾರೆ, 2 ಮಂತ್ಸ್ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ಮಿನಿಮಮ್ 6 ಮಂತ್ಸ್ ಡಿಕ್ಲೇರ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಬೈ ಫರ್ದರ್ 6 ಮಂತ್ಸ್. ಅಂದ್ರೆ ಯಾವಾಗ ಅಲ್ಲಿ ಪಾರ್ಲಿಮೆಂಟ್ ಇಂದು ಏನಾದ್ರೂ ಪಾರ್ಲಿಮೆಂಟ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ಆ ವರ್ಕ್ ಬಂದ ತಕ್ಷಣ ಅದನ್ನ ಹಾಕಿ ಅಮೆಂಡ್ಮೆಂಟ್ ನಾವು ಎಮರ್ಜೆನ್ಸಿ ಮಾಡಿ ಸರಿಯಾ ಅಂದ್ರೆ ಫರ್ದರ್ 6 ಮಂತ್ಸ್ ಗೆ ಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ನ ತಗೊಳ್ಬೇಕಾಗುತ್ತೆ. ವಿತೌಟ್ ಪರ್ಮಿಷನ್ ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಕ್ಕಾಗಲ್ಲ. ಆ ಪ್ರೊಸೀಜರ್ಸ್ ನ ಬರಿಬೇಕು ನೀವು, ಆಯ್ತಾ. ಆ ಪ್ರೊಸೀಜರ್ಸ್ ಫಸ್ಟ್ ಯಾರು ಡಿಕ್ಲೇರ್ ಮಾಡ್ತಾರೆ, ಆ ಪ್ರೊಸೀಜರ್ ಏನು, ಅದ್ ಎಷ್ಟು ದಿನಗಳು ಅಂದ್ರೆ ಮಿನಿಮಮ್ 2 years ಇಸ್ ದ ಎಂಡ್. ಅದ್ರ ಮೇಲೆ ನೀವು ಕೊಡೋಂಗಿಲ್ಲ. ಅಷ್ಟರೊಳಗೆ ಕಾನ್ಸ್ಟಿಟ್ಯೂಷನಲ್ ಮೆಷಿನರ್ಸ್ ನ ತಗೊಂಡ್ ಬಂದ್ಬಿಡ್ಬೇಕು, ಆಯ್ತಾ. ಸ್ಟೇಟ್ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇಲ್ಲ ಅಂದಾಗ್ಲೂ ಕೂಡ ನೀವು ಅದನ್ನ ಆತರ ತಗೊಂಡ್ಬಂದ್ಬಿಡ್ಬೇಕು. ಸೊ ಅದನ್ನ ಈ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಇದು ಏನ್ ಪ್ರೊಸೀಜರ್, ಹೇಗೆ ಪ್ರೊಸೀಜರ್ ನಡೆಯುತ್ತೆ, ಜೊತೆಗೆ ಹೇಗೆ ಎಫೆಕ್ಟ್ಸ್ ಆಗುತ್ತೆ. ಇದನ್ನ ಕಂಪಲ್ಸರಿ 3 ವಿಭಾಗ ಮಾಡ್ಕೊಳ್ಳಿ ಯಾವುದೇ ಬಂದಾಗ. ಫಸ್ಟ್ ಇಂಟ್ರೊಡಕ್ಷನ್ ಸಿನಾಪ್ಸಿಸ್ ಕೊಡಿ, ಆ ಟಾಪಿಕ್ ಗೆ ನೇರವಾಗಿ ಲಿಂಕ್ ಹೋಗಿ. ಹಿಂದೆ ಎಲ್ಲ ಬರ್ಬೇಡಿ, ಅಚ್ಚಿ ಕಥೆಗಳನ್ನ ಬರ್ಕೊಂಡ್ ಬರ್ಬೇಡಿ. ಇಂಟ್ರೊಡಕ್ಷನ್ ಅಲ್ಲಿ ನೇರವಾಗಿ ಆರ್ಟಿಕಲ್ ಏನ್ ಹೇಳುತ್ತೆ, ಆರ್ಟಿಕಲ್ ಇಂದ ನಾನು ಏನ್ ಸಿನಾಪ್ಸಿಸ್, ಅಟ್ಲೀಸ್ಟ್ ಯು ರೈಟ್ ಇಟ್ ಅಂಡ್ ದ ಗುಡ್ ವೇ ದಟ್ ವ್ಯಾಲ್ಯೂಟರ್ ಮಾಡೋ ನೋಡಿದ ತಕ್ಷಣ ಅದನ್ನ ಓಕೆ ಪರ್ಸನ್ ಇಸ್ ಲ್ಯಾನ್. ಆ ನಿಮ್ಮ ಇಂಟ್ರೊಡಕ್ಷನ್ ಸಾಕು, ಆ ಸಿನಾಪ್ಸಿಸ್ ಸಾಕು, ನೀವೇನ್ ಬರ್ದಿದ್ದೀರಾ ಅಂತ ತಿಳ್ಕೊಳ್ಳಿಕ್ಕೆ. ದೇ ವಿಲ್ ಗಿವ್ ದ ಮಾರ್ಕ್ಸ್. ಓಕೆ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಎಮರ್ಜೆನ್ಸಿ. ಇನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಹೇಳಿದರೆ ಯಾವಾಗ ಡಿಫ್ಲಿಯೇಷನ್ ಆಫ್ ದಿ ಅಮೌಂಟ್ ಆಗುತ್ತೆ, ಅವಾಗ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಂದಾಗ ಕೆಲವರು ಏನು ಸ್ಯಾಲರೀಸ್ ಅನ್ನ ಕೊಟ್ಟಿರ್ತಾರೆ, ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅಥವಾ ಪ್ರೈಮ್ ಮಿನಿಸ್ಟರ್, ಇವರಿಗೆಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವರ ಸ್ಯಾಲರೀಸ್ ಅನ್ನ ಕಮ್ಮಿ ಕೂಡ ಮಾಡ್ಬೋದು. ಇದೆ ಅಂದ್ರೆ ಎಫೆಕ್ಟ್ಸ್ ಹೇಳಿದ್ದಾರೆ ಏನೆಲ್ಲ ಮಾಡ್ಬೋದು ಅಂತ. ಬಟ್ ಟಿಲ್ ಟುಡೇ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಆ ತರ ಬಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವ ಮಾರ್ಗೋಪಾಯಗಳನ್ನ ಎಮರ್ಜೆನ್ಸಿಯಲ್ಲಿ ಕೊಟ್ಟಿದ್ದಾರೆ. ಸ್ಯಾಲರೀಸ್ ನ ಕಮ್ಮಿ ಮಾಡ್ಬೋದು ಅಥವಾ ಲಿವಿಂಗ್ ವೇಜಸ್ ನ ಏನ್ ಕೊಡ್ತಿದಾರಲ್ಲ ಅದನ್ನ ಕಮ್ಮಿ ಮಾಡುವಂಥದ್ದು. ಆಗ ಆರ್ಥಿಕತೆ ಸುಭದ್ರತೆಯನ್ನ ತರ್ಬೋದು ಅಂತ. ಬಟ್ ಅದು ಬರೋ ಮುಂಚೆನೆ ಅದನ್ನೆಲ್ಲ ನಾವು ಮಾಡ್ತಿರೋದ್ರಿಂದ ವಿ ಕ್ಯಾನ್ ಡೂಯಿಂಗ್ ದಟ್. ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್ ಅಮೆಂಡ್ಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ಹೇಳಿದ್ರೆ, ಬೇಸಿಕ್ ಸ್ಟ್ರಕ್ಚರ್ ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಅಂಡರ್ ಆರ್ಟಿಕಲ್ 368 ಅಲ್ಲಿ ಯಾವುದೇ ಕಾರಣಕ್ಕೂ ಅಮೆಂಡ್ಮೆಂಟ್ ಅಂತ ಬಂದಾಗ 3 ರೀತಿಯಲ್ಲಿದೆ ಅಮೆಂಡ್ಮೆಂಟ್. ಯಾವ ರೀತಿಯಲ್ಲಿದೆ? ಎನಿವನ್ ಹ್ಯಾವ್ ಎನ್ ಐಡಿಯಾ? ಅಮೆಂಡ್ಮೆಂಟ್ ಅಂದ್ರೆ 3 ಟೈಪ್ಸ್ ಬರುತ್ತೆ. ಯಾವ ತರ? ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಕಮ್ ರಾಟಿಫಿಕೇಶನ್ ಆಫ್ ದಿ ಕೇಸಸ್. ಸಿಂಪಲ್ ಮೆಜಾರಿಟಿ ಅಂದ್ರೆ ಏನು? ಸರಳ ಬಹುಮತ ಅಂತ ಹೇಳಿ ಇರುವಂತಹ ದ ಪಾರ್ಲಿಮೆಂಟ್, ದ ಪರ್ಸನ್ಸ್ ಹೂ ಆರ್ ಪ್ರೆಸೆಂಟೆಡ್ ಬೈ ದಿ ಪಾರ್ಲಿಮೆಂಟ್ ಇನ್ ದ ಹೌಸ್, 2/3 ಮೆಜಾರಿಟಿಯಲ್ಲಿ ಸಿಂಪಲ್ ಮೆಜಾರಿಟಿಯಲ್ಲಿ ಕೆಲವೊಂದು ಲೆಗಿಸ್ಲೇಷನ್ ಗಳನ್ನ ಅಮೆಂಡ್ಮೆಂಟ್ ಮಾಡಬಹುದು. ಇಲ್ಲಿ ನಾರ್ಮಲ್ ಆಗಿ ಬರುವಂತದ್ದೇನು, ಯಾರ್ದಾದ್ರು ಅಪಾಯಿಂಟ್ಮೆಂಟ್ ಇರ್ಬೋದು, ಸರ್ವಿಸ್ ವರ್ಕ್ಸ್ ಇರ್ಬೋದು, ಅಥವಾ ಸ್ಯಾಲರೀಸ್ ಗಳಿಗೆ ಸಂಬಂಧಿಸಿದಂತೆ ಇರ್ಬೋದು, ಕನ್ಸರ್ನ್ ಸ್ಟೇಟ್ ಲೆಗಿಸ್ಲೇಷನ್ ಗೆ ಸಂಬಂಧಿಸಿದ ಕೆಲವೊಂದು ಇರ್ಬೋದು. ಇದೆಲ್ಲ ಸಿಂಪಲ್ ಮೆಜಾರಿಟಿಯಲ್ಲಿ ಬರುತ್ತೆ. ಆರ್ಟಿಕಲ್ 51, 51A ಅಥವಾ ಅಪಾಯಿಂಟ್ಮೆಂಟ್ ಗೆ ಸಂಬಂಧಿಸಿದಂತೆ ಇರ್ಬೋದು. ಇದೆಲ್ಲ ಸಿಂಪಲ್ ಮೆಜಾರಿಟಿಯಲ್ಲೇ ಡಿಸೈಡ್ ಆಗುವಂಥದ್ದು. ಇಲ್ಲಿ ರಾಟಿಫಿಕೇಶನ್ ಬೇಕಂತ ಇಲ್ಲ. ಅಂದ್ರೆ ಎಲ್ಲಾ ರಾಷ್ಟ್ರಗಳು ರಾಟಿಫಿಕೇಶನ್ ಅಂತಲ್ಲ, ಡೈರೆಕ್ಟ್ ಆಗಿ ಅದನ್ನ ಅಪ್ರೋಚ್ ಮಾಡಿ ತಗೊಂಡ್ ಬಂದ್ಬಿಡ್ತಾರೆ, ಆಯ್ತಾ. ಸೊ ಆ ಅಮೆಂಡ್ಮೆಂಟ್ ನ ಕಾರ್ಯರೂಪಕ್ಕೆ ತರ್ತಾರೆ. ಬಟ್ ಸ್ಪೆಷಲ್ ಮೆಜಾರಿಟಿ ಅಂತ ಬಂದಾಗ, ಸ್ಟೇಟ್ಸ್ ಗೆ ಸಂಬಂಧಿಸಿದಂತೆ ಇರ್ಬೋದು.
ಸ್ಟೇಟ್ಸ್ ಗೆ ಸಂಬಂಧಿಸಿದಂತೆ, ಅಥವಾ ಆರ್ಟಿಕಲ್ 253 ಅಂದ್ರೆ ಯಾವ್ದಾದ್ರು ಲೀಸ್ಟ್ ಗೆ ಸಂಬಂಧಿಸಿದಂತೆ, ಯಾವ ಲೀಸ್ಟ್ ಯಾರಿಗೆ ಅಂತ ಹೇಳುವಂತಹ ಒಂದು ಅಧಿಕಾರಗಳು ಬಂದಾಗ, ಕಮಿಷನ್ಸ್ ವರ್ಕ್ಸ್ ಗೆ ಸಂಬಂಧಿಸಿದಂತೆ ಇದ್ದಾಗ, ಇದೆಲ್ಲ ಏನಾಗುತ್ತೆ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿನ ಹೇಗ್ ತಗೊಳ್ತಾರೆ, ಅಮಾಂಗ್ ದ ಟೂ, ಇದು ಏನಿದೆಯಲ್ಲ ಎರಡೂ ಅಂಗಗಳು ಅಂದ್ರೆ ಸಾರಿ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಸದನಗಳು ಇರಬೇಕು. ದ ಟೂ ಹೌಸಸ್ ಹ್ಯಾಸ್ ಟು ಬಿ ಪ್ರೆಸೆಂಟ್ while taking the special majority. ಅಮೆಂಡ್ಮೆಂಟ್ ಮಾಡಿ, ಇವಾಗ ಫಸ್ಟ್ ಹೌಸ್ ಅಲ್ಲಿ ಸ್ಪೆಷಲ್ ಮೆಜಾರಿಟಿಲಿ ಏನೋ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು, ಅಥವಾ ಯಾವ್ದೋ ರೂಲ್ಸ್, ಯಾವ್ದೋ ಲಾ, ಟ್ಯಾಕ್ಸೇಷನ್ ಅಥವಾ ಏನೋ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಕಳಿಸ್ಕೊಡ್ತಾರೆ. ಎಷ್ಟು ಇಲ್ಲಿ ಅದನ್ನ ವೋಟಿಂಗ್ ಅಲ್ಲಿ ತಗೊಳ್ತಾರೆ, 2/3 ಮೆಜಾರಿಟಿ ಬಂದಿದೆ ಅಲ್ಲಿಗೆ ಕಳಿಸ್ಕೊಟ್ಟಾಗ, ಅಂದ್ರೆ ಮೇಲ್ಮನೆಗೆ ಕಳಿಸ್ಕೊಟ್ಟಾಗ ಅವ್ರು ವಿತಿನ್ 15 days ಅಲ್ಲಿ, ಮಿನಿಮಮ್ 30 days, ವಿತಿನ್ 15 days ಅಲ್ಲಿ ಅವರು ಅದಕ್ಕೆ ಹೇಳ್ಬೇಕು, ಅಥವಾ ಅವರು ಒಂದು ಮಾರ್ಪಾಡುಗಳನ್ನ ಹೇಳ್ಬೋದು. ಇವ್ರು ಒಪ್ಕೊಂಡು ಕೆಲವೊಂದು ಸಜೆಷನ್ ಇದ್ರೆ ಆ ಮಾರ್ಪಾಡುಗಳನ್ನ ಕೆಳ ಮನೇಲಿ ಮಾಡ್ತಾರೆ, ಮತ್ತೆ ಕಳಿಸ್ಕೊಟ್ಟು ಇಟ್ ಈಸ್ ಫೈನಲ್. ಬಟ್ ಆದ್ರೆ ಹಣಕಾಸು ವಿಷಯದಲ್ಲಿ, ಅಂದ್ರೆ ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಒಂದನ್ನ ಕಳಿಸಿದಾಗ ಅವ್ರು ಹಾಗೆ ಮಾಡಕ್ ಆಗಲ್ಲ. ಅಮೆಂಡ್ಮೆಂಟ್ ಅನ್ನ ತೋರಿಸಿದಾಗ್ಲೂ ಕೂಡ ಅಮೆಂಡ್ಮೆಂಟ್ ಕೆಳ ಮನೆಗೆ ಅಷ್ಟೇ ಇರೋದು, ಮೇಲ್ಮನೆಗೆ ಇರೋದಿಲ್ಲ. ಆಯ್ತಾ? ಸೊ ಅಲ್ಲಿ ಅವ್ರು ಅದನ್ನ ಅಮೆಂಡ್ಮೆಂಟ್ ಅನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಸ್ಪೆಷಲ್ ಏನದು ಸ್ಪೆಷಲ್ ಮೆಜಾರಿಟಿ ಬೈ ರಾಟಿಫಿಕೇಶನ್ ಅಂದ್ರೆ ಇಲ್ಲಿ ಹೊಸದಾದ ರಾಜ್ಯಗಳನ್ನ ರಚನೆ ಮಾಡುವಾಗ, ಅಥವಾ ಯಾವುದೋ ಒಂದಷ್ಟು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ಕಾನೂನಾತ್ಮಕ ತೆರಿಗೆ ಕಾನೂನುಗಳಿರ್ಬೋದು, ಅಥವಾ ಶೈಕ್ಷಣಿಕ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ದಾರೆ, ಕೆಲವೊಂದು ಸ್ವಾವಲಂಬಿ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಂದಾಗ ಅಂತಹ ಒಂದು ಸಂದಿಗ್ಧತೆಯ ಕಾನೂನುಗಳು, ಈ ಫಾರ್ ಎಕ್ಸಾಂಪಲ್ ಸಿಟಿಸನ್ಶಿಪ್ ಆಕ್ಟ್ ಬಂತು, ಅಥವಾ ಈ ಪ್ರಾಪರ್ಟಿ ಲಾಸ್ಗೆ ಸಂಬಂಧಿಸಿದಂತೆ ಕೆಲವೊಂದು ಕಾನೂನುಗಳನ್ನ ತಗೊಂಡ್ ಬಂದ್ರು. ಎಲ್ಲ ಕಾನೂನುಗಳನ್ನ ಅಮೆಂಡ್ಮೆಂಟ್ ಅನ್ನ ಅಥವಾ ಈ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದ ಕೆಲವೊಂದು ಬದಲಾವಣೆಗಳನ್ನ ಮಾಡಿದಾಗ ಮಿನಿಮಮ್ ಅಂದ್ರೆ ಆ ರಾಜ್ಯಗಳು ಕೂಡ ರಾಟಿಫಿಕೇಶನ್ ಮಾಡ್ಬೇಕು, ಅಂದ್ರೆ ಆ ರಾಜ್ಯಗಳು ಕೂಡ ಒಪ್ಕೊಳ್ಬೇಕು. ಯಾಕಂದ್ರೆ ಇವಾಗ GST ತರುವಾಗ ಸುಮ್ನೆ ತಂದಿದ್ದಲ್ಲ ಅದನ್ನ, ಅದು ಸ್ಪೆಷಲ್ ಮೆಜಾರಿಟಿಯಲ್ಲಿ ಕೆಳ ಮನೇಲಾಯ್ತು, ಮೇಲ್ಮನೇಲಾಯ್ತು, ಅದೇನೋ ಇದಕ್ಕೆ ಸಂಬಂಧಿಸಿ ಫೈನಾನ್ಷಿಯಲ್ ಅಂತ ಅವ್ರು ಕಳಿಸ್ಕೊಟ್ರು, ಎರಡೂ ಸಲ ಅದು ಪಾಸ್ ಆದ್ರೂ ಕೂಡ ರಾಟಿಫಿಕೇಶನ್ ಆಗ್ಬೇಕಾಯ್ತು. ಯಾಕೆ? ಅದು ಆಲ್ ಓವರ್ ಇಂಡಿಯಾ ತಗೊಳ್ತಾ ಇದೆ, ಎಲ್ಲಾ ರಾಷ್ಟ್ರಗಳು ಕೂಡ ರಾಟಿಫೈಡ್ ಮಾಡ್ಬೇಕು, ಅದನ್ನ ಒಪ್ಕೊಳ್ಬೇಕು. ಜೊತೆಯಲ್ಲಿ ಪ್ರೆಸಿಡೆಂಟ್ ಆ ರಾಷ್ಟ್ರಗಳು ಒಪ್ಕೊಂಡಿರೋದ ಆಧಾರದ ಮೇಲೆ ಪ್ರೆಸಿಡೆಂಟ್ ಅದಕ್ಕೆ ಮುದ್ರೆಯನ್ನ ಹಾಕಿದಾಗ ದಟ್ ಅಮೆಂಡ್ಮೆಂಟ್ ವಿಲ್ ಬಿ ಫಾಸ್ಟ್ ಅಂತ ಹೇಳ್ತಾರೆ. ಈ ಪ್ರೊಸೀಜರ್ಸ್ ಇದೆ. ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಕಮ್ ರಾಟಿಫಿಕೇಶನ್. ಸರ್ ನಾನು ಇದನ್ನ ನೋಟ್ಸ್ ಮಾಡಿದೀನಿ, ಹೆಂಗಿದ್ರು ನಮ್ ಕಾನ್ಸ್ಟಿಟ್ಯೂಷನ್ 2 ಅಲ್ಲೇ, ಐ ಕ್ಯಾನ್ ಶೇರ್ ವಿತ್ ಯು. ನಾನು ಅದನ್ನ ಡ್ರಾಫ್ಟ್ ಮಾಡಿ, ನೀವು ಬೇಕಾದ್ರೆ ಅದನ್ನ ಸ್ಟೂಡೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಆಯ್ತಾ? ನಾನು ಕಾಲೇಜ್ಗೆ ಹೋದಾಗ ಐ ವಿಲ್ ಗಿವ್, ಎಲ್ಲಾದ್ರದ್ದು ಇದು ನೋಟ್ಸ್ ಇದೆ, ಸೊ ನಾನು ಶೇರ್ ಮಾಡ್ತೀನಿ. ಮೋಸ್ಟ್ಲಿ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ನೋಟ್ಸ್. ಆ ಚಾರ್ಟ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನ್ ಸ್ಪೆಷಲ್ ಮೆಜಾರಿಟಿಯಲ್ಲಿ ಬರುತ್ತೆ, ಹೇಗ್ ಬರುತ್ತೆ. ಸೊ ಯು ಕ್ಯಾನ್ ಶೇರ್ ಇಟ್. ಓಕೆ ಮೇಡಮ್. ಓಕೆ ಸರ್. ಸರ್ ಕ್ಯಾನ್ ಐ ಟೇಕ್ ಟುಮಾರೋ? ಈ ಮೇನ್ ಪ್ರಾಬ್ಲಮ್ ಇದೆ ಕೇಸ್ ಲಾಸ್ ಅದೆಲ್ಲ ನಾಳೆ ಎಷ್ಟು ಗಂಟೆಗೆ ತಗೋತೀರಾ ಮೇಡಮ್ ತಾವು? ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಅಷ್ಟೊತ್ತಿಗೆ ತಗೊಳ್ತೀನಿ. ಚಂದ್ರಿಕಾ ಅವರೇ, ಇದು ಯಾರಾದ್ರೂ ಮಾತಾಡ್ತೀರಾ? ಆಫ್ಟರ್ 4:30 ಸ್ಟೂಡೆಂಟ್ಸ್ ಗೆ ಇವತ್ತಿನ ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಇವತ್ತು ಟೈಮಿಗೆ ತಗೊಂಬಿಡಿ ಮೇಡಮ್, ನಾಳೆನು 7:30ಗೆ ತಗೊಳ್ಳಿ. ಓಕೆ ಸರ್, ನೋ ಪ್ರಾಬ್ಲಮ್, ತಗೊಳ್ತೀನಿ. ಯಾಕಂದ್ರೆ ಒಂದು ದಿನದಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಮುಗ್ಸಕ್ ಆಗಲ್ಲ. ಡೆಫಿನೆಟ್ಲಿ. ಒಬ್ಬ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದೀರಾ ತಾವು, ಎಷ್ಟು ಸಣ್ಣ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಿ, ಬಹಳ ಅನುಕೂಲ ಆಗ್ತಾ ಇದೆ ಮೇಡಮ್. ಪುನೀತ್ ಅವರು, ಪುಂಡಲೀಕ್ ಅವರು, ಎಲ್ರಿಗೂ ಅರ್ಥ ಆಯ್ತು ಮೇಡಮ್. ಎನಿ ಡೌಟ್ ಇದ್ರೆ ಕೇಳ್ರಪ್ಪ, ಅಥವಾ ಯಾವ್ದಾದ್ರು ಟಾಪಿಕ್ ಮೇಲೆ ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಐ ಕ್ಯಾನ್ ಸ್ಟಡಿ ಅಂಡ್ ಐ ಕ್ಯಾನ್ ಗಿವ್. ಥ್ಯಾಂಕ್ ಯು. ಕಾವ್ಯಶ್ರೀ ಯಾರಾದ್ರು ಸರಿ, 14 ಜನ ಇದೀರಾ, 23 ಇದ್ದ ಪಾಪ ಅವ್ರಿಗೆ ಊಟ ಟೈಮ್ ಆಯ್ತು, ಎಲ್ರು ಹೋಗ್ತಾ ಇದ್ದಾರೆ. ಬಹಳ ಅದ್ಭುತವಾಗಿತ್ತು. ಎಲ್ಲ ಸಣ್ಣ ಮಕ್ಕಳಾಗ್ಬಿಟ್ವಿ ನಾವು. ಇಟ್ಸ್ ಓಕೆ ಸರ್, ಯು ಆರ್ ಗಿವಿಂಗ್ ಅನ್ ಆಪರ್ಚುನಿಟಿ. ನನ್ನಲ್ಲಿ ಇರೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ದಿನನಿತ್ಯ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡ್ತೀನಿ, ಅದನ್ನ ಇವ್ರಿಗೆ ಹೇಳ್ಕೊಟ್ಟೆ ಅಷ್ಟೇ. ಥ್ಯಾಂಕ್ಸ್. ಅದನ್ನೇ ದೊಡ್ಡ ಗುಣ ಅನ್ನೋದು ಮೇಡಮ್. ಇವತ್ತು ನಾವು ಶಿಕ್ಷಕರ ದಿನಾಚರಣೆಗೆ ತಾವು ಸ್ಫೂರ್ತಿ ಆಗ್ಬಿಟ್ರಿ. ಯಾ ಶಿಕ್ಷಕರಂದ್ರೆ ಏನು ಅಂತ ತೋರ್ಸ್ಕೊಟ್ರಿ ನೀವು. ಥ್ಯಾಂಕ್ ಯು ಸರ್. CRPC ಯಾರು ಅವ್ರು ತಗೊಳ್ತಾರಂತ ಸರ್? CRPC ಜ್ಯೋತಿ ಮೇಡಮ್ ಇಲ್ಲ, CRPC ಇಲ್ವಂತೆ ಮೇಡಮ್. CRPC ಇಲ್ವಂತೆ. ತಾವು ನಾಳೆ ತಗೊಳ್ಳಿ ಮೇಡಮ್ 7:30. ಅಲ್ಲ, ಅವ್ರೇನಾದ್ರೂ CRPC ತಗೊಳಲ್ಲ ಅಂದ್ರೆ ಐ ಆಮ್ ಟೀಚಿಂಗ್ CRPC ಆಲ್ಸೋ. ನನಗೆ ನೀವು 2 ದಿನ ಟೈಮ್ ಕೊಟ್ರೆ ನಾನು ಅದನ್ನು ಬೇಕಾದ್ರೆ ಆಮೇಲೆ ತಗೊಳ್ತೀನಿ ಶುಕ್ರವಾರ. ನಾನು ಐ ವಿಲ್ ಟೇಕ್ ಫೀಡ್ಬ್ಯಾಕ್ ಫ್ರಮ್ ಸ್ಟೂಡೆಂಟ್ಸ್ ಮೇಡಮ್.
ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ತಗೊಂಡು ಐ ಕ್ಯಾನ್ ಗಿವ್ ಇಟ್ ಟು ದಟ್. ಓಕೆನಾ ಸರ್? ಓಕೆ ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ, ಐ ಆಮ್ ಲೀವಿಂಗ್ ದಿಸ್. ಓಕೆ, ಥ್ಯಾಂಕ್ ಯು. ನಾಳೆ ಭೇಟಿ ಮಾಡೋಣ ಮೇಡಮ್, 7:30. ನಾಳೆ ಭೇಟಿ ಮಾಡಿ ಸರ್, ಸೇಮ್ ಟೈಮ್. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.